ಎಲ್ಲ ಆಸ್ತಿಕ ವರ್ಗವನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಎಸ್ ಸೀತಾ ಮನೋಹರ್ ತಿರುಪತಿಯವರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ಈ ಪಲಿಮಾರು ಕ್ಷೇತ್ರದಲ್ಲಿ ಹನುಮತ್ ಜಯಂತಿ ಪರವಾಗಿ ಹಾಗೂ ಯೋಗದೀಪಿಕಾ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಸುಧರ್ಮ ಪ್ರಾಂಗಣದಲ್ಲಿ ನಡೆಯಲಿರುವ ಈ ದಾಸ್ ಸಾಹಿತ್ಯ ಪ್ರಾಜೆಕ್ಟ್, ದಾಸ್ ಸಾಹಿತ್ಯ ಗೋಷ್ಠಿಗೆ ಆಗಮಿಸಿರುವ ಪರಮ ಪೂಜ್ಯ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಗೌರವ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಯೋಗದೀಪಿಕಾ ಕುಲಪತಿಗಳು ಈ 5 ದಿನ ನಡೆದ ಸಂಭ್ರಮವನ್ನು ನಡೆಸುತ್ತಿರುವ ಪರಮ ಪೂಜ್ಯ ಪಲಿಮಾರ್ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥರಿಗೆ ಗೌರವ ಸ್ವಾಗತವನ್ನು ನೀಡುತ್ತಿದ್ದೇನೆ. ಈ ದಾಸ ಸಾಹಿತ್ಯ ಗೋಷ್ಠಿಗೆ ಆಗಮಿಸಲಿರುವ ಪರಮ ಪೂಜ್ಯ ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯೇಶ ತೀರ್ಥ ಶ್ರೀಪಾದರಿಗೆ ಶ್ರೀಮಠದ ಪರವಾಗಿ ಗೌರವ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಈ ಗೋಷ್ಠಿಯಲ್ಲಿ ದಿಕ್ಸೂಚಿ ಪ್ರಸಂಗವನ್ನು ಮಾಡಲಿರುವ ನಿವೃತ್ತ ವಿಶೇಷಾಧಿಕಾರಿ ದಾಸ್ ಸಾಹಿತ್ಯ ಪ್ರಾಜೆಕ್ಟ್ ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ಅಪ್ಪಣಾಚಾರ್ಯರಿನ ಹಾರ್ದಿಕವಾಗಿ ಸ್ವಾಗತ ನೀಡುತ್ತಿದ್ದೀನಿ. ಶ್ರೀಮಠದ ಪರವಾಗಿ ಅವರಿಗೆ ಸ್ವಾಗತವನ್ನು ನೀಡುತ್ತಿದ್ದೀನಿ. ಪ್ರಾತಸ್ಮರಣೀಯರಾದ ಶ್ರೀ ಶ್ರೀ ವಿದ್ಯಾಮಾನ ತೀರ್ಥರ ಶಿಷ್ಯರಾಗಿ ಪಾಠ ಪ್ರವಚನವನ್ನು ಮಾಡುತ್ತಾ ಮಧ್ವರ ಸೇವೆಯನ್ನು ಮಾಡುತ್ತಿರುವ ಡಾಕ್ಟರ್ ಕೊರ್ಲಹಳ್ಳಿ ವೆಂಕಟೇಶಾಚಾರ್ಯರನ್ನ ಶ್ರೀಮಠದ ಪರವಾಗಿ ಸ್ವಾಗತ ಬಯಸುತ್ತಿದ್ದೀನಿ. ಪಂಡಿತರು, ನಿರ್ದೇಶಕರು, ಪೂರ್ಣಪ್ರಜ್ಞಾ ಸಂಸತ್ ಮಂದಿರದ ನಿರ್ದೇಶಕರಾಗಿರುವ ವಿದ್ವಾನ್ ಡಾಕ್ಟರ್ ಆನಂದ ತೀರ್ಥ ನಾಗಸಂಪಿಗೆ ಅವರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ನೀಡುತ್ತಿದ್ದೀನಿ. ಪ್ರಾಂಶುಪಾಲಕರು ಶ್ರೀ ಪೂರ್ಣಪ್ರಜ್ಞಾ ವಿದ್ಯಾಪೀಠ ಶ್ರೀ ಸತ್ಯನಾರಾಯಣಾಚಾರ್ಯ ಅವರಿಗೆ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೀನಿ. ಪ್ರಖ್ಯಾತ ವಿದ್ವಾಂಸರು, ವ್ಯಾಸ ಮಧ್ವ ಪ್ರತಿಷ್ಠಾನ ನಿರ್ದೇಶಕರಾದ ಪಂಡಿತ ಡಾಕ್ಟರ್ ವ್ಯಾಸನಕರ ಪ್ರಬಂಧನಾಚಾರ್ಯರಿಗೆ ಶ್ರೀಮಠದ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತಿದ್ದೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವ ಭಕ್ತರಿಗೂ ಶ್ರೀಮಠದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ, ಈ ದಾಸ ಸಾಹಿತ್ಯ ಗೋಷ್ಠಿಯನ್ನು ಉದ್ಘಾಟನೆಗಾಗಿ ನಮ್ಮ ಪರಮ ಪೂಜ್ಯ ಶ್ರೀ ವಿದ್ಯಾಧೀಶ ತೀರ್ಥರು, ಕಾರ್ಯನಿರ್ವಹಣಾಧಿಕಾರಿ ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ಮುಕ್ಕಾಮಲ ಗಿರಿಧರ್ ಗೋಪಾಲ್ ಅವರನ್ನು ಆಹ್ವಾನ ಮಾಡಿದ್ದರು. ಅವರು ಕೂಡ ಈ ಗೋಷ್ಠಿಯಲ್ಲಿ ಭಾಗವಹಿಸಲು ಆಸಕ್ತಿಯರಾಗಿದ್ದರು. ಆದರೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ವಸಂತೋತ್ಸವ ಹಾಗೂ ಅಲ್ಲಿ ಕೂಡ ಈ ಮತದಾನ ಪರವಾಗಿ ಅವರಿಗೆ ಸ್ವಲ್ಪ ಕೆಲಸ ಇರೋದರಿಂದ ಅವರು ಈ ಉದ್ಘಾಟನೆ ಸಭಕ್ಕೆ ಬರಲು ಸಾಧ್ಯವಾಗಿಲ್ಲ. ಅವರು ಕೂಡ ಈ ಗೋಷ್ಠಿ ದಿಗ್ವಿಜಯವಾಗಿ ಜರಗಬೇಕು ಅಂತ ಅವರು ಶುಭಾಶಯಗಳನ್ನು ಕಳಿಸಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳನ್ನು ಈ ಶ್ರೀಮಠದ ಪರವಾಗಿ ತಿಳಿಸುತ್ತಿದ್ದೀನಿ. ಈ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಂದರೆ ಈ ದಿನದಲ್ಲಿ ನಡೆಯುತ್ತಿರುವ ಈ ಸಂಭ್ರಮಕ್ಕೆ ಕಾರಣ ಒಂದು ರಕವಾಗಿ ತಿರುಮಲ ತಿರುಪತಿ ದೇವಸ್ಥಾನ. ತಿರುಪತಿ ದೇವಸ್ಥಾನದಲ್ಲಿರುವ ಪ್ರಾಜೆಕ್ಟ್ಗಳಲ್ಲಿ ಒಂದಾದ ದಾಸ ಸಾಹಿತ್ಯ ಪ್ರಾಜೆಕ್ಟು ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿದೆ. ಈ ದಾಸ್ ಸಾಹಿತ್ಯ ಪ್ರಾಜೆಕ್ಟ್ನ ಈ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏರ್ಪಾಟು ಮಾಡಿದ
ಅವಾಗಿನ ಕಾರ್ಯನಿರ್ವಹಣಾಧಿಕಾರಿ ಶ್ರೀ PVR ಪ್ರಸಾದ್ ಅವರಿಗೆ ನಾನು ಈ ಸಭಾಮೂಲಕವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೀನಿ. ಮುಖ್ಯವಾಗಿ ಇವತ್ತು ಈ ದಾಸ ಸಾಹಿತ್ಯ ಇಷ್ಟು ಪ್ರಚಾರವಾಗಬೇಕಂದ್ರೆ ಇನ್ನೊಂದು ಗಣ್ಯ ವ್ಯಕ್ತಿರು ಯಾರಂದ್ರೆ ಶ್ರೀಮತ್ ಅಪ್ಪಣಾಚಾರ್ಯರು. ಅವರು ಈ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಇದ್ದಾಗ ವಿಶೇಷಾಧಿಕಾರಿಗಳಾಗಿ ಮೊದಲನೇ ವಿಶೇಷಾಧಿಕಾರಿಗಳಾಗಿ ಜವಾಬ್ದಾರನ್ನು ಪಡೆದು ಈರೋಜು ಈ ದಿನ ಈ ದಾಸ ಸಾಹಿತ್ಯ ಪ್ರಾಜೆಕ್ಟ್ನ ಒಂದು ಬೆಳಕಿಗೆ ತಂದ ಅಪ್ಪಣಾಚಾರಿ ಕೂಡ ಈ ಸಭಾಮುಖವಾಗಿ ಅಭಿನಂದಿಸುತ್ತಾ ನಮ್ಮ ಪರಮಪೂಜ್ಯ ಶ್ರೀಪಾದರು ವ್ಯಾಸ ಸಾಹಿತ್ಯಕ್ಕೆ ಎಷ್ಟು ಬೆಲೆ ಇದೆಯೋ ಅದೇ ರಕವಾಗಿ ದಾಸ ಸಾಹಿತ್ಯ ಕೂಡ ಬೆಳಗಬೇಕು ಅಂತ ಈ 5 ದಿನಗಳ ಕಾರ್ಯಕ್ರಮದಲ್ಲಿ ಈ ದಾಸ ಸಾಹಿತ್ಯ ಗೋಷ್ಠಿಯನ್ನು ಕೂಡ ಅವರಿಟ್ಟಿದ್ದಾರೆ. ಅವರಿಗೆ ನನ್ನ ಗೌರವ ನಮಸ್ಕಾರಗಳನ್ನು ಈ ಸಭಾಮುಖವಾಗಿ ತಿಳಿಸುತ್ತಿದ್ದೀನಿ. ಯತಿವರಣ್ಯರು ಮೂವರಿಗೂ ಕೂಡ ಈ ಸಭಾಮುಖವಾಗಿ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಮುಖ್ಯವಾಗಿ ಈ ದಾಸ ಸಾಹಿತ್ಯ ಗೋಷ್ಠಿಗೆ ಶ್ರೀ ವಿದ್ಯಾಮಾನ್ಯರ ಅನುಗ್ರಹ ಇದೆ ಅಂತ ನಾನು ವೈಯಕ್ತಿಕವಾಗಿ ಭಾವಿಸ್ತೀನಿ. ಯಾಕಂದ್ರೆ ವಿದ್ಯಾಮಾನ್ಯ ತೀರ್ಥರ ಪ್ರಿಯ ಶಿಷ್ಯರು ಹಾಗೂ ಪೇಜಾವರ ಸ್ವಾಮಿಗಳ ವಿದ್ಯಾಗುರುಗಳಾದ ಶ್ರೀ ವಿದ್ಯಾಮಾನ್ಯ ತೀರ್ಥರು ಮೂಲ ಬೃಂದಾವನ ಇಲ್ಲಿದೆ. ಅದೇ ಇಲ್ಲಿರುವ ಇನ್ನಿಬ್ಬರು ಯತಿವರಣ್ಯರು ಶ್ರೀ ವಿದ್ಯಾಧೀಶ ತೀರ್ಥರು ಹಾಗೂ ವಿದ್ಯಾಶ ತೀರ್ಥರ ಆಶ್ರಮ ಗುರುಗಳು ಕೂಡ ಶ್ರೀ ವಿದ್ಯಾಮಾನ್ಯ ತೀರ್ಥರೇ. ಈ ಮೂವರು ಯತಿವರಣ್ಯರು ಈ ದಾಸ ಸಾಹಿತ್ಯ ಗೋಷ್ಠಿಗೆ ಬಂದಿರುವುದನ್ನು ನಾನು ವಿದ್ಯಾಮಾನ್ಯರ ಸಂಪೂರ್ಣ ಅನುಗ್ರಹ ಈ ವಿದ್ವದ್ಗೋಷ್ಠಿಗಿದೆ ಅಂತ ಭಾವಿಸುತ್ತಿದ್ದೀನಿ. ಈ ವಿದ್ವದ್ಗೋಷ್ಠಿ ಸಂಪೂರ್ಣವಾಗಿ ವಿಜಯವಂತ ಆಗಬೇಕು ಅಂತ ಭಾವಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಹರೇ ಶ್ರೀನಿವಾಸ. ಈಗ ಇವತ್ತಿನ 2 ದಾಸ ಸಾಹಿತ್ಯ ಗೋಷ್ಠಿಯಲ್ಲಿ ತಮ್ಮ ಪ್ರಬಂಧವನ್ನು ಮಂಡಿಸಲಿರುವಂತಹ ಡಾಕ್ಟರ್ ಕೊರಲಹಳ್ಳಿ ವೆಂಕಟೇಶಾಚಾರ್ಯರು, ಡಾಕ್ಟರ್ ಆನಂದ ತೀರ್ಥ ನಾಗಸಂಪಿಗೆಯವರು, ಡಾಕ್ಟರ್ H ಸತ್ಯನಾರಾಯಣಾಚಾರ್ಯರು ಹಾಗೂ ಡಾಕ್ಟರ್ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ವೇದಿಕೆ ಬರಬೇಕಾಗಿ ವಿನಂತಿ. VS ಮುಡಂಬಡಿತ್ತಾಯಿ ಅವರು ವೇದಿಕೆ ಬರಬೇಕಾಗಿ ವಿನಂತಿ. ಈಗ ದೀಪವನ್ನು ಪ್ರಜ್ವಲಿಸುವುದರ ಮೂಲಕ ದಾಸ ಸಾಹಿತ್ಯ ಗೋಷ್ಠಿಯ ಉದ್ಘಾಟನೆ. ಈ ಕಾರ್ಯಕ್ರಮವನ್ನು ಇವತ್ತಿನ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀ ಪರಮಪೂಜ್ಯ ಭಂಡಾರಿಕೆರೆ ಶ್ರೀಪಾದರು ನಡೆಸಿಕೊಳ್ಳಬೇಕಾಗಿ ವಿನಂತಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಈಗ
ಪಲಿಮಾರು ಮಠದ ಪರವಾಗಿ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಿಗೆ ಹಾಗೂ ಭಂಡಾರಕೆರೆ ಶ್ರೀಪಾದಂಗಳವರಿಗೆ ಗೌರವ ಸಮರ್ಪಣೆ. ಮೊದಲಿಗೆ ಅಪ್ಪಣ್ಣಾಚಾರ್ಯರು ಪಲಿಮಾರ ಮಠದ ಪರವಾಗಿ ಶ್ರೀ ಪೇಜಾವರ ಸ್ವಾಮಿಗಳವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಹಾಗೂ ಶ್ರೀ ಎಸ್ ಸೀತಾಮನೋಹರ್ ತಿರುಪತಿಯವರು ಭಂಡಾರಕೆರೆ ಶ್ರೀಪಾದರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಈಗ ಉದ್ಘಾಟನಾ ಸಂದೇಶ ಪರಮ ಪೂಜ್ಯ ವಿದ್ಯಾಶತೀರ್ಥ ಶ್ರೀಪಾದರು ಜಗದ್ಗುರು ಈಗ ದಿಕ್ಸೂಚಿ ಉಪನ್ಯಾಸ ಅಪ್ಪಣ್ಣಾಚಾರ್ಯರಿಂದ. ಹರೇ ಶ್ರೀನಿವಾಸ, ಒಂದೇ ಚಿಂತನೆ ಮಾಡ್ರಿ. ಕಾರ್ಯಕ್ರಮದ ಒತ್ತಡ ಬಹಳ ಇದೆ. ಹಿರಿಯ ಶ್ರೀಪಾದಂಗಳು ವಿಶ್ವೇಶತೀರ್ಥರು 11 ಗಂಟೆಗೆಲ್ಲ ಉಡುಪಿಯಲ್ಲಿ ಇರಬೇಕಾದ ಕಾರಣ ನಾವು ಅದಕ್ಕೆ ತಕ್ಕಂತೆ ಆಯೋಜನೆ ಮಾಡಬೇಕು. ದಿಕ್ಸೂಚನೆ ಎಂತೆಂಥ ಮಹಾನ್ ಚೇತನಗಳು ಅವ್ರ ಪಾದರೇಣುವಿಗೆ ನಾನು ಸರಿ ಹೋಗಲಾರೆ. ಪ್ರಭಂಜನಾಚಾರ್ಯರಾಗಲಿ, ನಾಗಸಂಪಿಗೆಯವರಾಗಲಿ, ಅಥವಾ ಕೊಲ್ಲಳ್ಳಿ ವೆಂಕಟೇಶಾಚಾರ್ಯರಾಗಲಿ, ಸತ್ಯನಾರಾಯಣಾಚಾರ್ಯರು ಮಹಾನ್ ದಿಗ್ಗಜಗಳು. ಈ ಕಡೆ ಆಚಾರ್ಯರ ಸಿದ್ಧಾಂತವನ್ನು ಉಪೋಸನ ತಗೊಂಡವರು, ಈ ಕಡೆ ದಾಸಾಹಿತ್ಯವನ್ನು, ದಾಸಾಹಿತ್ಯದ ಪರಿಚಯನೂ ಇಲ್ಲದೆ ಇರ್ತಕ್ಕಂಥವ್ರು. ಇಷ್ಟು ಮಾತ್ರ ಗೊತ್ತು, ದಾಸಾಹಿತ್ಯ ಅದ ಅಂತ ಗೊತ್ತು, ಅದು ಸಮುದ್ರ ಅಂತ ಅದು ಗೊತ್ತು. ಅದರ ದಂಡಿಗೆ ಹೋಗಿ ನಿಂತುಕೊಂಡಿನೇ ಹೊರತಾಗಿ ಅದರ ಒಳಗಿಳಿದಿಲ್ಲ, ಅದರ ಆಸ್ವಾದನೆ ಮಾಡಿಲ್ಲ, ಏನು ಮಾಡಿಲ್ಲ ಅಂತ ಮಹಿತಾತ್ಪರ 4 ಜನರ ಒಳ್ಳೆ ಉಪನ್ಯಾಸ ಶ್ರೀಗಳವರು ಅದ್ಭುತವಾದ ರೀತಿಯಲ್ಲಿ ಯೋಜನೆ ಮಾಡಿದ್ದಾರೆ. ಅದನ್ನು ತಿಳ್ಕೊಳ್ಳಬೇಕು. ನಮ್ಮ ಭಜನಾ ಮಂಡಳಿಗಳಿಗಾಗೇ ಇದನ್ನು ನಿರ್ಣಯ ಮಾಡುತ್ತೆ. ಮೊದಲನೇದು ಹರಿಕಥಾಮೃತ ಸಾರದಲ್ಲಿ 8 ಸಂಧಿಗಳು ತಾರತಮ್ಯ ಯಾಕೆ ಪುನಃ ಪುನಃ ಹೇಳಲ್ಪಟ್ಟಿವೆ, ಅದರಲ್ಲಿ ಪುನರುಕ್ತಿ ಇಲ್ವಾ? ಇದು ಒಂದು ಆಕ್ಷೇಪ ಅದ. ಅದರ ಬಗ್ಗೆ ವೆಂಕಟೇಶಾಚಾರ್ಯರು ಚಿಂತನೆ ಕೊಡ್ತಾರೆ. ಹರಿಕಥಾಮೃತದಲ್ಲಿ ಇರತಕ್ಕಂಥ ಈ ರುದ್ರದೇವರ ಸಾಧನೆ ಬಗ್ಗೆ ಸ್ವಲ್ಪ ಗೊಂದಲ ಕಾಣಿಸ್ತದಷ್ಟೇ, ಎಲ್ಲರಿಗೂ ಆಗಲ್ಲ ಅದು. ಅಂತ ಮಹಿತಾತ್ಮರು ಬಿಡಿಸಿಬಿಡ್ತಾರೆ, ಅದನ್ನು ನಾಗಸಂಪಿಗೆಯವರು ಬಿಡಿಸ್ತಾರೆ. ನಂತರದಲ್ಲಿ ಸತ್ಯನಾರಾಯಣಾಚಾರ್ಯರು ವಾಯುದೇವರಿಗೆ ಸ್ವರೂಪ ದೇಹದಲ್ಲಿ ಪ್ರವೇಶ ಅದ ಇಲ್ಲ ಎಂಬುದರ ಬಗ್ಗೆ ಅದು ಚಿಂತನೆ ಕೊಡ್ತಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಪ್ರಭಂಜನಾಚಾರ್ಯರು ಸಾಯಂಕಾಲ ಶ್ರೀನಿವಾಸ ಕಲ್ಯಾಣದಲ್ಲಿ ಅಧ್ಯಾತ್ಮ ಚಿಂತನೆ ಎಂಬುದು ನಮಗೆ ಬಹಳ ಅಪೇಕ್ಷೆ ಇತ್ತು. ಈ ಸರ್ತಿ ಏನಂದ್ರೆ ಶ್ರೀನಿವಾಸನ ಬಗ್ಗೆ 2 ವ್ಯಕ್ತಿಗಳು, ಒಂದು ಬನ್ನಂಜ ಗೋವಿಂದಾಚಾರ್ಯರು ದುರಿತ ನಿವಾರಣಾ ಸಂಧಿ ಹೇಳಿ ಅಲ್ಲಿ ನಮಗೆ ಏನು ಪ್ರಾಬ್ಲಮ್ಸ್ ಅವ ಅದನ್ನು ಸಾಲ್ವ್ ಮಾಡ್ತಾರೆ ಅಂತ ಇವರು ಅಧ್ಯಾತ್ಮ ಚಿಂತನೆ ಇವರು ಕೊಟ್ಟರು ಅಂದ್ರೆ ಆನಂದ ಆಗ್ತದೆ. ನಮ್ಮ ಭಜನಾ ಮಂಡಳಿಗಳೆಲ್ಲ ಧನ್ಯರಾಗ್ತಾರೆ ಅಂತ ಹೇಳ್ತಾ ಅವರು ಈ ದಯಮಾಡಿ ಅಪಾರ್ಥ ಮಾಡ್ಕೋಬಾರ್ದು. ನನಗೆ ಶ್ರೀಗಳು ಹೇಳಿದ್ದಾರೆ ಅಂತ ಕಾರಣ ಟೈಮ್ನ ಮನಸ್ಸಲ್ಲಿ ಇಟ್ಕೊಂಡು ಯಾವ್ಯಾವ ನನಗೆ ಅರ್ಥ ಅಂತ ಹೇಳಿ ದೊಡ್ಡ ಸಮಸ್ಯೆ ಇದು. ಒಂದು 25 ನಿಮಿಷಗಳ ಕಾಲ ಒಬ್ಬೊಬ್ಬರು ತಮ್ಮ ಪ್ರಬಂಧ ಮಂಡನೆ ಮಾಡಬೇಕು ಅಂತ. ಹರೇ ಶ್ರೀನಿವಾಸ. ಈಗ ಉದ್ಘಾಟನಾ ಸಂದೇಶ ಶ್ರೀ ಶ್ರೀ ವಿದ್ಯಾಶತೀರ್ಥ ಶ್ರೀಪಾದರು ಭಂಡಾರಕೆರೆ ಮಠ. ಈಗ ಪ್ರಥಮ ಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೇವೆ. ಡಾಕ್ಟರ್ ಕೊರಲಳ್ಳಿ ವೆಂಕಟೇಶಾಚಾರ್ಯ ಬೆಂಗಳೂರು ಇವರಿಂದ ಪ್ರಬಂಧ ಮಂಡನೆ. ವಿಷಯ ಹರಿಕಥಾಮೃತ ಸಾರದಲ್ಲಿ ತಾರತಮ್ಯ ಸಂಧಿಗಳ ಹಿನ್ನೆಲೆ. ದಯವಿಟ್ಟು ಅವರು ನಡೆಸಿಕೊಡಬೇಕಾಗಿ ವಿನಂತಿ. ವಾಚ್ ಕೊಡ್ತೀರಾ? ವಾಚ್ ಕೊಡಿ. ತೊಂದರೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋಖಿಲಾಜ್ಞಾನಮತಧ್ವಾಂತದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ
ವಿನಿಕೃಂತದೆ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಳಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ. ದೇವೀಂ ವಂದೇ ಸುಪರ್ಣೀಂ ಅಹಿಪತಿದಯಿತಾಂ ವಾರುಣೀಮಪ್ಯಮಾಂತಾಂ ಇಂದ್ರಾದೀನ್ ಕಾಮಮುಖ್ಯಾನ್ ಅಪಿ ಸಕಲಸುರಾನ್ ತದ್ಗುರೂನ್ ಮದ್ಗುರುಶ್ಚ. ಭೈಷ್ಮೀಮಧ್ವಾದಿಪೂಜ್ಯಂ ರಘುಪತಿಗಿರಿಪೌ ವ್ಯಾಸಸಿಂಹಾಶ್ವವಕ್ತ್ರಂ ಭಕ್ತ್ಯಾ ಲಕ್ಷ್ಮೀಂ ವಿರಿಂಚಿಂ ಗುರುವರಪವನಂ ಶಾರದೇಂದ್ರೇಶಪುತ್ರಾನ್ ಸತ್ಯಾರ್ಯಾನ್ ಶ್ರೀಹೃಷೀಕೇಶ್ವರವರಸಹಿತಾನ್ ಪದ್ಮನಾಭಾನ್ ಜಯಾದೀನ್ ವಂದೇ ಶ್ರೀಪಾದರಾಜ ಪ್ರಹಯಘರಘುಪಧ್ಯಾನ ವಿದ್ವತ್ಪ್ರಿಯಾಂಶ್ಚ. ಸತ್ಯನಾಥಂ ಗುರುಂ ನತ್ವಾ ಸತ್ಯವೀರಂಚ ವೀರ್ಯದಂ ಸತ್ಯಧೀರ ಮುನಿಂ ನೌಮಿ ಸತ್ಯಧ್ಯಾನಂ ಮುನೀಶ್ವರಂ. ಧ್ಯಾನತೀರ್ಥಕೃಪಾಪಾತ್ರಂ ವಾದಿಸಿಂಹಂ ಬುಧಪ್ರಿಯಂ ಸುವರ್ಣರಥ ಸಚ್ಛಾಸ್ತ್ರ ವ್ಯಕ್ತಕೃಷ್ಣಂ ಭಜೇ ನಿಶಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ಮಮ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರೇ ಶ್ರೀನಿವಾಸ. ಪ್ರಾತಸ್ಮರಣೀಯರಾದ ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳ ಪ್ರತಿಬಿಂಬರಾದಂತಹ ಪರಮಪೂಜ್ಯ ಶ್ರೀ ಶ್ರೀ ಪೇಜಾವರ ಶ್ರೀಪಾದರ ಚರಣಾರವಿಂದಗಳಲ್ಲಿ, ಪರಮಪೂಜ್ಯ ಶ್ರೀ ಶ್ರೀ ಪಲಿಮಾರು ಶ್ರೀಪಾದರ ಚರಣಾರವಿಂದಗಳಲ್ಲಿ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಭಂಡಾರಕೇರಿ ಶ್ರೀಪಾದರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆ ಎಲ್ಲ ವಿದ್ವಾಂಸರ ವೃಂದಕ್ಕೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ, ಜೊತೆಯಲ್ಲಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸಿ, ಜೀವೋತ್ತಮರಾದ ವಾಯುದೇವರ ಜಯಂತಿಯ ಪರ್ವಕಾಲ, ಜೊತೆಯಲ್ಲಿ ಯೋಗ ದೀಪಿಕೆಯ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ದಾಸ ಸಾಹಿತ್ಯ ಗೋಷ್ಠಿಯನ್ನ ನಿರ್ವಹಣೆ ಮಾಡುತ್ತಾ ಇದ್ದಾರೆ ಸ್ವಾಮಿಗಳು. ಆದೇಶವನ್ನು ಕೊಟ್ಟಿದ್ದಾರೆ. ನನಗೆ ಕೊಟ್ಟ ವಿಷಯ ಹರಿಕಥಾಮೃತ ಸಾರದಲ್ಲಿ ಬಂದ ತಾರತಮ್ಯ ಸಂಧಿಗಳ ಹಿನ್ನೆಲೆ. ಇದರ ಬಗ್ಗೆ ಪ್ರಬಂಧ ಮಂಡನೆ ಮಾಡಬೇಕು ಅಂತ. ಬರೆದಿದ್ದರೆ ತಾನೇ ಮಂಡನೆ ಮಾಡಬೇಕು, ಬರಿಬೇಕಾದ್ರೆ ಗೊತ್ತಿರಬೇಕಲ್ಲ. ಆದರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಗುರುಗಳ ಸಮ್ಮುಖದಲ್ಲಿ ಕೆಲವು ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡಿ ಅಲ್ಲಿರುವ ಲೋಪದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಶ್ರೀಮದಾಚಾರ್ಯರು ಯಾವ ವ್ಯಕ್ತಿಗೆ ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆಯೋ, ಮೋಕ್ಷಕ್ಕೆ ಹೋಗಬೇಕಾದರೆ ಇಂಥವನೇ ಆಗಬೇಕು ಅಂತ ಏನಿಲ್ಲ. ಶುದ್ಧವಾದ ಭಕ್ತಿ ಉಳ್ಳವರಿಗೆ ಮೋಕ್ಷ ಖಚಿತ, ದೇವರ ಒಲುಮೆಯನ್ನು ಪಡೆದವರಿಗೆ ಮೋಕ್ಷ ಖಚಿತ. ಅಂಥವನು ಯಾರು ಅಂದ್ರೆ ಯಾರೂ ಆಗಬಹುದು. ಆದರೆ ಯಾರೂ ಆಗಬಹುದು ಅಂತ ಹೇಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಹೋಗುವ ಕ್ರಮದಲ್ಲಿ ಮೋಕ್ಷವನ್ನ ಪಡೆಯಬೇಕಾದ ಮಾರ್ಗದಲ್ಲಿ ಅಗತ್ಯವಾದ ಕೆಲವು ಅಂಶವನ್ನು ನಾವು ತಿಳ್ಕೊಳ್ಳೇಬೇಕಾಗಿದೆ. ಅದರಲ್ಲಿ ಮೊದಲನೇದ್ದು ನಮಗೊತ್ತು, ಭಗವಂತನ ಭಕ್ತಿ ಬೇಕು ಖಂಡಿತ. ಆದರೆ ಭಗವಂತನ ಭಕ್ತಿ ಸರ್ವೋತ್ಕೃಷ್ಟ ಜ್ಞಾನ ಅದು ಬರಬೇಕಾದರೆ ಅಲ್ಲೊಂದು ಅಂಶವನ್ನು ಆಚಾರ್ಯರು ಹೇಳ್ತಾರೆ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥ. ಮೊದಲು ತಿಳಿಯಬೇಕಾದದ್ದು ತಾರತಮ್ಯವನ್ನು ತಿಳಿ, ಆಮೇಲೆ ಸರ್ವೋಚ್ಚತ್ವವನ್ನು, ಭಗವಂತನ ಸರ್ವೋತ್ಕರ್ಷವನ್ನು ತಿಳಿಬೇಕು. ಇದರಿಂದಲೇ ಮೋಕ್ಷ, ಬೇರೆ ದಾರಿ ಇಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ತಾರತಮ್ಯಂ ತಥೋಜ್ಞೇಯಂ ಸರ್ವೋಚ್ಚತ್ವಂ ಹರೇಸ್ತಥ ಏತದ್ವಿನ ನ ಕಸ್ಯಾಪಿ ವಿಮುಕ್ತಿ ಸ್ಯಾತ್ ಕಥಂಚನ. ಮೋಕ್ಷವನ್ನ ಪಡೆಯಬೇಕಾದ್ರೆ ತಾರತಮ್ಯ ಸ್ಪಷ್ಟವಾಗಿ ತಿಳಿದಿರಬೇಕು. ಒಂದು ವೇಳೆ ತಿಳಿದಿಲ್ಲ ಅಂದ್ರೆ ಯಾವನಿಗೂ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ತಿಳಿದವರಿಗೆ ಮಾತ್ರ ಮೋಕ್ಷ.
ತಾರತಮ್ಯ ಅಂದ್ರೆ ಏನು? ನಮ್ಮ ಸಮಸ್ಯೆ, ನಮ್ಮ ಸಮಾಜದ, ನಮ್ಮ ಸಾಂಪ್ರದಾಯಿಕವಾದ ಚಿಂತನೆಗಳಲ್ಲಿ ದೊಡ್ಡ ಸಮಸ್ಯೆ ಅಂದರೆ ತಾರತಮ್ಯ ಶಬ್ದವನ್ನ ಕೆಟ್ಟ ರೀತಿ ಅರ್ಥದಲ್ಲಿ ಮಾಡಿಕೊಂಡಿದ್ದು. ನಿನ್ನೆ ನಾವು ನೋಡಿದ್ದೇವೆ, ಒಳ್ಳೊಳ್ಳೆ ಶಬ್ದಗಳನ್ನ ಕೆಟ್ಟ ಅರ್ಥದಲ್ಲಿ ಮಾಡುವಂತಹದ್ದಲ್ಲಿ ನಾವು ಬಂದಿದ್ದೇವೆ ಅಂತ. ತಾರತಮ್ಯ ಅಂತಂದ್ರೆ ಪಕ್ಷಪಾತ ಅನ್ನೋ ಕಲ್ಪನೆ ಇಲ್ಲ, ಅದನ್ನ ಬೇರೆಯವರು ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟದ್ದು. ತಾರತಮ್ಯ ಅಂದ್ರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರ ಶಕ್ತಿಗನುಗುಣವಾಗಿ ಬದುಕುವುದು, ಸಾಧಿಸುವುದು, ಫಲವನ್ನು ಪಡೆಯುವುದು ಅಷ್ಟೇ ಹೊರತು ಅದನ್ನ ಅರ್ಥ ಮಾಡಿಕೊಳ್ಳುವುದೇ ತಾರತಮ್ಯ ಜ್ಞಾನ. ಯಾವ ವ್ಯಕ್ತಿ ಯಾವ ಸ್ಥಾನದಲ್ಲಿರ್ತಾನೋ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರ ಶಕ್ತಿಯನ್ನ ಯೋಗ್ಯತೆ ಅರ್ಥ ಮಾಡಿಕೊಳ್ಳೋದಲ್ಲ, ನಮ್ಮತನ ಅರ್ಥ ಮಾಡಿಕೊಳ್ಬೇಕಾಗಿದೆ. ನಮ್ಮ ಸ್ಥಾನವನ್ನ, ನಮ್ಮ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಭಗವಂತನ ಚಿಂತನೆ ಮಾಡಲಿಕ್ಕೆ ಎಲ್ಲ ದೇವತೆಗಳ ಶಕ್ತಿ, ಸ್ಥಾನ, ಸಾಧನೆಗಳನ್ನ, ಫಲಗಳನ್ನು ಚಿಂತನೆ ಮಾಡಬೇಕು. ಅದನ್ನೆಲ್ಲ ಮಾಡಲಿಕ್ಕಾಗಲಿದ್ರೂ ಕೂಡ ಕನಿಷ್ಠ ಪಕ್ಷದಲ್ಲಿ ಭಗವಂತನ ಪ್ರತಿಬಿಂಬರಾದ ಎಲ್ಲ ದೇವತೆಗಳನ್ನ ನಾವು ಅವರವರ ಸ್ಥಾನದಲ್ಲಿ ಚಿಂತನೆ ಮಾಡಬೇಕು. ಯಾವ ದೇವತೆಯನ್ನು ಬಿಡುವ ಹಾಗಿಲ್ಲ. ಇದು ಮೋಕ್ಷಕ್ಕೆ ಉತ್ತಮವಾದ ಮಾರ್ಗ. ಮೋಕ್ಷ ಅನ್ನೋದು ದೊಡ್ಡ ಸಾಧನೆ, ದೊಡ್ಡ ಫಲ. ಆದರೆ ಅದಕ್ಕಿಂತ ಮುಂಚೆ ಐಹಿಕವಾದ ಸಾಧನೆಗಳನ್ನು ಮಾಡುವಾಗಲೂ ಕೂಡ ಈ ತಾರತಮ್ಯ ಜ್ಞಾನ ಖಚಿತವಾಗಿ ಬೇಕಾಗತ್ತೆ. ಇದನ್ನ ಮನಗಂಡಂಥ ಪ್ರಾತಸ್ಮರಣೀಯರಾದ ಶ್ರೀ ಜಗನ್ನಾಥದಾಸರು ಆಚಾರ್ಯರ ಈ ಅದ್ಭುತವಾದ ಪ್ರಮೇಯವನ್ನ ಜನಸಾಮಾನ್ಯಕ್ಕೆ ಮುಟ್ಟಿಸಬೇಕು. ಜನರು ಅದನ್ನು ಆಸ್ವಾದನೆ ಮಾಡಬೇಕು, ಸಾಧನೆ ಮಾಡ್ತಾ ಭಗವಂತನ ಕಡೆ ಹೋಗಬೇಕು ದೃಷ್ಟಿಯಿಂದ, ಆ ಕಾಳಜಿಯಿಂದ ಸಮಸ್ತ ಶಾಸ್ತ್ರದ ಸಾರಭೂತವಾದ ಹರಿಕಥಾಮೃತ ಸಾರವನ್ನ ಅನುಗ್ರಹ ಮಾಡಿಕೊಟ್ರು. 32 ಸಂಧಿಗಳಲ್ಲಿ ಈಗ ತಾನೇ ಶ್ರೀ ಅಪ್ಪಣ್ಣಾಚಾರ್ಯರು ಹೇಳಿದ್ರು 8 ಸಂಧಿಗಳಲ್ಲಿ ಬರುತ್ತೆ. ಪದೇ ಪದೇ ತಾರತಮ್ಯವನ್ನು ಹೇಳ್ತಾರೆ. ಅವನು ದೊಡ್ಡವನು, ಇವನು ಚಿಕ್ಕವನು, ಅವರಿಗಿಂತ ಇನ್ನೂ ಚಿಕ್ಕವರು ಅಂತ ಹೇಳ್ತಾ ಬರ್ತಾರೆ. ಇದು ಉದ್ದೇಶ ಏನು? ಇದರ ಬಗ್ಗೆ ಕೆಲವು ಜನ ಪ್ರಶ್ನೆ ಮಾಡಿದ್ದಾರಂತೆ. ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಿಲ್ಲಲ್ಲ, ಗೊತ್ತಿದ್ರು ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಇಂತಹ ಕುಹಕ ಚಿಂತನೆ ಕೂಡ ಇರುತ್ತದೆ. ತಾರತಮ್ಯವನ್ನ ಯಾಕೆ ಜಗನ್ನಾಥರು ಪ್ರತ್ಯೇಕವಾಗಿ ಹೇಳಿದರು? ಪುನರುಕ್ತ ಆಗಿದೆ ನಿಜ. ಒಂದು ಗ್ರಂಥದಲ್ಲಿ ಪದೇ ಪದೇ ಆ ವಿಷಯವನ್ನ ಹೇಳಿದ್ರೆ ಬೇರೆ ಯಾವುದು ಬೇಡ. ನಾನು ಮಾತನಾಡುವಾಗಲೇ ಒಂದೇ ವಿಷಯವನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರೆ ನೀವೇ ಬೈತೀರಿ, ಏನ್ ಪಾಠ ಮಾಡು ಅಂತ. ಪದೇ ಪದೇ ಹೇಳುವ ಹಾಗಿಲ್ಲ. ಹೇಳಿದ್ದನ್ನೇ ಹೇಳಿದ್ರೆ ಅದಕ್ಕೆ ವೈಶಿಷ್ಟ್ಯ ಇರೋದಿಲ್ಲ, ಕೇಳಬೇಕು ಅಂತಲೂ ಅನಿಸೋದಿಲ್ಲ, ಅದು ಸ್ವೀಕಾರಾರ್ಹ ಆಗೋದಿಲ್ಲ. ಹಾಗಾಗಿ ಜಗನ್ನಾಥದಾಸರು ತಾರತಮ್ಯವನ್ನ ಪ್ರತ್ಯೇಕವಾಗಿ ಹೇಳಿದ್ದು, ಅದು 8 ಸರ್ತಿ ಹೇಳುವಂತಹದ್ದು. ಈ ಪೌನರುಕ್ತಿ ಏನಿದೆ ಪದೇ ಪದೇ ಹೇಳಿರುವಂತಹದ್ದು, ಇದು ಅಸಂಗತ. ಅದರಿಂದ ಈ ಗ್ರಂಥವನ್ನು ಬಿಡಬೇಕು ಅನ್ನುವಂಥ ಚಿಂತನೆಗೆ ಯಾರೋ ದೊಡ್ಡವರಂತ ಅನ್ಕೊಂಡವರು ಹೇಳ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಜಗನ್ನಾಥದಾಸರ ಪರಿಕಲ್ಪನೆಯಲ್ಲಿ 8 ಸಂಧಿಗಳಲ್ಲಿ ತಾರತಮ್ಯ ಯಾಕೆ? ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ವೇದವ್ಯಾಸದೇವರ ಮಾತನ್ನಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಅಭ್ಯಾಸಾದುತ್ತಮಂ ಫಲಂ. ಭಾಗವತ ತಾತ್ಪರ್ಯವಿರುವಂತಹ ಮಾತಿದು. ನೀವು ಎಷ್ಟು ಅಭ್ಯಾಸ ಮಾಡ್ತೀರೋ ಅಷ್ಟು ನಿಮಗೆ ಅದು ಗಟ್ಟಿಯಾಗ್ತದೆ. ಎಷ್ಟು ಗಟ್ಟಿಯಾಗತ್ತೋ ಅಷ್ಟು ಫಲ ದಿಟ್ಟವಾಗತ್ತೆ. ಒಂದು ಉತ್ತಮ ಫಲವನ್ನು ಪಡೆಯಬೇಕು, ಮೋಕ್ಷವನ್ನು ಪಡೆಯಬೇಕು ಅಂತ ಹೊರಟವನಿಗೆ, ಭಗವಂತನ ಪಡೆಯಬೇಕು ಅನ್ನೋವನಿಗೆ ತಾರತಮ್ಯ ಜ್ಞಾನ ಚೆನ್ನಾಗಿರಬೇಕು. ತಿಳ್ಕೊಂಡಿದ್ದೇನೆ ಸಾಕು ಅಲ್ಲ, ಅದನ್ನ ಸ್ಥಿರ ಮಾಡಿಕೊಳ್ಳಬೇಕು ಮನಸ್ಸಲ್ಲಿ. ಇಲ್ಲ ನಮಗೆ ಚೆನ್ನಾಗಿದೆ ಅಂತೇವೆ, ಕ್ಷಣಕ್ಕೆ ಮರೆತು ಹೋಗ್ತದೆ. ಯಾವುದೇ ಒಂದು ವಿಷಯವನ್ನ ಮುಖ್ಯ ತಾತ್ಪರ್ಯ ಅಂತ ಅನ್ಕೊಳ್ಬೇಕಾದ್ರೆ ಅದನ್ನ ಪದೇ ಪದೇ ಹೇಳಬೇಕಾಗತ್ತೆ. ಹೀಗಾಗಿ ಮನೆಯಲ್ಲಿ ಹಿರಿಯರು ಒಂದು ಒಳ್ಳೆಯ ಅಂಶವನ್ನ ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ. ಅಲ್ಲಿ ಆ ಪೌನರುಕ್ತಿಗೆ ದೋಷ ಇಲ್ಲ, ದೋಷ ಅಂತ ಅನ್ನೋ ಹಾಗಿಲ್ಲ. ಹೇಳಿದ್ರೆ ಮೂರ್ಖ ಅಂತಾರಷ್ಟೇ. ಜಗನ್ನಾಥದಾಸರು ಅಭ್ಯಾಸಾದುತ್ತಮಂ ಫಲಂ ಪುನಃ ಪುನಃ ಕಥಾಂಬ್ರೂಯು ಅಭ್ಯಾಸಾದುತ್ತಮಂ ಫಲಂ ಅಂತ ಆಚಾರದ ಮಾತನ್ನ ಮನಸ್ಸಲ್ಲಿಟ್ಟುಕೊಂಡು ನೀವು ಈ ತಾರತಮ್ಯವನ್ನ ತಿಳ್ಕೊಳ್ಳೇಬೇಕು. ಯಾಕೆಂದ್ರೆ ಭಗವಂತನ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡುವ ವ್ಯಕ್ತಿ, ಸರ್ವೋತ್ತಮತ್ವ ತಿಳಿಬೇಕಾದ ವ್ಯಕ್ತಿ ಇದನ್ನ ತಿಳಿಲೇಬೇಕು. ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ, ಯೋಮಾಂ, ಯಾವನು ನನ್ನನ್ನ ಅಶೇಷ ದೋಷೋಜ್ಜನನ್ನಾಗಿ ಚಿಂತನೆ ಮಾಡ್ತಾನೋ, ಸಮಸ್ತ ದೋಷ ದೂರನನ್ನಾಗಿ, ಗುಣ ಸರ್ವಸ್ವ ಬ್ರಹ್ಮಿತಂ, ಸಮಸ್ತ ಗುಣಪೂರ್ಣನನ್ನಾಗಿ ಚಿಂತನೆ ಮಾಡ್ತಾನೋ, ಜೊತೆಯಲ್ಲಿ ನನ್ನ ಪ್ರತಿಬಿಂಬರು ಉಳಿದವರು ಅಂತ ಯಾರು ಚಿಂತನೆ ಮಾಡ್ತಾನೋ ಅಂಥವನಿಗೆ ದದ್ಯಾಂ, ಎಲ್ಲವನ್ನೂ ಕೂಡ ಕೊಡ್ತೇನೆ. ಏನ್ ಕೇಳ್ತಾನೋ ಅದನ್ನು ಕೊಡ್ತೇನೆ. ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಭಗವಂತನ ಮಾತೇ ಇದೆ. ಇದಕ್ಕೂ ಪೂರಕವಾಗಿ ಹೇಳುವುದಾದರೆ ಭಗವಂತನ ನಲ್ಲುಡಿ ಶ್ರೇಷ್ಠವಾದ ಮಾತು, ಎಲ್ಲರಿಗೂ ಪರಿಚಿತವಾಗಿರುವಂತಹದ್ದು, ಆದರೆ ಮರೆತಿರುವಂತಹದ್ದು ಭಗವದ್ಗೀತೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ದೇವರು, ಜಗತ್ತಲ್ಲಿರುವ ಚೇತನರು 2, ಕ್ಷರ ಪುರುಷರು, ಅಕ್ಷರ ಪುರುಷರು, ಇವರಿಗಿಂತ ಉತ್ತಮನಾದವು ನಾನು ಅಂತ ಸ್ಪಷ್ಟ ಹೇಳ್ತಾನೆ. ಅಲ್ಲಿ ಅಕ್ಷರ ಪುರುಷರಾದ ಬ್ರಹ್ಮಾದಿ ದೇವತೆಗಳು, ಅಕ್ಷರ ಪುರುಷರಾದ ರಮಾದೇವಿಯರು, ಕ್ಷರ ಪುರುಷರಾದ ಬ್ರಹ್ಮಾದಿ ದೇವತೆಗಳು. ಅಕ್ಷರ ಪುರುಷ ಅಂತ ಯಾಕೆ ಕರೆಯಬೇಕು ಲಕ್ಷ್ಮೀ ದೇವಿಯರನ್ನ? ಲಕ್ಷ್ಮೀ ಅಕ್ಷರ ದೇಹತ್ವ, ಅವರ ದೇಹ ಎಂದಿಗೂ ಹೋಗೋದಿಲ್ಲ.
ಲಿಂಗದೇಹ ಭಂಗ ಮೊದಲುಗೊಂಡು ಆ ರೀತಿಯ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥವರು, ಸಾಧನೆಗಳು ಪಡೆದುಕೊಂಡವರು, ಫಲವನ್ನು ಪಡೆದವರು ಬ್ರಹ್ಮಾಂಡ ದೇವತೆಗಳಾದ್ದರಿಂದ ಅವರೆಲ್ಲರೂ ಅಕ್ಷರ ಪುರುಷರಾಗ್ತಾರೆ. ಅಕ್ಷರ ಪುರುಷರಾದ ಲಕ್ಷ್ಮೀದೇವಿಯರು ಕ್ಷರ ಪುರುಷರಾದ ಬ್ರಹ್ಮಾದಿಗಳಿಗಿಂತ ಉತ್ತಮನಾದವನು ನಾನು, ಅದನ್ನು ಅತೀತನಾದವನು ನಾನು ಚಿಂತನೆಯನ್ನು ಭಗವಂತ ಕೊಟ್ಟಿದ್ದಾನೆ. ಅವನೇ ಇಷ್ಟು ತಾರತಮ್ಯ ಚಿಂತನೆಯನ್ನು ಕೊಟ್ಟಿದ್ದಾನೆ. ಈ ತಾರತಮ್ಯವನ್ನ ಹೇಳುವಾಗ ಅವನು ಹೇಳ್ತಾನೆ, ಇದನ್ನ ಅತಿ ಗುಹ್ಯತಮ ಶಾಸ್ತ್ರ ಅಂತ ಹೇಳ್ತಾನೆ. ಯಾರೆಂದ್ರೆ ಯಾರಿಗೆ ಹೇಳುವ ಹಾಗಿಲ್ಲ. ಅದನ್ನು ಜಗನ್ನಾಥರ ಆಶ್ರಮದಲ್ಲಿ ನೋಡೋಣ ನಾವು. ತುಂಬಾ ಸುಂದರವಾಗಿ ಹೇಳ್ತಾರೆ, ಯಾರೆಂದ್ರೆ ಯಾರಿಗೆ ಹೇಳುವ ಹಾಗೆ ಇಲ್ಲ. ಯಾರು ಯೋಗ್ಯನೋ ಅವನಿಗೆ ಹೇಳಿ, ಅತ್ಯಂತ ಗುಹ್ಯತಮವಾದದ್ದು, ಶ್ರೇಷ್ಠವಾದದ್ದು ಅಂತ. ಇಂಥ ತಾರತಮ್ಯವನ್ನ ಪದೇ ಪದೇ ಹೇಳುವ ಉದ್ದೇಶ ಉಪನಿಷತ್ತಲ್ಲಿ ಬಂದಿರತಕ್ಕಂಥದ್ದು, ಭಾಗವತದಲ್ಲಿ ಬಂದಿರತಕ್ಕಂಥದ್ದು. ಸಮಸ್ತ ತತ್ವಾಭಿಮಾನ ದೇವತೆಗಳ ತರತಮ ಭಾವವನ್ನ ನಿಕೃಷ್ಟ ಉತ್ಕೃಷ್ಟ ಅಂತ ಹೇಳುವ ದೃಷ್ಟಿ ಇಲ್ಲ. ಅವರವರ ಶಕ್ತಿಗೆ ಅವರವರ ಸಾಧನೆ ಫಲವನ್ನು ಹೇಳುವುದೇ ಹೊರತು ಅವರನ್ನ ಹೇಯ ಅನ್ನೋ ದೃಷ್ಟಿಯಿಂದ ಹೇಳಿಕೊರಟದ್ದಲ್ಲ. ಇವತ್ತು ತಾರತಮ್ಯ ಶಬ್ದವನ್ನ ಪ್ರಯೋಗ ಮಾಡಿ ಮಾಧ್ವರು ಸಮಾಜವನ್ನು ಹಾಳು ಮಾಡ್ತಿದ್ದಾರಂತ ಆಕ್ಷೇಪವನ್ನು ಮಾಡ್ತಿದ್ದಾರೆ. ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಮಾಡ್ತಕ್ಕಂಥದ್ದು. ಇಂಥ ಒಂದು ವಾದ ಬೇರೆ ಕಡೆ ಇದ್ದರೆ ನಮ್ಮಲ್ಲೇ ಇದ್ದವರು ಪೌನರುಕ್ತವನ್ನು ಹೇಳುವುದರ ಮೂಲಕ ಹರಿಕಥಾಮಸಾರಕ್ಕೆ ಒಂದು ದೋಷ ಚಿಂತನೆ ಮಾಡ್ತಾರೆ. ಅದು ತುಂಬಾ ಅಸಂಗತವಾಗಿರ್ತಕ್ಕಂಥದ್ದು. ಅವರು ಹೇಳ್ತಾರೆ, ಪದೇ ಪದೇ ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಿಮಗೆ ದಾರ್ಢ್ಯ ಬರಲಿ, ಪದೇ ಪದೇ ಹೇಳುವ ಉದ್ದೇಶ ಅದು. ಇದು ಒಂದು ಹಂತ. ಇನ್ನೊಂದು ಅದ್ಭುತವಾದದ್ದು, ಪ್ರಾತಸ್ಮರಣೀಯರಾದ ಶ್ರೀ ಗುರುಜಗನ್ನಾಥದಾಸರ ಪರಿಕಲ್ಪನೆ, ಅವರ ವ್ಯಾಖ್ಯಾನದ ಚಿಂತನೆಯನ್ನು ಅಪ್ಪಣ್ಣಾಚರಾಗ ಕೊಡ್ತಿರ್ತಾರೆ. ಒಂದೊಂದು ಸಂಧಿಯ ಹಿಂದೆ ಏನಿದೆ, ಈಗ ತಾನು ಹೇಳಿದ್ರೆ 8 ಸಂಧಿಗಳು, ಮಂಗಲಾಚರಣ ಸಂಧಿ, ಆಮೇಲೆ ಗುಣತಾರತಮ್ಯ ಸಂಧಿ, ಆರೋಹಣ ತಾರತಮ್ಯ ಸಂಧಿ, ಮತ್ತೆ ಅವರೋಹಣ ತಾರತಮ್ಯ ಸಂಧಿ, ಅನುಕ್ರಮಣಿಕಾ ಸಂಧಿ, ಬೃಹತ್ ತಾರತಮ್ಯ ಸಂಧಿ, ಅದೇ ರೀತಿ ಕಕ್ಷಾ ತಾರತಮ್ಯ ಸಂಧಿ. ಅಲ್ಲಿಗೆ 7 ಆಯ್ತು. ಮತ್ತೊಂದು ಬೇಕಲ್ಲ, ದೈತ್ಯ ತಾರತಮ್ಯ ಸಂಧಿ, ಅದನ್ನು ಕೊಡುವುದಿಲ್ಲ ಅವರು. ದೇವತೆಗಳು ದೊಡ್ಡವರನ್ನು ತಿಳ್ಕೊಳ್ಳೋಣ, ದೈತ್ಯರಲ್ಲಿ ದೊಡ್ಡವರು ಚಿಕ್ಕವರು ಯಾಕೆ ತಿಳ್ಕೊಳ್ಬೇಕು? ಅದನ್ನು ಹೇಳ್ತಾರೆ. ಜಗನ್ನಾಥದಾಸರ ಅದ್ಭುತವಾದ ಭಾವನೆ ಇದೆ, ಇದನ್ನು ಕೂಡ ತಿಳ್ಕೊಳ್ಬೇಕು. ಯಾಕೆಂದ್ರೆ ಮೊದಲ ನನ್ನ ಭಾವನೆಯನ್ನ ವ್ಯಕ್ತಪಡಿಸ್ತೇನೆ. ಇದು ಬಾಲಿಶ ಅಂತ ಅನಿಸಿರ್ಬೋದು ತಮಗೆ, ಆದರೂ ಹೇಳುವ ಸಂಗತದಲ್ಲಿ ಹೇಳಿಬಿಡ್ತೇನೆ. 8 ಸಂಧಿಗಳಲ್ಲಿ ತಾರತಮ್ಯವನ್ನು ಹೇಳ್ತಾರೆ. 8 ಸಂಧಿಗಳನ್ನ ಮಾಡಿದ್ದು ಯಾರಿಗೋಸ್ಕರ? ನಮಗೋಸ್ಕರ. ಅಲ್ಲಿ ತರತಮ ಭಾವ ಜೀವರಲ್ಲಿ ಬ್ರಹ್ಮಾದಿಗಳನ್ನು ಇಟ್ಟುಕೊಂಡು ಸಮಸ್ತ ಜೀವರಲ್ಲಿ ಒಂದು ವಿಭೇದ ಅಂದ್ರೆ ಸ್ಥಾನವೇದ ಎನ್ನುವಂತಹದ್ದುಂಟು, ವ್ಯತ್ಯಾಸಗಳಿದೆ ಅಂತ. ಯಾಕೆ ಹೇಳ್ತಾರೆ ಅಂದ್ರೆ, ನಮ್ಮ ದೇವರು ನಮಗಾಗಿ ಮಾಡ್ತಕ್ಕಂಥದ್ದೊಂದು ವ್ಯವಸ್ಥೆ ಇದೆ. 8 ಕಾರ್ಯಗಳು: ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಗಳಂತ 8 ಕೆಲಸಗಳನ್ನ ಮಾಡ್ತಾನೆ ದೇವರು. ನಮಗೋಸ್ಕರ ಮಾಡ್ತಾನೆ, ಅವನಿಗೋಸ್ಕರ ಅಲ್ಲ. ಅವನು ಆಪ್ತಕಾಮನಾದವನು. ಹುಟ್ಟಿಸುವುದು, ಪಾಲಿಸುವುದು, ಸಂಹಾರ ಮಾಡುವುದು, ನಿಯಮನೆ ಮಾಡುವುದು, ಜ್ಞಾನವನ್ನು ಕೊಡುವುದು, ಅಜ್ಞಾನವನ್ನು ಕೊಡುವುದು, ಬಂಧನವನ್ನು ಕೊಡುವುದು, ಮೋಕ್ಷವನ್ನು ಕೊಡತಕ್ಕಂಥದ್ದು. ಈ ರೀತಿಯ 8 ಕೆಲಸಗಳನ್ನು ಮಾಡ್ತಾನೆ. ಈ 8 ಕೆಲಸಗಳನ್ನ ಮಾಡಿದರ ಫಲ ಜೀವರಿಗೆ. ಈ ಭಗವಂತನ ಕಾರ್ಯದಿಂದ ಬರುವಂತಹ ಫಲವನ್ನ ಪಡೆಯುವ ಈ 8 ಜನರು ಒಮ್ಮೆ ಸಮಾನರಾಗಿರ್ತಾರೆ, ಒಮ್ಮೆ ತರತಮದಲ್ಲಿರ್ತಾರೆ. ಇಲ್ಲ, ಅವರು ಹುಟ್ಟುವಾಗಲೂ, ಸೃಷ್ಟಿಯನ್ನು ಹೊಂದಿದಾಗಲೂ, ಪಾಲನೆಯನ್ನು ಹೊಂದಿದಾಗಲೂ, ಜ್ಞಾನವನ್ನು ಹೊಂದಿದಾಗಲೂ, ಮೋಕ್ಷವನ್ನು ಹೊಂದಿದಾಗಲೂ ಕೂಡ ದೇವರು ಏನು 8 ಕೆಲಸ ಮಾಡ್ತಿದ್ದಾನೋ ಅದರ ಫಲವನ್ನುಂಡುವಾಗ ಅದೇ ಸ್ಥಾನದಲ್ಲೇ ಇರ್ತಾರೆ. 8 ಕಾರ್ಯದಲ್ಲೂ ತರತಮ ಭಾವ ವ್ಯತ್ಯಾಸ ಆಗೋದಿಲ್ಲ. ಚಿಂತನೆಯನ್ನು ಮಾಡಲಿಕ್ಕೋಸ್ಕರವೋ ಏನೋ 8 ಸಂಧಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತೆ. ಇದೊಂದು ಕಲ್ಪನೆ. ಜೊತೆಯಲ್ಲಿ ಅದರ ಆ ಸಂಧಿಗಳನ್ನ ಹಿಂದೆ ಮುಂದೆ ನೋಡ್ತಾ ಹೋದರೆ ಅದು ಸಾಗರ. ನನ್ನಂಥವನಿಗೆ ಸಾಧ್ಯ ಇಲ್ಲ. ಆದರೂ ಕೂಡ ನಾವು ಕೆಲವು ಕಿರಣಗಳನ್ನ ಸುಮ್ಮನೆ ನೋಡ್ತಾ ಹೋದರೆ, ತುಣುಕುಗಳನ್ನು ಚಿಂತನೆ ಮಾಡ್ತಾ ಹೋದರೆ ಅವರಿಗೆ ಎಷ್ಟು ಶಾಸ್ತ್ರೀಯ ನೆಲೆಗಟ್ಟಿದೆ ಎಂದು ಗೊತ್ತಾಗತ್ತೆ. ಮೊದಲಿಗೆ ಮಂಗಲಾಚರಣ ಸಂಧಿಯನ್ನ ಮಾಡ್ತಾರೆ, ಅದರಲ್ಲಿ ತಾರತಮ್ಯ ಇದೆ. ಕೊನೆಯಲ್ಲಿ 32ನೇ ಸಂಧಿ ಕಕ್ಷಾ ತಾರತಮ್ಯ ಸಂಧಿ ಇದೆ, ಅಲ್ಲೂ ಕೂಡ ಸ್ಪಷ್ಟವಾಗಿ ದೇವತೆಗಳ ತಾರತಮ್ಯವನ್ನು ಹೇಳ್ತಾರೆ. ಮೊದಲ ಸಂಧಿಯಲ್ಲಿ ದೇವತಾ ತಾರತಮ್ಯ, ಕೊನೆಯ ಸಂಧಿಯಲ್ಲಿ ದೇವತಾ ತಾರತಮ್ಯ ಇದೆ. ಯಾಕೆ ಅಂದ್ರೆ ನಮ್ಮ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ವಿಷಯವನ್ನ ಜಗತ್ತಿಗೆ ನಿರ್ಣಯ ಮಾಡಿಕೊಡಬೇಕಾದ್ರೆ, ಮುಖ್ಯ ತಾತ್ಪರ್ಯ ಉಂಟು ಅಂತ ತೀರ್ಮಾನ ಮಾಡಬೇಕಾದ್ರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತಾ ಫಲ, ಅರ್ಥವಾದ, ಉಪಪತ್ತಿ ಅಂತ ತಾತ್ಪರ್ಯ ನಿರ್ಣಯವನ್ನು ಕೊಡ್ತಾರೆ. ಇದನ್ನು ಮಾಡಿ ನೀವು ಅಂತ ಉಪಕ್ರಮದಲ್ಲಿ ಹೇಳಿ, ಉಪಸಂಹಾರದಲ್ಲಿ ಹೇಳಿ, ಮಧ್ಯ ಮಧ್ಯದಲ್ಲಿ ಹೇಳ್ತಾ ಇರಿ, ಇದರ ವೈಶಿಷ್ಟ್ಯವನ್ನು ಹೇಳಿ. ಆವಾಗ ಮುಖ್ಯ ತಾತ್ಪರ್ಯ ಪ್ರಧಾನವಾದಂತಹ ಅಂಶ. ಈಗ ನಾನು ನಿಮ್ಮ ಹತ್ರ ಬರ್ತೇನೆ, ಬಂದು ನನ್ನ ಮನೆಗೆ ನಿಮ್ಮನ್ನು ಕರಿಬೇಕಾಗಿದೆ. ಕರೀಲಿಕ್ಕೋಸ್ಕರವಾಗಿ ಬರುವಾಗ ನಮ್ಮ ಮನೆಗೆ ಬನ್ನಿ ಅಂತ ನಾನು ಶುರು ಮಾಡಿದ್ದು ಮನೆಗೆ ಬನ್ನಿ ಅಂತ. ನೀವು ನನ್ನ ಮನೆಗೆ ಬರಬೇಕು ಉದ್ದೇಶ ನನಗಿದ್ರೆ ಬನ್ನಿ ಅಂತ ಕರೆದು ಬಿಟ್ಟು ಮತ್ತೆ 1 ಗಂಟೆ ಏನೇನೋ ಮಾತಾಡಿ ಸೀದಾ ಹೋಗಿಬಿಟ್ರೆ ನೀವೇಂತೀರಿ?
ಅವನು ಬರುವಾಗ ಬಂದ ತಕ್ಷಣ ಬಾ ಅಂತ ಕರೆದ, ಹೋಗುವಾಗ ಏನು ಹೇಳಲಿಲ್ಲ ಅವ್ರು ಬರಲಿಕ್ಕೆ, ಹೋಗೋ ಅವಶ್ಯಕತೆ ಇಲ್ಲ. ಉಪಕ್ರಮದಲ್ಲಿ ಬಾ ಅಂತ ಇದೆ, ಉಪಸಂಹಾರದಲ್ಲಿಲ್ಲ, ಮತ್ತೇನು ಮಾಡಬೇಕು, ಹೋಗೋದು ಬೇಕಾಗಿಲ್ಲ. ಆದ್ರೆ ನಾನು ಬರ್ತೇನೆ, ಇದು ಗೊತ್ತಾಯ್ತು ನನಗೆ. ಮೊದಲಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಬಂದ ತಕ್ಷಣ ಹೇಗಿದ್ದೀರೆಲ್ಲ ಮಾತಾಡಿ ಹೋಗುವಾಗ 1 ಗಂಟೆ ಮಾತಾಡಿ ಹೋಗುವಾಗ ಮನೆಗೆ ಬನ್ನಿ ಅಂತಂದ್ರೆ ಬರ್ಲಿಕ್ಕೆ ಹೋಗುದಿಲ್ಲ. ಏನಂತಾರೆ, ಬಂದ ತಕ್ಷಣ ಅವ್ರೇನು ಮಾತಾಡ್ಲಿಲ್ಲ, ಏನೇನೋ ಹೋಗುವಾಗ ಮಾತಾಡಿ ಬನ್ನಿ ಅಂತ ಹೇಳಿ ಹೋದ್ರು. ಅಂದ್ರೆ ಉದ್ದೇಶ ಇಲ್ಲವರಿಗೆ, ಸಹಜವಾಗಿ ಸಿಕ್ಕಿದ್ರು ಹೇಳಿ ಹೋಗಿದ್ದಾರೆ ಅಂತ ಅನ್ಸುತ್ತೆ. ಹಾಗಾದ್ರೆ ಕೊನೆಯಲ್ಲಿ ಹೇಳಿದ್ರು ಸಾಕಾಗುದಿಲ್ಲ, ಮೊದಲಿಗೆ ಹೇಳಿದ್ರು ಸಾಕಾಗುದಿಲ್ಲ, ಮತ್ತೇನು ಮಾಡಬೇಕು, ಮೊದಲಿಗೂ ಹೇಳಬೇಕು, ಕೊನೆಯಲ್ಲೂ ಹೇಳಬೇಕು. ಬಂದ ತಕ್ಷಣ ಯಾಕೆ ಬಂದಿದ್ದು, ನೀವು ನಮ್ಮ ಮನೆಗೆ ಬರಬೇಕು, ಮೊದಲ ಅಂಶ ಗಟ್ಟಿಯಾಗಿ ಹೇಳಬೇಕು. ಮಧ್ಯದಲ್ಲಿ 1 ಗಂಟೆ ಮಾತಾಡಲಿ, ಆಗಾಗ ಹೇಳ್ತಾ ಇರಬೇಕು, ಬರ್ದಿ ತಪ್ಪಿಸಬಾರದು, ಬರಬೇಕು, ನೆನಪಿದೆಯಲ್ಲ ಅಂತ ಕೇಳಬೇಕು. ಹೋಗುವಾಗಲೂ ನಾನು ಮತ್ತೆ ನೆನಪು ಮಾಡ್ತಿದ್ದೇನೆ, ಬರಲೇಬೇಕು ಅಂದಾಗ ಇಲ್ಲ ಬಿಡ್ಲಿಕ್ಕಾಗಲ್ಲ ಅಂತ ಬರ್ತೀರಿ. ಬರುವ ವ್ಯಕ್ತಿಗೆ ತಾತ್ಪರ್ಯ ಕಾಣುವುದು ಯಾವಾಗ, ಉಪಕ್ರಮದಲ್ಲಿ ಉಪಸಂಹಾರದಲ್ಲಿ ಪದೇ ಪದೇ ಹೇಳಿದಾಗ ಅವಾಗ ಅನಿಸುತ್ತೆ. ಇದನ್ನು ಜಗನ್ನಾಥದಾಸರು ಲೌಕಿಕವಾದ ಇಂಥ ಚಿಂತನೆಯನ್ನು ನಮ್ಮ ಮುಂದೆ ಇಡ್ತಾರೆ. ಭಗವಂತನ ಸರ್ವೋತ್ಕೃಷ್ಟತ್ವ ಜ್ಞಾನ ಬರಬೇಕಾದರೆ ತಾರತಮ್ಯ ಜ್ಞಾನ ನಿಮಗೆ ಬೇಕು. ಹರಿಸರ್ವೋತ್ತಮ ಅಂದರೆ ಪ್ರಯೋಜನ ಆಗೋದಿಲ್ಲ, ಅದರ ಹಿಂದೆ ದೇವತೆಗಳ ತಾರತಮ್ಯ ಚಿಂತನೆ ಬೇಕು, ದೈತ್ಯರ ತಾರತಮ್ಯ ಚಿಂತನೆ ಬೇಕು. ಯಾಕೆ ಮುಂದೆ ನೋಡೋಣ ಅದನ್ನ. ಹಾಗಾಗಿ ಇಷ್ಟು ಅದ್ಭುತವಾಗಿ ಆಚಾರ ಸಿದ್ಧಾಂತದ ಪರಿಕಲ್ಪನೆಯಲ್ಲೇ ಸಂಪೂರ್ಣವಾಗಿ ಕನ್ನಡದಲ್ಲಿ ವಿಶದೀಕರಣ ಮಾಡಲಿಕ್ಕೋಸ್ಕರವಾಗಿ ಕೊಟ್ಟ ಅದ್ಭುತವಾದ ಕಾವ್ಯ ಪ್ರಪಂಚದಲ್ಲಿ ಬಂದಂತಹ ಶ್ರೇಷ್ಠ ಸಾಹಿತ್ಯ ಹರಿಕಥಾಮೃತಸಾರ. ಇದರಲ್ಲಿ ಪೌನರುಕ್ತಿ ಇಲ್ಲ, ಖಚಿತವಾಗಿ ಪೌನರುಕ್ತಿ ದೋಷ ಅಲ್ಲ. ಪೌನರುಕ್ತಿ ಇಲ್ಲ ಅಂದ್ರೆ ಮತ್ತೆ ಕಾಣ್ತದಲ್ಲ ಅಂದ್ರೆ ಅಲ್ಲಿ ವಿಶಿಷ್ಟ ಕ್ರಮದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ, ಆದ್ದರಿಂದ ಪೌನರುಕ್ತಿ ಇಲ್ಲ. ಅದಕ್ಕೊಂದು ಸೂಚನೆಯನ್ನ ಮುಂಬೈಯಲ್ಲಿ ಇದ್ದ ಹೇಳಿದಾಗ ಅಪರ್ಣಾಚಾರ್ಯ ಹೇಳಿದ್ರು, ಅದನ್ನು ಮತ್ತೆ ನಾವು ಆವೃತ್ತಿ ಮಾಡ್ಕೊಳ್ಳೋಣ, ತಪ್ಪೇನಿಲ್ಲ. ಆರೋಹಣ ಅವರೋಹಣ ಸಂಧಿಗಳು ಅಂತೇನಿದೆ, ದೇವರನ್ನ ಪ್ರಾರಂಭಿಸಿಕೊಂಡು ಕೊನೆಯ ಕೆಳಗಿನವರೆಗೆ ದೇವತೆಗಳವರೆಗೆ, ಕೆಳಗಿನವರನ್ನು ಪ್ರಾರಂಭಿಸಿಕೊಂಡು ಭಗವಂತನವರೆಗೆ ಹೋಗತಕ್ಕಂಥದ್ದನ್ನು ಆರೋಹಣ ಅವರೋಹಣ ಅಂತೇವೆ. ಇದು ಯಾಕೆ ಅಂತಂದ್ರೆ ಸೃಷ್ಟಿಕ್ರಮವನ್ನು ಹೇಳುವುದು ಒಂದು ತಾರತಮ್ಯ. ಅವರೋಹಣ ಅಂದ್ರೆ ಭಗವಂತನಿಂದ ಇಳಿದು ಬರತಕ್ಕಂಥದ್ದು. ಸೃಷ್ಟಿಯ ಪ್ರಾರಂಭದಲ್ಲಿ ಯಾರಿದ್ರು, ಭಗವಂತ ಒಬ್ಬನೇ ಇದ್ದ. ಅವನೇನು ಮಾಡಿದ, ಎಲ್ಲರನ್ನು ಸೃಷ್ಟಿ ಮಾಡ್ತಾ ಹೋದ. ಹಾಗಾಗಿ ಸೃಷ್ಟಿಕ್ರಮವನ್ನ ದೇವರು ಸೃಷ್ಟಿಯನ್ನು ಮಾಡ್ತಾನೆ ಚಿಂತನೆಯನ್ನು ಕೊಡ್ಲಿಕ್ಕೋಸ್ಕರವಾಗಿ ಅವರೋಹಣ ತಾರತಮ್ಯ ಸಂಧಿ ಇದ್ರೆ, ಇನ್ನ ಆರೋಹಣ ತಾರತಮ್ಯ ಇವರಿಗಿಂತ ಅವರು ದೊಡ್ಡವರು, ಅವರಿಗಿಂತ ಇವರು ದೊಡ್ಡವರು ಹೇಳುವ ಪದ್ಧತಿ ಏನಿದೆ, ಇದು ಲಯ ಚಿಂತನೆ. ಇವತ್ತಿಗೂ ಅನೇಕ ಸಾಧಕರು ಮಾಡ್ತಾರೆ, ನಾವು ಬಿಟ್ಟಿದ್ದೇವಷ್ಟೇ. ರಾತ್ರಿ ಮಲಗುವಾಗ ಲಯ ಚಿಂತನೆ, ಬೆಳಗಿದ್ದಾಗ ಸೃಷ್ಟಿಕ್ರಮ ಅನ್ನೋದಿದೆ. ಲಯ ಚಿಂತನೆಯನ್ನು ಮಾಡಬೇಕು, ನಮಗಿಂತ ಹಿರಿಯರನ್ನು ಚಿಂತನೆ ಮಾಡ್ತಾ ಹೋಗಬೇಕು ಅಂತ. ಹಾಗೆಲ್ಲ ದೇವತೆಗಳು ಮಾಡ್ತಾರೆ, ಅದನ್ನ ಅನುವ್ಯಾಖ್ಯಾನದಲ್ಲಿ ಆಚರಿಸ್ಪಟ್ಟು ಹೇಳ್ತಾರೆ, ಸುಧಾದಲ್ಲಿ ಸಮರ್ಥನೆ ಮಾಡ್ತಾರೆ. ಎಲ್ಲ ಸದಾಶಿಗೆ ತಗೊಂಡೋಗಿದ್ದಾರೆ ಅದನ್ನ, ದಾರ್ಶನಿಕರನ್ನ ಮಾಧ್ವರು ಅಂತ ಅರ್ಥ. ಇಂಥ ಪರಿಕಲ್ಪನೆಯಲ್ಲಿ ಸೃಷ್ಟಿಕ್ರಮದ ಚಿಂತನೆಗಾಗಿ ಒಂದು ಸಂಧಿ, ಹಾಗೆ ಲಯ ಚಿಂತನೆಗಾಗಿ ಒಂದು ಸಂಧಿ ಅಂತ ನೋಡ್ತಾ ಹೋಗ್ತಾರೆ. ಇನ್ನೊಂದು ಅಣುತಾರತಮ್ಯ ಸಂಧಿ ಅಂತ ಒಂದಿದೆ, ಅನುಕ್ರಮಣಿಕ ಅಂತಿದೆ. ಸಂಕ್ಷಿಪ್ತವಾಗಿ ಹೇಳಿಬಿಡ್ತಾರೆ, ಅದರಲ್ಲೂ ಅನೇಕ ಇಂಥ ಭಾವನೆಗಳನ್ನು ನೋಡಬಹುದು ನಾವು. ವಿಶೇಷವಾಗಿ ನಾನೀಗ ನನ್ನ ಮಿತವಾದ ಶಕ್ತಿ ಮತ್ತು ಸಮಯಕ್ಕೆ ಸರಿಯಾಗಿ ನಾನು ಇದನ್ನು ಉಪಸಂಹಾರ ಮಾಡಬೇಕು ಅಂತಿದ್ರೆ, ದೈತ್ಯ ತಾರತಮ್ಯ ಯಾಕೆ ಹೇಳಿದರು, ಪ್ರಧಾನವಾದಂಥ ಅಂಶ ಇದು. ದೇವತೆಗಳನ್ನು ತಿಳ್ಕೊಳ್ಳೋಣ, ದೈತ್ಯರು ಯಾಕೆ ಬೇಕು ನಮಗೆ? ಕಲಿಯೇ ದೊಡ್ಡವನಾಗಿದ್ದಾನೆ ಇರಲಿ, ಕಲಿಯೇ ಕೆಳಗೆ ಅನೇಕ ಜನ ಇದ್ದಾರೆ ಇರಲಿ, ಆದರೆ ಅವರನ್ನ ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಜಗನ್ನಾಥದಾಸರು ಇದನ್ನೇ ಪ್ರಧಾನವಾಗಿಟ್ಟುಕೊಂಡು ನಮ್ಮ ಮುಂದೆ ಇಡ್ತಾರೆ. ಅವ್ರು ಹೇಳುವಂತಹದ್ದು ಏನು ಅಂದ್ರೆ, ದೈತ್ಯರನ್ನ ತಿಳ್ಕೊಳ್ಳೋ ಉದ್ದೇಶ ಅಲ್ಲ, ದೈತ್ಯರು ಅಷ್ಟಕ್ಕೆ ನಿಕೃಷ್ಟರಾಗಿದ್ದಾರೆ. ಯಾಕೆ ಅಂತಂದ್ರೆ ಅವರಲ್ಲಿರುವ ಜ್ಞಾನ ಸರಿಯಾದ ಜ್ಞಾನ ಅಲ್ಲ, ಅವರ ತಿಳುವಳಿಕೆ ಸರಿಯಾಗಿಲ್ಲ, ದೇವರನ್ನು ನೋಡುವ ಕ್ರಮ ಸರಿ ಇಲ್ಲ, ಅವರಲ್ಲಿ ಅನೇಕ ದೋಷಗಳಿವೆ ಅಂತಾರೆ. ಆ ದೋಷಗಳು ನಮ್ಮಲ್ಲಿ ಬರಬಾರದು ದೃಷ್ಟಿಯಿಂದ ಹೇಳ್ತಾರೆ ಜಗನ್ನಾಥದಾಸರು. ದೈತ್ಯ ತಾರತಮ್ಯ ಸಂಧಿ ಹೇಳುವ ಉದ್ದೇಶ, ಈ ರೀತಿಯ ದುರ್ಭಾವನೆಗಳನ್ನ ದುಷ್ಟ ಸಂಗತಿಗಳನ್ನು ಈ ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ದೈತ್ಯರಂತೆ ನೀವು ಕೆಳಗೆ ಹೋಗಬೇಡಿ ಅಂತಾರೆ. ಅಂಥದ್ದು ಅನೇಕ ಮಾತುಗಳಿವೆ, ಅದರಲ್ಲಿ ಕೆಲವನ್ನ ಮಾತ್ರ ನೋಡ್ತಾ ಹೋದ್ರೆ, ಜ್ಞಾನವೆಂಬುದು ಮಿಥ್ಯ. ನಾವು ಮುಂಬೈಯಲ್ಲಿ ಒಂದು ಶ್ಲೋಕ ನೋಡಿದ್ವಿ, ಪ್ರಾರಂಭದ ಶ್ಲೋಕ, ಅದು ಈಗ ಸದ್ಯಕ್ಕೆ ಬೇಡ. ಅಲ್ಲಿ ಬ್ರಹ್ಮದೇವರು ಹೇಳುವ ಮಾತನ್ನು ಹೇಳ್ತಾರೆ, ನನಗೆ ಭಗವಂತನಲ್ಲಿ ಎಷ್ಟು ಭಕ್ತಿ ಜ್ಞಾನಗಳುಂಟೋ ಅಷ್ಟು ವಾಯುದೇವರಿಗಿಲ್ಲ ಅಂತ ಯಾವನು ತಿಳಿತಾನೋ ಅವನು ಪರಮಾಧಮ ಅನ್ನೋದು ಮಾತನ್ನ ಜಗನ್ನಾಥದಾಸರು ಪ್ರಾರಂಭದಲ್ಲಿ ಹೇಳ್ತಾರೆ. ಅಂದ್ರೆ ದೇವರ ಭಕ್ತರಾದವರಲ್ಲಿ ಬ್ರಹ್ಮವಾಯುಗಳು ಸಮಾನರಾಗಿರ್ತಕ್ಕಂಥವರು, ಅವರನ್ನು ವ್ಯತ್ಯಾಸ ತಿಳ್ಕೊಳ್ಳುವಾಗಿ ನಮ್ಮಲ್ಲಿ ಅನೇಕ ಜನ ಇದ್ದಾರೆ, ವಾಯುದೇವರಿಗೆ ಅಜ್ಞಾನ ಉಂಟು ಅಂತ ಹೇಳುವಂತಹ ಜನ ಇದ್ದಾರೆ, ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಹೇಳ್ತಾರೆ, ವಾಯುದೇವರಿಗೆ ಬ್ರಹ್ಮದೇವರಿಗೆ ಎಳ್ಳಷ್ಟು ವ್ಯತ್ಯಾಸ ಇಲ್ಲ. ಭಕ್ತಿ ಜ್ಞಾನ ಅವರ ಶ್ರದ್ಧೆಯ ಸಾಧನೆಗಳು ಸಮಾನವಾಗಿರ್ತಕ್ಕಂಥದ್ದು. ಸಾಧನೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡಬಹುದು ನಾವು, ಆದರೆ
ಆ ಒಳಗಿನ ಸ್ವರೂಪಯೋಗ್ಯವಾಗಿರತಕ್ಕಂಥದ್ದು ಏನಿದೆ ಅದು ಸಮಾನವಾದದ್ದು ಅಂತ. ಇದನ್ನು ವ್ಯತ್ಯಾಸ ತಿಳಿದರೆ ಅವನು ಅಧಮಾಧಮನ ಅಂತ ಮಾತನ್ನು ಹೇಳ್ತಾರೆ. ಹಾಗೆ ಹೇಳ್ತಾ ಜ್ಞಾನವೆಂಬುದು ಮಿಥ್ಯ, ಅಸಮೀಚೀನ ದುಃಖ ತರಂಗ ಸಮೀಚೀನ. ಇದು ಬಹಳ ಸುಂದರವಾದದ್ದು. ಯಾವುದು ಜಗತ್ತಿಗೆ ಕಾಣ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಗೋಚರಿಸ್ತಾ ಇದೆ, ಪ್ರತ್ಯಕ್ಷ ಅನುಭವಕ್ಕೆ ಬರ್ತಾ ಇದೆ, ಇದ್ಯಾವುದು ಕೂಡ ಅಲ್ಲ, ಯಾವುದು ಇಲ್ವೇ ಇಲ್ಲ. ಅರ್ಥಾತ್ ಜಗತ್ತು ಸುಳ್ಳು, ನೀವಿರೋದು ಸುಳ್ಳು, ನಾನು ಮಾತಾಡೋದು ಸುಳ್ಳು, ತದಾದ್ರೂ ಅದು ಸುಳ್ಳೆ. ಮಾತಾಡುವಾಗ ಎಲ್ಲವೂ ಸುಳ್ಳು. ಈ ರೀತಿ ಅವನು ತಿಳ್ಕೊಳ್ತಾನೋ ಅವನು ಖಚಿತವಾಗಿ ಕಲಿ ಅಂತ ಹೇಳ್ತಾರೆ. ಕಲಿಗಿರುವ ಲಕ್ಷಣ ಅತ್ಯಂತ ಅಧಮಾಧಮ ವ್ಯಕ್ತಿ ಕಲಿ. ಆ ಕಲಿಯ ಸ್ವಭಾವವನ್ನು ತಿಳಿಸುವಾಗ ಮೊದಲು ಹೇಳುವಂತಹದ್ದು ಜ್ಞಾನವೆಂಬುದು ಮಿಥ್ಯ. ನಿನಗೇನು ಪ್ರತ್ಯಕ್ಷ ಅನುಭವ ಬರ್ತಾ ಇದೆ ಅದನ್ನು ಸುಳ್ಳು ಅಂತ ವಾದ ಮಾಡ್ತಕ್ಕಂತಹದ್ದು. ಅದೇ ರೀತಿ ಅಸಮೀಚೀನವಾಗಿರ್ತಕ್ಕಂತಹದ್ದು ಯಾವುದೋ ಅದನ್ನು ಸಮೀಚೀನ ತಿಳ್ಕೊಳ್ಳುವಂತಹದ್ದು. ನಮ್ಮ ಸ್ವಭಾವ ಹಾಗೆ ಇರ್ತದೆ. ಯಾವುದು ಕೆಟ್ಟದ್ದು ಅದನ್ನು ಒಳ್ಳೆದು ಅಂದ್ಕೊಳ್ತೇವೆ ನಾವು. ಹಾಗಾಗಿ ಶುದ್ಧ ಜ್ಞಾನದಲ್ಲಿ ಅದನ್ನು ಮಿಥ್ಯಾ ಬುದ್ಧಿ, ದುಃಖಕರವಾದದ್ದರಲ್ಲಿ ಸುಖ ಬುದ್ಧಿ ಯಾವನು ಹೊಂದಿದ್ದಾನೋ ಅದು ಕಲಿಯ ಸ್ವಭಾವ ಅಂತಾರೆ. ಈ ರೀತಿ ಜ್ಞಾನವನ್ನು ಹೊಂದಬೇಡಿ ಅಂತ ಉದ್ದೇಶ. ಅದನ್ನು ಹೇಳುವ ಉದ್ದೇಶ ಮೋಕ್ಷವನ್ನು ಪಡಿಬೇಕು ನೀವು ವ್ಯಕ್ತಿಗೆ ಇದು ಇರಬಾರದು ಅಂತ ಹೇಳ್ತಾರೆ. ಕಲಿಗೆ ಇದು ದೈತ್ಯರುಳು ಅಂತಾರೆ. ಕಲಿಗೆ ಇರತಕ್ಕ ಸ್ವಭಾವ ಎಲ್ಲ ದೈತ್ಯರು ಇದು ಕಾಣ್ತೇವೆ. ಹಾಗೆ ಹೇಳ್ತಾ ಮುಂದೆ ಅವರು ಹೇಳುವಂತಹದ್ದು ಏನು ಅಂದ್ರೆ, ಈಶನೇ ನಾನೆಂಬ ಹೇಳುವವ, ನಾನೇ ದೇವರು ಅಂತ ಹೇಳ್ತಕ್ಕಂಥವನು, ಆ ಸರ್ವೋತ್ಕೃಷ್ಟನಾದ ಭಗವಂತನೇ ನಾನು ಅಂತ ಇರ್ತಕ್ಕಂಥವನು ಯಾರಿದ್ದಾನಲ್ಲ ಇವನು ಅದಕ್ಕೆ ಸೇರ್ತಾನೆ ಅಂತಾರೆ. ಅವ್ರು ಹೇಳ್ತಾರೆ ಇದು ಕೇಳಲಿಕ್ಕೆ ಕಷ್ಟ ಅಂತಾರೆ ಜಗನ್ನಾಥದಾಸರು. ಇದನ್ನೆಲ್ಲ ಕೇಳುವಾಗ ದೈತ್ಯರ ತಾರತಮ್ಯವನ್ನ ಹೇಳುವುದು ತುಂಬಾ ಸುಲಭ ಅಲ್ಲ, ತುಂಬಾ ಕಷ್ಟ ಅಂತಾರೆ. ದ್ವೇಷಿ ದೈತ್ಯರ ತಾರತಮ್ಯವ ದೂಷಣೆಯು ಭೂಷಣಗಳಲ್ಲ, ಮತ್ತೆ ದೋಷ ಎಂಬುವ ದ್ವೇಷಿ ನಿಶ್ಚಯವು ಇವರ ನೋಡಲಿ. ಯಾವನು ಈ ಚಿಂತನೆ ಮಾಡ್ತಾನೋ ಅವನು ದೋಷಿ ಅಂತ ಹೇಳ್ತಾರೆ. ಮತ್ತೆ ಇದನ್ನು ನೀವು ಹೇಳ್ತಿರಲ್ಲ, ಹೌದು ಇದನ್ನ ಕೇಳಲಿಕ್ಕೆ ತುಂಬಾ ಕಷ್ಟ ಆಗತ್ತೆ ಅಂತಾರೆ. ಇದು ಸಾಧಕರಿಗೆ ಮಾತ್ರ ಯೋಚಕವಾಗಿರುವಂತಹದ್ದು, ಕುತರ್ಕ ಮಾಡುವವರಿಗೆ ಇದು ಇಷ್ಟವಾಗುವುದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ತುಂಬಾ ಮಾರ್ಮಿಕವಾದ ಮಾತುಗಳಿವೆಲ್ಲವೂ ಕೂಡ. ಕಂಡ ಜಗತ್ತನ್ನ ಸುಳ್ಳು ಅಂತನಬಾರದು, ಇರುವ ದೇವರನ್ನ ನಿರ್ಗುಣ ನಿರಾಕಾರ ಅವನೇ ನಾನು ಅಂತ ಚಿಂತನೆಯನ್ನ ಖಂಡಿತ ಮಾಡಬಾರದು ಅಂತ. ಇದು ಉಪನಿಷತ್ತಿನ ಮಾತು. ಉಪನಿಷತ್ತಿನ ಮಾತನ್ನ ಆಚಾರ್ಯರು ಹೆಚ್ಚು ಸಮರ್ಥನೆ ಮಾಡಿ ಹೇಳ್ತಾರೆ. ಶೂನ್ಯ ಮತ ಅಂತ ಒಂದಿದೆ, ಜಗತ್ತೇ ಇಲ್ಲ ಅಂತ ಹೇಳಿದಂತಹ ಮತ. ಆ ಮತ ಹೇಗೋ ಅವೈದಿಕವಾದದ್ದು, ವೇದವನ್ನ ಒಪ್ಪದೇ ಇರತಕ್ಕಂತಹ ಮತ ಏನಿದೆ, ಎಲ್ಲವನ್ನಿಲ್ಲ ಅಂತ ಹೇಳಿದ ಮತ, ಅದರಂತೆ ಇದು ಕೂಡ ಅಂತ ಹೇಳ್ತಾರೆ ಆಚಾರ್ಯರು. ತತ್ವ ನಿರ್ಣಯದಲ್ಲಿ ಅನುವ್ಯಾಖ್ಯಾನರು ಸ್ಪಷ್ಟವಾಗಿ ಸಮರ್ಥನೆ ಮಾಡ್ತಾರೆ. ಇವರು ನೋಡ್ಲಿಕ್ಕೆ ವೈದಿಕರಷ್ಟೇ. ನಾನೇ ದೇವರು ಅಂತ ಹೇಳುವುದಾಗಲಿ, ಜಗತ್ತನ್ನು ಸುಳ್ಳು ಅಂತ ಹೇಳ್ತಕ್ಕಂಥ ಜನಾಂಗ ಏನಿದೆ, ಜನಾಂಗದ ಬಗ್ಗೆ ಪ್ರಶ್ನೆ ಇಲ್ಲ ಆಚಾರ್ಯರಿಗೆ, ಜಗನ್ನಾಥದಾಸರಿಗೆ. ಆ ಪ್ರಕ್ರಿಯೆ ಜನಾಂಗ ಎಲ್ಲಿದ್ದು ಹುಟ್ಟಿದ್ರು ಭಕ್ತರಾಗಿದ್ರೆ ಮೋಕ್ಷಕ್ಕೆ ಹೋಗಬಹುದು. ಆ ತಿಳುವಳಿಕೆ ಇದೆಯಲ್ಲ, ನಾನೇ ದೇವರು, ಈ ಜಗತ್ ಸುಳ್ಳು ಅಂತ ಆ ಚಿಂತನೆ ಯಾರಿಗುಂಟೋ ಆ ಚಿಂತನೆ ದೊಡ್ಡ ತಪ್ಪು ಅಂತಾರೆ ಆಚಾರ್ಯರು. ಅವ್ರು ಹೇಳ್ತಾರೆ ಈ ರೀತಿ ಮಾಡ್ತಕ್ಕಂಥದ್ದು ವೇದವನ್ನ ಒಪ್ಪಿಕೊಂಡ್ರೂ ಕೂಡ ವೇದದಲ್ಲಿ ಇರುವ ಈ ಭಾವನೆಗಳನ್ನ, ಸರ್ವೋತ್ಕೃಷ್ಟತ್ವ ಜ್ಞಾನವನ್ನ, ಜಗತ್ ಸತ್ಯತ್ವವನ್ನು ಎಲ್ಲವನ್ನೂ ಕೂಡ ಅಪಲಾಪ ಮಾಡಿಕೊಂಡು ಇಲ್ಲ ಅಂತಕ್ಕಂಥವನು ಶೂನ್ಯವಾದಿಗೆ ಸಮಾನನಾದವನು. ಅರ್ಥಾತ್ ನೋಡ್ಲಿಕ್ಕೆ ಮಾತ್ರ ವೈದಿಕ, ವಾಸ್ತವಿಕ ಪ್ರಚಂಡ ಬೌದ್ಧ ಅಂತ ಹೇಳ್ತಾರೆ ಆಚಾರ್ಯರು. ನಾವು ನೀವು ಹೇಳುವಂತಹ ಮಾತಲ್ಲ ಇದು, ಯಾವನೇ ಹೇಳುವಂತಹ ಮಾತಲ್ಲ. ಆಚಾರ್ಯರು ಹೇಳ್ತಾರೆ ಈ ಮಾತನ್ನ. ಅದನ್ನ ಜಗನ್ನಾಥದಾಸರು ಹೇಳ್ತಾರೆ, ನಿಮಗೆ ಉತ್ತಮ ಜ್ಞಾನ ಬೇಕೋ ಸರಿಯಾಗಿ ತಿಳ್ಕೊಳ್ಳಿ. ದೇವರು ಅಂತ ದೇವಸ್ಥಾನಕ್ಕೆ ಬರ್ತೀರಿ, ಮಠಕ್ಕೆ ಹೋಗ್ತೀರಿ, ಗುರುಗಳನ್ನ ನೋಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿರುವುದಲ್ಲಿ ಸುಳ್ಳು ಅಂತ ಅನ್ಕೋಬೇಡಿ. ದೇವರು ಸರ್ವಾಂತರ್ಯಾಮಿಯಾಗಿದ್ದುಕೊಂಡು ಸರ್ವಜ್ಞನಾಗಿ ಸರ್ವಸಮರ್ಥನಾಗಿ ಎಲ್ಲವನ್ನ ಮಾಡ್ತಕ್ಕಂಥ ಸಮರ್ಥನಾದ ದೇವರಿದ್ದಾಗ, ಅವನ ಸೃಷ್ಟಿಯ ಫಲವಾದಂಥ ಈ ಜಗತ್ತನ್ನು ಸತ್ಯ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬಂದಾಗ ಅದನ್ನು ಅಪಲಾಪ ಮಾಡಿದಾಗ ಸರಿಯಲ್ಲ ಅಂತ ಹೇಳ್ತಾರೆ. ಇಂಥ ಭಾವನೆಗಳನ್ನು ಕೊಡ್ತಾ ಅವರು ಹೇಳೋದೇನು ಅಂದ್ರೆ, ನೀವು ಮೋಕ್ಷಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದ್ರೆ ನವವಿಧವಾದ ದ್ವೇಷರಹಿತವಾದ ಭಕ್ತಿ ಮಾಡಿ ಅಂತಾರೆ. ನವವಿಧವಾದ ದ್ವೇಷ ಯಾವುದು ಅಂದ್ರೆ, ನವವಿಧವಾದ ಭಕ್ತಿ ಗೊತ್ತು ನಮಗೆ. ನವವಿಧವಾದ ದ್ವೇಷ ಯಾವುದು? ಜೀವಾಭೇದ ನಿರ್ಗುಣತ್ವಂ ಅಪೂರ್ಣ ಗುಣತಾ ತಥಾ ಸಾಮ್ಯ ಆಧಿಕ್ಯ ತದನ್ನೇಷಾಂ ಭೇದಸ್ತತ್ಕತೈವ ಚ ಪ್ರಾದುರ್ಭಾವ ವಿಪರ್ಯಾಸ ತದ್ಭಕ್ತದ್ವೇಷ ಇವ ಚ ತತ್ಪ್ರಮಾಣಸ್ಯ ನಿಂದಾ ಚ ದ್ವೇಷಾಯತೆ ಅಖಿಲಾಮತಃ ಏತೈರ್ವಿಹೀನಾ ಯಾ ಭಕ್ತಿ ಸಾ ಭಕ್ತಿರಿತಿ ನಿಶ್ಚಿತ ಅನ್ನುವ ಮಾತನ್ನ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ದೈತ್ಯ ತಾರತಮ್ಯ ಸಂಧಿ ಹೇಳುವ ಉದ್ದೇಶ ಏನು ಅಂತಂದ್ರೆ, ಒಂದೊಂದು ಸಂಧಿಗೂ ಅಂತಹ ಹಿನ್ನೆಲೆ ತುಂಬಾ ಇದೆ. ನಾನು ಕೆಲವು ತುಣುಕುಗಳನ್ನು ಮಾತ್ರ ತಮ್ಮ ಮುಂದೆ ಇಟ್ಟಿದ್ದೇನೆ.
ಮಿತ ಶಕ್ತಿ ಸಮ ಇದ್ದದ್ದರಿಂದ ಆಚಾರ್ಯರ ಅತ್ಯಂತ ಉತ್ತಮವಾದ ಸಿದ್ಧಾಂತ ದೀಕ್ಷೆ ಏನಿತ್ತೋ ಅದನ್ನು ಇಟ್ಟುಕೊಂಡು ಜಗನ್ನಾಥದಾಸರು ದೈತ್ಯ ತಾರತಮ್ಯ ಸಂಧಿ ಹೇಳುವ ಉದ್ದೇಶ ಕೇವಲ ದೈತ್ಯನ ಪರಿಚಯ ಮಾಡಿಕೊಡುವುದಲ್ಲ, ಆ ದೈತ್ಯರ ಒಳಗಿರುವ ಅವರ ಸಂಕೇತವಾದ ಕೆಟ್ಟ ತಿಳುವಳಿಕೆ ನಮಗೆ ಬರಬಾರದು ಅನ್ನೋ ದೃಷ್ಟಿಯಿಂದ ಅವನು ಯಾವ ಜಾತಿಯವನೇ ಆಗಲಿ, ಯಾವ ದೇಶದಲ್ಲೇ ಹುಟ್ಟಿರಲಿ, ಎಂಥವನೇ ಆಗಿದ್ರೂ ಕೂಡ ಉತ್ತಮ ಭಗವಂತನ ಸರ್ವೋತ್ತಮತ್ವ ಜ್ಞಾನ, ಎಲ್ಲ ಭಕ್ತರ ಬಗ್ಗೆ, ಎಲ್ಲ ದೇವತೆಗಳ ಬಗ್ಗೆ ಉತ್ತಮವಾದ ಅವರವರ ಸ್ಥಾನಕ್ಕೆ ತಕ್ಕಂತೆ ತಾರತಮ್ಯೋಪವೇದವಾದ ಶ್ರದ್ಧಾ ಭಕ್ತಿ ಇದ್ದರೆ ಖಚಿತವಾಗಿ ಭಗವಂತ ಕರಾವಲು ಮಾಡುವ ಕರ್ಕೊಂಡು ಬಿಡ್ತಾನೆ. ಹಾಗಾಗಿ ಈ ದೃಷ್ಟಿಯಿಂದ ಉತ್ತಮವಾದ ಭಕ್ತಿ ಉಳ್ಳವನೇ, ಉತ್ತಮವಾದ ತಾರತಮ್ಯ ಜ್ಞಾನವನ್ನು ಹೊಂದಿದವನೇ. ತಾರತಮ್ಯ ಅಂತಲೇ ಮತ್ತೆ ತಪ್ಪರ್ಥ ಮಾಡ್ಕೋಬಾರದು. ತರತಮ ಭಾವ, ಅವನು ದೊಡ್ಡವನು ನಾನು ಚಿಕ್ಕವನು, ಈ ದೃಷ್ಟಿಯಿಂದ ಅಲ್ಲ. ಇನ್ನೊಬ್ಬರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಇಲ್ಲ, ನಮ್ದೇ ನಮಗೆ ಅರ್ಥ ಆಗಿಲ್ಲ. ಆದ್ದರಿಂದ ಯಾವನೋ ಒಬ್ಬ ಉತ್ತಮ ಸ್ಥಾನದಲ್ಲಿದ್ದಾನೆ, ಅವನ ಯೋಗ್ಯತೆ ಇರಬಹುದು ಅನ್ಕೊಳ್ಳೋಣ. ಆದರೆ ಇವತ್ತು ಬದಲಾಗಿ ಬಿಟ್ಟಿದೆ, ಅಯೋಗ್ಯರು ಕೂಡ ಮೇಲೆ ಬಂದು ಕೊಡುವಂತಹ ಪ್ರಸಂಗ ಬಂದ್ಬಿಟ್ಟಿದೆ. ನೋಡ್ತಿದ್ದೇವೆ ಇವತ್ತು ಪ್ರಪಂಚದಲ್ಲಿ, ಅದು ಆಗಬಾರದು. ಹಾಗಾಗಿ ಯೋಗ್ಯತಾವಂತರೇ ಮೇಲೆ ಬರಬೇಕು, ಅವರನ್ನ ಗೌರವದಲ್ಲಿ ಕಾಣಬೇಕು. ನಮಗೆ ಸಿಗಲಿಲ್ಲ, ನಮಗೆ ಆಗಲಿಲ್ಲ, ನಮ್ಮ ಸ್ಥಾನ ಇಷ್ಟೇ, ನಮ್ಮ ಶಕ್ತಿಯಿಂದ ಎಷ್ಟೊಂದುಕೊಳ್ಬೇಕು. ಹಾಗಾಗಿ ನಮ್ಮ ಶಕ್ತಿಗೆ ಅನುಗುಣವಾದ ನಮ್ಮ ಚಿಂತನೆ ಇರಬೇಕು. ನಮ್ಮನ್ನು ನೇಮನ ಮಾಡುವ ಸಮಸ್ತ ತತ್ವಾಭಿಮಾನ ದೇವತೆಗಳ ಚಿಂತನೆ ಇರಬೇಕು. ಅವರ ಮೇಲೆ ಮುಖ್ಯ ಪ್ರಾಣದ ಜೀವೋತ್ತಮರ ಚಿಂತನೆ ಇರಬೇಕು. ಅದರ ಮೇಲೆ ಭಗವಂತನ ಉತ್ಕೃಷ್ಟತ್ವ ಜ್ಞಾನ ನಮಗೆ ಇರಬೇಕು. ಇದನ್ನು ತಿಳಿಸಲಿಕ್ಕೆ ಜಗನ್ನಾಥದಾಸರು ಬಹಳ ವಿಸ್ತೃತವಾದ ತಮ್ಮ ಕೃತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆದರೆ ನಮ್ಮ ಶಕ್ತಿ ತುಂಬಾ, ನಮ್ದಂತ ಹೇಳಲ್ಲ, ನನ್ನ ಶಕ್ತಿ ಕಡಿಮೆ ಇದೆ. ನಾನು ತಾರತಮ್ಯವನ್ನ ಮನಗಾಣಲಿಕ್ಕೋಸ್ಕರವೇ ಪ್ರಾಯಶಃ ಇದನ್ನು ನನಗೆ ಕೊಟ್ಟಿದ್ದಾರೆ. ನನ್ನ ಶಕ್ತಿ ನನಗೆ ಅರ್ಥ ಆಗಬೇಕು. ನಿನ್ನೆ ಪರಮಪೂಜ್ಯ ಅದಮಾರು ಶ್ರೀಪಾದ ಒಳ್ಳೆ ಮಾತನ್ನ ಹೇಳಿದರು, ವಾಯುದೇವರು ಉಪಾಸನೆ ಮಾಡಿದವರಿಗೆ ಅವರವರ ಶಕ್ತಿಯ ಅಭಿವ್ಯಕ್ತಿ ಆಗುತ್ತೆ ಅಂತ. ಹಾಗಾಗಿ ಹನುಮಪ್ಪನ ಸನ್ನಿಧಿಯಲ್ಲಿ ನಮ್ಮ ಪರಮಪೂಜ್ಯ ಗುರುಗಳ ಶ್ರೀ ರಾಜರಾಜೇಶ್ವರ ಸ್ವಾಮಿಗಳು ಅವರು ನೆನೆಸ್ಕೊಳ್ಬೇಕು ನಾವು ಇವತ್ತು. ನನಗೆ ಬಿಡ್ಲಿಕ್ಕಾಗಲ್ಲ, ವಿಸ್ಮೃತವಾಗಿರುವಂತಹದ್ದಲ್ಲ, ಸ್ಮೃತವಾದದನ್ನು ನಾವು ಉಪೇಕ್ಷೆ ಮಾಡಬಾರದು ಅಂತಾರೆ. ಹಾಗಾಗಿ ರಾಜರಾಜೇಶ್ವರ ಸ್ವಾಮಿಗಳು ಮಂಗಲಾಷ್ಟಕ ಕರ್ತೃಗಳಿದ್ದಾರೆ, ಅವರ ಅದ್ಭುತ ಕೃತಿ ಅದು ತಾರತಮ್ಯವನ್ನು ಹೇಳ್ತಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕು ಅಂತ ತಾರತಮ್ಯವನ್ನು ಹೇಳ್ತಾರೆ. ಅಲ್ಲೂ ಕೂಡ ಅದ್ಭುತ ಸಂದೇಶ ಇದೆ, ನೋಡಬೇಕು ನಾವು ಅದನ್ನ. ಯಾಕೆ ಈ ದೇವರಿಗೆ ಈ ಸ್ಥಾನವನ್ನು ಹಾಕಿಟ್ಟಿದ್ದಾರೆ, ಯಾರ ಸೃಷ್ಟಿಯಲ್ಲಿ ಎಂಥ ಆನುಪುರಿ ವೈಶಿಷ್ಟ್ಯ ತಿಳಿಸುವಂತಹದ್ದು ಆ ಕೃತಿ ಇದೆ. ರಾಜರಾಜೇಶ್ವರ ಸ್ವಾಮಿಗಳ ಮಂಗಲಾಷ್ಟಕ ಅಂದ್ರೆ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಅದರ ಮೇಲೆ ದೊಡ್ಡ ಸಂಶೋಧನೆ ಮಂಡನೆ ಮಾಡಿ ಪ್ರಬಂಧ ಮಂಡನೆ ಮಾಡೋದು, ಅಷ್ಟು ಅದ್ಭುತವಾದಂತಹ ಕೃತಿ ಅದು. ನಮಗೆ ನೋಡ್ಬೇಕಷ್ಟೇ, ಬರೀ ಸ್ತೋತ್ರ ಅಂದ್ಕೊಂಡ್ರೆ ನಮ್ಮ ಗ್ರಹಚಾರ. ಅದ್ಭುತವಾದ ಕೃತಿ ಅದು ರಾಜರಾಜೇಶ್ವರ ಮಂಗಲಾಷ್ಟಕ. ಅಂಥ ಗುರುಗಳ ಸನ್ನಿಧಿಯಲ್ಲಿ ತಾರತಮ್ಯ ಜ್ಞಾನ ನನಗೆ ಬರಲಿ, ದೇವತೆಗಳ ತಾರತಮ್ಯ, ದೈತ್ಯರ ತಾರತಮ್ಯದಲ್ಲಿ ಬಂದಂತಹ ಚಿಂತನೆಗಳು ನನಗೆ ಬರುವುದು ಬೇಡ, ಅಂಥ ಕೆಟ್ಟ ಯೋಚನೆ ನನಗೆ ಬರುವುದು ಬೇಡ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಸಮಯದಲ್ಲಿ ಗುರುಗಳ ಮೂಲಕವಾಗಿ, ಮುಖ್ಯ ಪ್ರಾಣದೇವರ ಮೂಲಕ, ತತ್ವಾಭಿಮಾನ ದೇವತೆಗಳ ಮೂಲಕ, ಮುಖ್ಯ ಪ್ರಾಣದೇವರ ಮೂಲಕ ಭಗವಂತನಿಗೆ ಸಮರ್ಪಣೆ ಮಾಡುವ ವಾಕುಸುಮಗಳನ್ನ ಲೋಪದೋಷಗಳಿದ್ದೇ ಇರ್ತಾವೆ, ಅದನ್ನ ಸರಿಪಡಿಸಿ ಉದ್ಧಾರ ಮಾಡುವ ಭಾರ ಅವನದು ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣ ಮತ್ತು ಮಧ್ವೇಶಾರ್ಪಣ ಮತ್ತು ದೇವದೈತ್ಯರ ತಾರತಮ್ಯವು ಪಾವಮಾನ ಮತಾನುಗರಿಗಿದು ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ ಅಂತ ಜಗನ್ನಾಥದಾಸರು ಹೇಳಿದಂಗೆ ತಮಗೆ ಕೊಟ್ಟಂತಹ ಅತ್ಯಂತ ಮಿತವಾದ ಸಮಯದಲ್ಲಿ ಕೊರಲಹಳ್ಳಿ ವೆಂಕಟೇಶ ಆಚಾರ್ಯರು ತಾರತಮ್ಯ ಸಂಧಿಗಳ ಹಿನ್ನೆಲೆಯನ್ನ ವಿಸ್ತೃತಪಡಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈಗ ಉದ್ಘಾಟನಾ ಸಂದೇಶ ಪರಮಪೂಜ್ಯ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದರು, ಭಂಡಾರಕೇರಿ ಮಠ. जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भङ्गरहितं विमलं अजडं सदा
ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ ವೇದಪೀಠ ವಿರಿಂಚಿ ಭವಶಕ್ರಾದಿ ಸುರವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇವತ್ತು ವ್ಯಾಸ ಸಾಹಿತ್ಯದ ಗೋಷ್ಠಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಹರಿಕಥಾಮೃತ ಸಾರದಲ್ಲಿ ತಾರತಮ್ಯ ಸಂಧಿಯ ಹಿನ್ನೆಲೆಯ ಬಗ್ಗೆ ವೆಂಕಟೇಶಾಚಾರ್ಯರು ಮಾತಾಡಿದ್ದಾರೆ. 8 ಬಾರಿ 8 ಸಂಧಿಗಳಲ್ಲಿ ತಾರತಮ್ಯದ ವಿಚಾರ ಬಂದಿದೆ. ಯಾಕೆ ಬಂತು ಅಂದ್ರೆ 8ಕ್ಕೆ ಒಂದು ಅರ್ಥ ಇದೆ. ಈ ಪ್ರಪಂಚದಲ್ಲಿದ್ದ ಎಲ್ಲಾ ವಸ್ತುಗಳಲ್ಲಿಯೂ ತಾರತಮ್ಯ ತಿಳ್ಕೊಳ್ಬೇಕು. ಆಚಾರ್ಯ ಹೇಳ್ತಾರೆ, ಭಾಗವತ ಹೇಳ್ತಾ ಇದೆ, ಅಷ್ಟವಿಟಪಃ ನವಾಕ್ಷಃ. ಈ ಪ್ರಪಂಚ ಎಂಬ ಮರಕ್ಕೆ 8 ಶಾಖೆಗಳಿದೆ. ಆ 8 ಶಾಖೆಯಲ್ಲಿ ಎಲ್ಲರೂ ಜೀವರು ಸೇರ್ತಾರೆ, ಎಲ್ಲಾ ವಿಧದ ಜೀವರು ಕೂಡ. ದೇವ, ದಾನವ, ಮಾನವ, ಗಂಧರ್ವ, ರಾಕ್ಷಸ, ಪಿಶಾಚ, ತಿರ್ಯಕ್, ಸ್ಥಾವರ, ಹೀಗೆ ಆ ಇಡೀ ಜೀವರಾಶಿಗಳ 8 ಶಾಖೆಯಲ್ಲಿ ಈ ಪ್ರಪಂಚ ಇದೆ ಅಂತ. ಜೀವರಾಶಿ 8 ವಿಧ ಅಂತ ಹೇಳ್ತಾರೆ. ಹಾಗಾದ್ರೆ ಈ 8ರಿಂದ ಏನು ಸೂಚನೆ ಮಾಡಿದ್ದು? 8 ಸಂಧಿಗಳಲ್ಲಿ ತಾರತಮ್ಯ ಹೇಳುವಾಗ ಪ್ರತಿಯೊಂದು ಇದರಲ್ಲಿಯೂ ಕೂಡ ವರ್ಗದಲ್ಲಿಯೂ ಕೂಡ ಈ ಜೀವ ವರ್ಗದಲ್ಲಿಯೂ ಕೂಡ ತಾರತಮ್ಯವನ್ನು ತಿಳ್ಕೊಳ್ಳೋದು ಅತ್ಯವಶ್ಯಕ ಎಂಬುದಾಗಿ 8 ಸಂಧಿಗಳಲ್ಲಿ ಹೇಳುವ ಮೂಲಕ ಸೂಚನೆ ಮಾಡಿದ್ದಾರೆ. ತಾರತಮ್ಯ ಜ್ಞಾನ ಮತ್ತೆ ಮತ್ತೆ ಹೇಳಿದ್ದಾರೆ. ಯಾಕೆ ಅಂತ ಕಾಟಕ ಉಪನಿಷತ್ತು ಇದರ ಬಗ್ಗೆ ಮಾತಾಡ್ತಾ ಇದೆ. ಕಾಟಕ ಉಪನಿಷತ್ತಿನಲ್ಲಿ ತಾರತಮ್ಯದ ಚಿಂತನೆ 2 ಸರ್ತಿ ಬರ್ತಾ ಇದೆ. ಇಂದ್ರಿಯೇಭ್ಯ ಪರಾಹೃತಾ ಅರ್ಥೇಭ್ಯಶ್ಚ ಪರಂ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾಂತರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ವ ಪುರುಷ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ ಅಂತ ಒಂದ್ಸರ್ತಿ ಹೇಳಿದ ನಂತರ ಮತ್ತೊಂದು ಸರ್ತಿ ಹೇಳ್ತಾ ಇದೆ. ಇಂದ್ರಿಯೇಭ್ಯ ಪರಂ ಮನಸತ್ವಮುತ್ತಮಂ ಸತ್ವಾದಿ ಮಹಾನಾತ್ಮ ಮಹತೋ ವ್ಯಕ್ತಮುತ್ತಮಂ ಅವ್ಯಕ್ತಾತ್ವ ಪರ ಪುರುಷೋ ವ್ಯಾಪಕೋ ಅಲಿಂಗ ಏವಚ. 2 ಬಾರಿ ಬರ್ತಾ ಇದೆ ಕಾಟಕೋಪನಿಷತ್ತಿನಲ್ಲಿ. ಒಂದ್ಸರ್ತಿ ಹೇಳಿದ್ರೆ ಸಾಕಾಗಿತ್ತು, 2 ಬಾರಿ ಯಾಕೆ ಹೇಳಿದ್ರು ಅಂದ್ರೆ ಆಚಾರ್ಯ ಹೇಳ್ತಾ ಇದ್ದಾರೆ, ತಾರತಮ್ಯ ಪರಿಜ್ಞಾನ ಪೂರ್ವಕಂ ಸರ್ವದಾ ಶ್ರುತೇ ಆಧಿಕ್ಯೇ ಸರ್ವವೇದಾನಾಂ ತಾತ್ಪರ್ಯಂ ಸರ್ವದಾ ಶ್ರುತೇ. ತಾರತಮ್ಯ ಪರಿಜ್ಞಾನ ಪೂರ್ವಕಂ ಸರ್ವದಾ ಹರೇ ಆಧಿಕ್ಯೇ ಸರ್ವವೇದಾನಾಂ ತಾತ್ಪರ್ಯಂ ಮಹದಿಶ್ಯತೆ. ಮಹಾ ತಾತ್ಪರ್ಯ. ಯಾಕೆಂದ್ರೆ ಭಗವಂತನ ಸರ್ವೋತ್ತಮ ಅಂದ್ರ ತಾರತಮ್ಯ ಅಂತಗತತ್ವೇನ ಸಾ ಕಾಷ್ಠಾ ಸಾ ಪರಾಗತಿ. ತಾರತಮ್ಯದ ಅವಧಿ ಬಾರ್ಡರ್ ಯಾರು? ಚರಮಸೀಮೆ ಭಗವಂತ, ಅವನಿಗಿಂತ ಉತ್ತಮ ಯಾರೂ ಇಲ್ಲ. ಹಾಗಾಗಿ ತಾರತಮ್ಯ ಜ್ಞಾನ ಪೂರ್ವಕವಾಗಿ ತಾರತಮ್ಯದ ಅಂತ್ಯದಲ್ಲಿ ಭಗವಂತ ಇರುವವನು, ಅವನನ್ನು ಮೀರಿ ಯಾರೂ ಇಲ್ಲ. ಸಾ ಕಾಷ್ಠ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ತಾರತಮ್ಯ ಜ್ಞಾನ ಪೂರ್ವಕವಾಗಿ ಭಗವಂತನ ಮಹಿಮೆ ಮಹಾತ್ಮ್ಯವನ್ನು ಉತ್ತಮತ್ವವನ್ನು ತಿಳ್ಕೊಳ್ಬೇಕು. ಯಾಕೆ ತಿಳ್ಕೊಳ್ಬೇಕು ಅಂದ್ರೆ ಹೇಳ್ತಾ ಇದ್ದಾರೆ, ನಮಗೆ ಯಾವಾಗಲೂ ಸಮದೃಷ್ಟಿ ಇರಬೇಕು, ವಿಷಮ ದೃಷ್ಟಿ ಇರಬಾರ್ದು. ಸಮಪೂಜೆ ಮಾಡಬೇಕು, ವಿಷಮ ಪೂಜೆ ಮಾಡಬಾರದು. ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾತತ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ದೃಶ್ಯತೆ ಪುಮಾನ್. ಆಚಾರ್ಯ ಹೇಳಿರ್ತಕ್ಕಂಥದ್ದು ಎಲ್ಲ ಕಡೆಯಲ್ಲಿ ಸಮದೃಷ್ಟಿ ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ರೆ, ಆಯಾಯ ಜೀವರಾಶಿಗಳ ಯೋಗ್ಯತೆಗೆ ಅನುಗುಣವಾಗಿ ನಾವು ಅವರನ್ನು ನೋಡಬೇಕು, ಅದರಂತೆ ವರ್ತಿಸಬೇಕು. ಯಾರು ವಿಷಮವಾಗಿ ಸಮಾನ ವಿಷಮಾ ಪೂಜಾ, ಆ ಯೋಗ್ಯತೆಯಲ್ಲಿ ಯಾರು ಇದ್ದಾರೆ, ಆ ಗುಣ, ಅವ್ರಿಗೆ ಆ ಗುಣ ಹೇಗಿದೆಯೇ ಅದಕ್ಕೆ ತಕ್ಕಂತೆ ಪೂಜೆ ಮಾಡೋದು ಬಿಟ್ಟು ಅವರ ಗುಣ ಜಾಸ್ತಿ ಇರುತ್ತೆ ಕಡಿಮೆ ಪೂಜೆ ಮಾಡೋದು, ಅಥವಾ ಕಡಿಮೆ ತಿಳ್ಕೊಳ್ಳೋದು, ಅಥವಾ ಹೆಚ್ಚಾಗಿ ತಿಳ್ಕೊಳ್ಳೋದು, ಇದು ವಿಷಮ ದೃಷ್ಟಿ, ವಿಷಮ ಪೂಜೆ ಆಗ್ತದೆ. ಹಾಗಾಗಿ ಅದರಿಂದಾಗಿ ಏನಾಗ್ತದೆ ಅಂದ್ರೆ, ಈ ವಿಷಮ ಪೂಜೆ ಮಾಡಿದಾಗ
ತಾರತಮ್ಯ ಸರಿಯಾಗಿ ಜ್ಞಾನ ಇಲ್ಲದೇನೆ ಗುಣೋಚ್ಚರಾದವರನ್ನ ಅಧಮ ಪೂಜೆ ಮಾಡಿ, ಗುಣದಿಂದ ಅಧಮರಾದವನ್ನ ಉಚ್ಚ ಪೂಜೆ ಮಾಡಿದರೆ, ಉತ್ಕೃಷ್ಟ ಪೂಜೆ ಮಾಡಿದರೆ ಅದರಿಂದಾಗಿ ಏನಾಗತ್ತೆ ಅಂದ್ರೆ ಸ್ವಪದಾತ್ ಭೃಶ್ಯತೆ ಪುಮಾನ್, ತನ್ನ ಪದದಿಂದ ಚ್ಯುತನಾಗ್ತಾನಂತೆ. ಆಚಾರ್ಯ ಇನ್ನೊಂದು ಕಡೆಯಲ್ಲಿ ತಂತ್ರಸಾರ ಹೇಳ್ತಾ ಇದ್ದಾರೆ, ಆ ವಿಷ್ಣು ಸ್ಮರಣೆ ಇಲ್ಲದಂತಹ ಪೂಜೆ ಆಸುರಿ ಮತ. ಅದರಿಂದ ಗಣ್ಣಂತಿ ದೇವತಾ ನೈತಾಂ ತತಃ ಸ್ಯಾತ್ ರಾಷ್ಟ್ರ ವಿಪ್ಲವ ಅಂತ. ವಿಷ್ಣು ಸ್ಮರಣೆ ಅಂದ್ರೆ ತಾರತಮ್ಯ ಜ್ಞಾನಪೂರ್ವಕವಾಗಿ ಭಗವಂತನ ಅನುಸಂಧಾನ ಮಾಡ್ತಾ ತಾರತಮ್ಯ ಪುರಸ್ಸರವಾಗಿ ಭಗವಂತ ಇತರ ದೇವತೆಗಳನ್ನ ಪೂಜೆ ಮಾಡಿ ಭಗವಂತನ ಸರ್ವೋತ್ತಮತ್ವನ ಪೂಜೆ ಮಾಡಬೇಕು. ಈ ಸ್ಮರಣೆ ಇಲ್ಲದೇನೆ ಪೂಜೆ ಮಾಡಿದರೆ ಅದು ಆಸುರಿ ಮತ, ಅದು ಆಸುರ ಪೂಜೆ ಆಗತ್ತೆ ವಿನಃ ದೇವತೆಗಳ ಯಾರೂ ಅದನ್ನು ತಗೊಳ್ಳೋದಿಲ್ಲ. ಯಾಕಂದ್ರೆ ದೇವತೆಗಳನ್ನು ಪರಿವಾರತ್ವೇನ ಪೂಜೆ ಮಾಡಬೇಕು, ಭಗವಂತನ ಸರ್ವೋತ್ತಮತ್ವನ ಪೂಜೆ ಮಾಡಬೇಕು. ಇದು ಆವಾಗ ಅದಕ್ಕೆ ತಾರತಮ್ಯ ಜ್ಞಾನ, ತಾರತಮ್ಯದ ಸ್ಮರಣೆ, ಸರ್ವೋತ್ತಮತ್ವನ ಭಗವಂತನ ಸ್ಮರಣೆ ಬೇಕು. ಅದಿಲ್ಲ ಅಂತಾದ ಮೇಲೆ ಆ ರೀತಿಯಾಗಿ ಪೂಜೆ ಮಾಡಿದರೆ ದೇವತೆಗಳು ತಗೊಳ್ಳೋದಿಲ್ಲ. ಹೀಗೆ ತಾರತಮ್ಯ ಜ್ಞಾನ ಸ್ಮರಣೆ ಪೂರ್ವಕ ಹರಿಯ ಸರ್ವೋತ್ತಮತ್ವದ ಸ್ಮರಣೆಯ ಹಿನ್ನೆಲೆಯಲ್ಲಿ ನಾವು ಪೂಜೆ ಮಾಡಿದರೆ ಮಾತ್ರ ಅದು ದೇವರು ಸ್ವೀಕಾರ ಮಾಡ್ತಾರೆ, ದೇವತೆಗಳು ಸ್ವೀಕಾರ ಮಾಡ್ತಾರೆ. ಹಾಗ ಮಾಡದೇನೆ ವಿಷಮವಾಗಿ ಮಾಡಿಟ್ರೆ ತತಸ್ಯಾತ್ ರಾಷ್ಟ್ರ ವಿಪ್ಲವ, ರಾಷ್ಟ್ರಕ್ಕೆ ದೊಡ್ಡ ಅನಾಹುತ ಆಗ್ತದೆ ಅಂತ. ವೈಯಕ್ತಿಕವಾಗಿ ವಿಷಮವಾಗಿ ತಿಳ್ಕೊಂಡ್ಬಿಟ್ಟು ವಿಷಮವಾಗಿ ಪೂಜೆ ಮಾಡಿದರೆ ವೈಯಕ್ತಿಕವಾಗಿ ಅವನ ಸ್ವಪದಿಂದ ಭ್ರಷ್ಟನಾಗ್ತಾನೆ ಅಲ್ಲದೇನೆ ರಾಷ್ಟ್ರಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಆಚಾರ್ಯರು ಅವರವರ ಯೋಗ್ಯತಾನುಸಾರಾಗಿ ಪೂಜೆ ಮಾಡಬೇಕು, ಅದಕ್ಕೆ ತಾರತಮ್ಯ ಜ್ಞಾನ ಬೇಕೇ ಬೇಕು ಅಂತ ತಾರತಮ್ಯವನ್ನು ಎತ್ತಿ ಹೇಳಿದರು. ಆಚಾರ್ಯ ಮಧುರ ತಾರತಮ್ಯದ ದೃಷ್ಟಿ ಸಿದ್ಧಾಂತ ಏನಿದೆ ಅದು ರಾಷ್ಟ್ರಕ್ಕೆ ಕಲ್ಯಾಣಕರವಾಗಿರ್ತಕ್ಕಂತಹದ್ದು ವಿನಃ ರಾಷ್ಟ್ರ ಅದು ಎಲ್ಲರೂ ವಿಷಮ ದೃಷ್ಟಿ ಬೀರಿದ್ರು ಆಚಾರ್ಯ ತಾರತಮ್ಯ ಹೇಳಿ ಅಂತೆಲ್ಲ ಹೇಳೋದುಂಟು. ಆದರೆ ತಾರತಮ್ಯ ಜ್ಞಾನ ಬೇಕೇ ಬೇಕು, ಸರಿಯಾದ ಪೂಜೆ ನಡೀಬೇಕಾಗಿ. ಗುಣಾನು ಸಾರಣೀಂ ಪೂಜಾಂ ಸಮಾಂ ದೃಷ್ಟಿಂಚ ಯೋನರಃ ಕ್ರಿಯತೆ ಸರ್ವಭೂತೇಷು ತಸ್ಯ ವಿಷ್ಣು ಪ್ರಸೀದತಿ. ಇನ್ನೊಂದು ಕಡೆ ಹೇಳ್ತಾರೆ, ಹಾಗಾಗಿ ಅವರವರ ಗುಣಕ್ಕೆ ಅನುಸಾರವಾಗಿ ಪೂಜೆ ಮಾಡಿದಾಗ ಮಾತ್ರ ಭಗವಂತ ಪ್ರಸನ್ನನಾಗಿ, ದೇವತೆಗಳು ಪ್ರಸನ್ನನಾಗ್ತಾರೆ, ಭಗವಂತನೂ ಪ್ರಸನ್ನನಾಗ್ತಾರೆ. ಹಾಗಾಗಿ ದೇವತಾ ಗುಣ ತಾರತಮ್ಯ ಪೂರ್ವಕ ಹರಿಸರ್ವೋತ್ತಮತ್ವ ಜ್ಞಾನಕ್ಕೋಸ್ಕರ ತಾರತಮ್ಯದ ನಿರೂಪಣೆ ಅತ್ಯಗತ್ಯವಾಗತ್ತೆ, ಭಗವಂತನ ಸರಿಯಾಗಿ ದೇವತೆಗಳನ್ನು ಸರಿಯಾಗಿ ಪೂಜೆ ಮಾಡಲಿಕ್ಕೋಸ್ಕರ. ಅದರಲ್ಲಿ ಬಂತು ವಿಚಾರ, ಇದು ಯಾಕೆ ಬೇಕು ಅಂತ. ದೈತ್ಯರ ತಾರತಮ್ಯ ಯಾಕೆ ಬೇಕು? ಅದಗತ್ಯ ಇಲ್ಲ. ಹೇಗೆ ದೇವತೆಗಳಲ್ಲಿ ಗುರುಗಳಲ್ಲಿ ಭಕ್ತಿಪೂರ್ವಕ ಸರಿಯಾದ ಭಕ್ತಿ ತಾರತಮ್ಯಕ್ಕನುಸಾರವಾಗಿ ಭಕ್ತಿ ಮಾಡಿ ಭಗವಂತನಲ್ಲಿ ಸರ್ವೋತ್ತಮ ಭಕ್ತಿ ಯಾವ ರೀತಿಯಾಗಿ ಮಾಡಬೇಕು, ಅದರಂತೆ ದೈತ್ಯರಲ್ಲಿ ತಾರತಮ್ಯ ತಿಳ್ಕೊಳ್ಬೇಕು. ಕಾರಣ ಅಂದರೆ ಅವರಲ್ಲೂ ಕೂಡ ದೋಷದ ತಾರತಮ್ಯಕ್ಕೆ ಅನುಸಾರವಾಗಿ ತಾರತಮ್ಯ ಬಂದಿದೆ. ದೋಷ ಜಾಸ್ತಿ ಇದ್ದಾಗ ಹೆಚ್ಚು ದ್ವೇಷ ಮಾಡಬೇಕು. ದೈತ್ಯರಲ್ಲಿಯೂ ತಾರತಮ್ಯಕ್ಕೆ ಅನುಸಾರವಾಗಿ ದ್ವೇಷವೂ ಮಾಡಬೇಕು. ಆ ದ್ವೇಷ ಸರಿಯಾಗಿ ಮಾಡಿದರೆ ಅದು ಭಗವಂತ ಪ್ರಸನ್ನ ಆಗ್ತಾನೆ. ಹೇಗೆ ದೇವತೆಗಳಲ್ಲಿ ಸಾತ್ವಿಕರಲ್ಲಿ ನಮ್ಗಿಂತ ಉತ್ತಮರಾದರಲ್ಲಿ ಭಕ್ತಿ ಮಾಡಿ ಭಗವಂತನ ಸರ್ವೋತ್ತಮ ಭಕ್ತಿ ಮಾಡುವುದು ಎಷ್ಟು ಅವಶ್ಯಕವೋ, ಮೋಕ್ಷಕ್ಕೆ ಅದೇ ರೀತಿಯಾಗಿ ದುಷ್ಟರಲ್ಲಿ ದೋಷ ತಾರತಮ್ಯಕ್ಕನುಸಾರವಾಗಿ ಅವರನ್ನು ದ್ವೇಷ ತಾರತಮ್ಯ ಮಾಡುವುದು ಕೂಡ ಅಷ್ಟೇ ಅದು ಅವಶ್ಯಕ. ಅದಕ್ಕೋಸ್ಕರ ದೈತ್ಯರ ದೋಷ ತಾರತಮ್ಯವನ್ನು ಅನುಸಂಧಾನ ಮಾಡಲೇಬೇಕು. ಯಾಕಂದ್ರೆ ಅವರವರ ದ್ವೇಷಕ್ಕನುಗುಣವಾಗಿ ದ್ವೇಷ ಮಾಡಬೇಕು, ದೋಷಕ್ಕನುಗುಣವಾಗಿ. ಅದಕ್ಕೋಸ್ಕರ ದೈತ್ಯರ ದೋಷ ತಾರತಮ್ಯದ ಅನುಸಂಧಾನ ಅವಶ್ಯಕ. ಆದ್ದರಿಂದಾಗಿ ದೈತ್ಯರ ತಾರತಮ್ಯವನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇಂತಹ ಒಂದು ಸೂಕ್ಷ್ಮ ತಾರತಮ್ಯ ಅತ್ಯಂತ ಅವಶ್ಯಕವಾಗಿದೆ. ತಾರತಮ್ಯ ಅಪರಿಜ್ಞಾನ ಅನುತ್ಥಾನಂ ತಮೋ ಭವೇತ್. ತಾರತಮ್ಯ ಜ್ಞಾನ ಇಲ್ಲದೇನೆ ವಿಷಮವಾಗಿ ಪೂಜೆ ಮಾಡಿದ್ರೆ ಅನರ್ಥವಾಗತ್ತೆ ಅಂತ ಮತ್ತೆ ಮತ್ತೆ ಆಚಾರ್ಯರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕಾಟಕ ಉಪನಿಷತ್ತಲ್ಲಿ ಅದಕ್ಕೆ ಮತ್ತೆ ಮತ್ತೆ ಹೇಳಿದ್ದಕ್ಕೆ ತಾತ್ಪರ್ಯವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಲ್ಲಿ ಬಹಳ ಎಷ್ಟು ನಿಯಮ್ಯ ನಿಯಾಮಕ ಭಾವವನ್ನು ಹೇಳ್ತಾರೆ. ತದ್ದೆತ್ತೇದು ವಾಂಗ್ ಮನಸ್ಸಿ ಅಂತ. ಉತ್ತಮ ಯಾಕೆ ಇಂದ್ರಿಯದ್ದೇ ಪರಮ್ಮನಃ. ಪರಮ್ಮನ ಅಂದ್ರೆ ಬೇರೆ ಅಂತ ಅರ್ಥ ಅಷ್ಟೇ ಅಲ್ಲ, ಅತ್ಯುತ್ತಮ ಅಂತ ಅರ್ಥ. ಅದಕ್ಕೆ ಇಂದ್ರಿಯದ್ದೇ ಪರಮ ಮನಸ್ಸ ಸತ್ವಮುತ್ತಮಂ. ಪರಶಬ್ದಕ್ಕೆ ಬೇರೆ ಅಂತ ಅರ್ಥ ಆಗ್ಬೋದು, ಬೇರೆ ಮಾತ್ರ ಅಲ್ಲ ಉತ್ತಮ ಎಂಬ ಅರ್ಥ ಕೊಡ್ಲಿಕ್ಕೋಸ್ಕರ ಮತ್ತೊಂದು ಸರ್ತಿ ತಾರತಮ್ಯವನ್ನು ಹೇಳುವಾಗ ಕಾಟಕ ಉಪನಿಷತ್ತಿನಲ್ಲಿ ಏನಂದ್ರೆ ಮನಸ್ಸ ಸತ್ವಮುತ್ತಮಂ ಹೇಳಿದ್ರು, ಉತ್ತಮ ಶಬ್ದ ಹಾಕಿದ್ರು. ಪರಶಬ್ದಕ್ಕೆ ಬೇರೆ ಅಂತ ಇಷ್ಟೇ ಅರ್ಥ ಅಲ್ಲ, ಉತ್ತಮ ಎಂಬ ಅರ್ಥವೂ ಇದೆ. ಅದರಿಂದಾಗಿ ತಾರತಮ್ಯದಲ್ಲಿ ತಾತ್ಪರ್ಯ ಇದೆ ಅಂತ
ಕಾಟಕ ಉಪನಿಷತ್ತೆ ಸ್ಪಷ್ಟಪಡಿಸಿದೆ. ಉತ್ತಮತ್ವ ಹೇಗೆ ಅಂತ ಮತ್ತೆ ಪ್ರಶ್ನೆ ಬಂತು. ಸತ್ವಾಗದಿ ಮಹಾನಾತ್ಮ, ಸತ್ವ ಬುದ್ಧಿಯಭಿಮಾನಿಯಾಗಿರ್ತಕ್ಕಂಥ ಭಾರತೀ ದೇವಿ ಸರಸ್ವತಿ ದೇವರಿಗಿಂತ ಮಹತ್ತತ್ವಾಭಿಮಾನಿ ಬ್ರಹ್ಮವಾಯುಗಳು ಶ್ರೇಷ್ಠ. ಯಾಕೆ? ಅಧಿ ಶಬ್ದಕ್ಕೆ ಎರಡರ್ಥ, ಅಧಿಕಾಂತ ಒಂದರ್ಥ, ಅಧಿರೀಶ್ವರೆ ನಿಯಾಮಕತ್ವ ಇದೆ ಅಂತ. ಎಷ್ಟು ಚೆನ್ನಾಗಿ ಎರಡನೇ ಸರ್ತಿ ತಾರತಮ್ಯ ನಿರೂಪಣೆ ಮಾಡುವಾಗ ಪರಶಬ್ದಕ್ಕೆ ಬೇರೆ ಅಂತ ಇಷ್ಟೇ ಅರ್ಥ ಅಲ್ಲ, ಉತ್ತಮ ಅಂತ ಅರ್ಥ ಇದೆ. ಅದು ಯಾಕೆ ಉತ್ತಮ ಎಂಬುದಕ್ಕೆ ಈಶ್ವರತ್ವ ಇರುವುದರಿಂದಾಗಿ ಉತ್ತಮತ್ವ. ಹೀಗೆ ಆಚಾರ್ಯರ ಕೇವಲ ಭೇದ ಮಾತ್ರ ಅಲ್ಲ, ಆ ತತ್ವಾಭಿಮಾನಿ ದೇವತೆಗಳಲ್ಲಿ ತರತಮ ಭಾವ ಇದೆ, ಉತ್ತಮತ್ವ ಇದೆ, ನೀಚತ್ವ ಇದೆ. ಕಾರಣ ಏನೆಂದ್ರೆ ನಿಯಮ್ಯ ನಿಯಾಮಕ ಭಾವ ಇರುವುದರಿಂದಾಗಿ ಅಂತ ಇಷ್ಟು ತಾತ್ಪರ್ಯಪೂರ್ವಕವಾಗಿ ಕಾಟಕೋಪನಿಷತ್ತು ತಾರತಮ್ಯವನ್ನ ಸ್ಪಷ್ಟಪಡಿಸಿದೆ. ಕಾರಣ ಇಷ್ಟೇ, ಅದು ಅತ್ಯವಶ್ಯಕ ಎಂಬ ದೃಷ್ಟಿಯಿಂದ. ಅಂತಹ ಈ ಸನ್ನಿಧಾನದಲ್ಲಿ ವೇದವ್ಯಾಸರ ಸನ್ನಿಧಾನ, ಗುರುಗಳ ಸನ್ನಿಧಾನ, ವಿಶೇಷವಾಗಿ ಸಾಹಿತ್ಯ ದಾಸ ಸಾಹಿತ್ಯದ ಗೋಷ್ಠಿ ನಡೀತಾ ಇದೆ. ವೇದವ್ಯಾಸರ ಸನ್ನಿಧಾನದಲ್ಲಿ ಹರಿಕಥಾಮೃತ ಸಾರದಲ್ಲಿ ವೇದವ್ಯಾಸರನ್ನ ಜಗನ್ನಾಥದಾಸರು ವರ್ಣನೆ ಮಾಡಿದ್ದಾರೆ. ಅವರು ಸುಧಾ ಓದಿ ಪದ ಓದಿದವರಲ್ಲ, ಪದ ಮಾಡಿದವರು. ಸುಧಾ ಓದಿ ಪದ ಮಾಡಿದವರಾದ್ರಿಂದಾಗಿ ಅವರ ಪದ್ಯಕ್ಕೆ ಬಹಳ ವಿಶಿಷ್ಟವಾದ ಅರ್ಥ ಇರುತ್ತದೆ. ವೇದಪೀಠ ವಿರಿಂಚ ಭವಶಕ್ರಾದಿ ಸುರವಿಜ್ಞಾನದಾಯಕ. ಜಗನ್ನಾಥದಾಸರು ಆ ವೇದವ್ಯಾಸರನ್ನ ಯಾಕೆ ಮೂಲ ಗುರುಗಳಾದ್ರಿಂದಾಗಿ ನಮನ ಸಲ್ಲಿಸ್ತಾ ಇದ್ದಾರೆ. ಸಮಸ್ತವಾಗಿರ್ತಕ್ಕಂತಹ ತಾವು ಹರಿಕಥಾಮೃತ ಸಾರದಲ್ಲಿ ಆ ಹರಿಯ ಕಥಾ ಸಾರವನ್ನೇನು ನಿರೂಪಣೆ ಮಾಡಿದ್ದಾರೆ, ಅದಕ್ಕೆಲ್ಲ ಮೂಲ ಸ್ಫೂರ್ತಿ, ಅದಕ್ಕೆ ನೆಲ ಯಾರು ಅಂದ್ರೆ ಆ ಮಹಾಭಾರತ ಭಾಗವತಾದಿ ಪುರಾಣಾದಿಗಳ ಗ್ರಂಥವನ್ನು ರಚನೆ ಮಾಡುವ ಮೂಲಕ ಅವನು ಕೊಟ್ಟವನು, ಅವನು ಮೂಲ ಪುರುಷ. ಹಾಗಾಗಿ ಆ ವೇದವ್ಯಾಸರು ಈ ಎಲ್ಲ ಹರಿಕಥಾಮೃತ ಸಾರದ ನಿರೂಪಣೆಗೆ ಮೂಲ ಸ್ಫೂರ್ತಿ ಅವರಾದ್ರಿಂದಾಗಿ, ಆ ದೃಷ್ಟಿಯಿಂದಲೂ ಕೂಡ ಭಗವಂತ ವಕ್ತಾರನಾದ್ರಿಂದಾಗಿ ಆ ಭಗವಂತನನ್ನ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ. ವೇದಪೀಠ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರನ್ನೋ ಚತುರಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದವರು ಅಂತ. ಅವರು ಚತುರಾಮ್ನಾಯ ಪೀಠವನ್ನು ಯಾರ್ಯಾರೋ ಸ್ಥಾಪನೆ ಮಾಡಿದವರು ಅಂತ ಹೇಳ್ತಾರೆ. ನಿಜವಾಗಿ ಚತುರಾಮ್ನಾಯ ಪೀಠವನ್ನ ಸ್ಥಾಪನೆ ಮಾಡಿದವರು ವೇದವ್ಯಾಸರು. ಚತುರಾಮ್ನಾಯ ಪೀಠ ಮಾತ್ರ ಅಲ್ಲ, ಪುರಾಣ ಪೀಠ ಮತ್ತೆ ಇತಿಹಾಸ ಪೀಠ, ಇದನ್ನೆಲ್ಲ ಸಮಗ್ರವಾದಂತಹ ಆ ಅಧ್ಯಾತ್ಮ ಜ್ಞಾನಕ್ಕೆ ಏನೇನು ಅವಶ್ಯಕ ಇದೆಯೋ ಅದೆಲ್ಲ ಪೀಠವನ್ನು ಸ್ಥಾಪನೆ ಮಾಡಿದವರು ವೇದವ್ಯಾಸರು. ಹಾಗಾಗಿ ಮೂಲ ವೇದ ಪೀಠ ಅಂದ್ರೆ ಭಗವಾನ್ ವೇದವ್ಯಾಸರೇ. ನೋಡಿ ಏನಾಯಿತು, ಎಲ್ಲ ಗೌತಮ ಋಷಿಗಳ ಶಾಪದಿಂದ ಆಯುಷ್ ಬುದ್ಧಿ ಜ್ಞಾನಶೂನ್ಯರಾದಾಗ, ವೇದ ಪಠನ ಮಾಡತಕ್ಕಂಥವರಿಗೆ ಜ್ಞಾನಶೂನ್ಯರಾದಾಗ, ಅವರಿಗೆ ತಮ್ಮ ತಮ್ಮ ವೇದವೇ ಎಡಕದೇ ಇದ್ದಾಗ ಆ ಬುದ್ಧಿ ಅಲ್ಪ ಆಯಿತು. ಹಾಗೆ ಆಯುಷ್ಯ ಶ್ರದ್ಧೆ ಕಡಿಮೆ ಆಯಿತು. ಅದಕ್ಕೆ ಯಥಕವ ರೀತಿಯಲ್ಲಿ ವೇದವನ್ನು ವಿಭಾಗ ಮಾಡಿ ವಿಭಕ್ತವಾದ ವೇದಕ್ಕೆ ಪ್ರವರ್ತಕರನ್ನಾಗಿ ಮಾಡಿದರು ತಮ್ಮ ಶಿಷ್ಯರನ್ನ. ಋಗ್ವೇದಕ್ಕೆ ಪ್ರವರ್ತಕರನ್ನಾಗಿ ಯಾರನ್ನ ಮಾಡಿದರು? ಆ ಪೈಲರನ್ನ. ಯಜುರ್ವೇದಕ್ಕೆ, ಕೃಷ್ಣ ಯಜುರ್ವೇದಕ್ಕೆ ಆ ವೈಶಂಪಾಯನರನ್ನ, ಶುಕ್ಲ ಯಜುರ್ವೇದಕ್ಕೆ ಸೂರ್ಯನನ್ನ, ಹಾಗೆ ಸಾಮವೇದಕ್ಕೆ ಯಾವ ಆ ಜೈಮಿನಿ ಆಚಾರ್ಯರನ್ನ, ಅಥರ್ವಣ ವೇದಕ್ಕೆ ಸುಮಂತ ಋಷಿಗಳನ್ನ ಪ್ರವರ್ತಕರನ್ನಾಗಿ ಮಾಡಿದರು. ಹೀಗೆ ತಾವು ವೇದವನ್ನು ವಿಭಾಗ ಮಾಡಿ ವಿಭಕ್ತವಾದ ವೇದಕ್ಕೆ ಸರಿಯಾಗಿ ಪ್ರಚಾರಕರನ್ನಾಗಿ 4 ಮಂದಿಯನ್ನ ವ್ಯವಸ್ಥೆ ಮಾಡಿದರು. ಹಾಗಾಗಿ ನಿಜವಾಗಿಯೂ ಕೂಡ ಈ 4 ಮಂದಿ ವೇದ ಪೀಠ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ಪೀಠ, ತಮ್ಮ ಶಿಷ್ಯರನ್ನ ವೇದ ಪೀಠವನ್ನಾಗಿ ಮಾಡಿ ಅವರೆಲ್ಲರಿಗೂ ತಾವು ಮೂಲಾಶ್ರಯಾಗಿ ನಿಜವಾದ ವೇದ ಪೀಠ ಅಂದ್ರೆ ಭಗವಾನ್ ವೇದವ್ಯಾಸರು. ಅಷ್ಟೇ ಅಲ್ಲ, ಯಾಕೆ ಇವತ್ತು ನಾವು ವೇದವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಇತಿಹಾಸ ಬೇಕು, ಅರ್ಥ ಮಾಡಿಕೊಳ್ಬೇಕಾದ್ರೆ ಪುರಾಣ ಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮೇತ್. ಇದು ಕೇವಲ ಅಪೌರುಷೆಯಾದ ವೇದ ಪೀಠವನ್ನು ಮಾತ್ರ ಸ್ಥಾಪನೆ ಮಾಡಿದ್ದಲ್ಲ, ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಪುರಾಣ ಪೀಠ, ಇತಿಹಾಸ ಪೀಠವನ್ನು ಕೂಡ ವೇದವ್ಯಾಸರೇ ಸ್ಥಾಪನೆ ಮಾಡಿದರು. ತಮ್ಮ ಶಿಷ್ಯರನ್ನೇ ಪುರಾಣ ಪೀಠವನ್ನಾಗಿ, ಇತಿಹಾಸ ಪೀಠವನ್ನಾಗಿ ಅವರನ್ನು ನಿಯೋಜನೆ ಮಾಡಿ ಅದರ ಪ್ರಸಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ವೇದವ್ಯಾಸರು. ಯಾರು? ವೈಶಂಪಾಯನರನ್ನ ಇತಿಹಾಸ ಮಹಾಭಾರತ ಅಂತಾನ ರಚನೆ ಮಾಡಿ
ವೈಶಂಪಾಯರನ್ನೇ ಮಹಾಭಾರತ ಪ್ರವರ್ತಕನ್ನಾಗಿ ಮಾಡಿದರು. ಹಾಗೆ ಮಹಾರಾಮಾಯಣ, ಮೂಲ ರಾಮಾಯಣ, ಭಾರತ, ಪುರಾಣಾದಿಗಳಿಗೆ ಪ್ರವರ್ತಕರನ್ನಾಗಿ ಆಯಾವ ರೋಮಹರ್ಷನ ವ್ಯವಸ್ಥೆ ಮಾಡಿದರು. ಹಾಗೆ ಶುಕಾಚಾರ್ಯರನ್ನ ಗಂಧರ್ವಾದಿ ಲೋಕದಲ್ಲಿ ಮತ್ತು ಮನುಷ್ಯ ಲೋಕದಲ್ಲಿ ಆ ಮಹಾಭಾರತಾದಿಗಳ ಒಂದು ಪ್ರಚಾರ ಆಗಲಿಕ್ಕೋಸ್ಕರ ಅವರನ್ನು ವ್ಯವಸ್ಥೆ ಮಾಡಿದರು. ಅದನಂತರ ನಾರದರನ್ನು ದೇವಲೋಕದಲ್ಲಿ ಮಹಾಭಾರತಾದಿಗಳ ಪ್ರಚಾರಕ್ಕೋಸ್ಕರ ಮಾಡಿದರು. ಯೋಗಶಾಸ್ತ್ರದ ಪ್ರವರ್ತಕರನ್ನಾಗಿ ಯಾರನ್ನು ಮಾಡಿದರು ಅಂತ ಹೇಳಿಬಿಟ್ರೆ ಆ ಸನಕಾದಿ ಮುನಿಗಳನ್ನು ಮಾಡಿದರು. ಕರ್ಮಯೋಗಕ್ಕೆ ಪ್ರವರ್ತಕರನ್ನಾಗಿ ಭೃಗ್ವ ಮೊದಲಾದ ಋಷಿಗಳನ್ನು ಮಾಡಿದರು. ಹೀಗೆ ಸಮಗ್ರವಾದಂತಹ ಒಂದು ಜ್ಞಾನ ಸಜ್ಜನರಿಗೆ ಮುಟ್ಲಿಕ್ಕೋಸ್ಕರ ನಾನಾ ತರದ, ಅದು ಇತಿಹಾಸ ಪೀಠವನ್ನ, ಪುರಾಣ ಪೀಠವನ್ನ, ಮತ್ತೆ ವೇದ ಪೀಠವನ್ನ ತಮ್ಮ ಶಿಷ್ಯರನ್ನೇ ಆ ವೇದ ಪೀಠ, ಇತಿಹಾಸ ಪೀಠವನ್ನಾಗಿ ನಿಯುಕ್ತಿಗೊಳಿಸಿ ವೇದದ ಪ್ರಸಾರಕ್ಕೆ, ಭಾರತಾದಿಗಳ ಪ್ರಸಾರಕ್ಕೆ ಉತ್ತಮವಾದ ವ್ಯವಸ್ಥೆಯನ್ನು ಮಾಡಿದವರು ವೇದವ್ಯಾಸರಾದ್ರಿಂದಾಗಿ ಅವರು ಕೇವಲ ವೇದ ಪೀಠ ಮಾತ್ರ ಅಲ್ಲ, ಎಲ್ಲ ಇತಿಹಾಸ, ಪುರಾಣ, ವೇದ ಸಮಗ್ರ ಜ್ಞಾನದ ಪೀಠ ಅಂದ್ರೆ, ವಿಶ್ವಜ್ಞಾನದ ಪೀಠ ಅಂದ್ರೆ ಅದು ವೇದವ್ಯಾಸರು. ಆ ದೃಷ್ಟಿಕೋನದಿಂದ ವೇದಪೀಠ ವಿರಿಂಚಿ ಭವ ಶಕ್ರಾದಿ ಸ್ವರವಿಜ್ಞಾನದಾಯಕ. ತಾನು ಅವತಾರ ಮಾಡಿದ ತಕ್ಷಣವೇನೆ 7 ದಿನದಲ್ಲೇನೆ ಆ ಲೋಕದ ಮರ್ಯಾದೆಯನ್ನು ಅನುಸರಿಸಲಿಕ್ಕೋಸ್ಕರ, ಧರ್ಮದ ಮರ್ಯಾದೆಯನ್ನು ಅನುಸರಿಸಲಿಕ್ಕೋಸ್ಕರ 7 ದಿನದಲ್ಲೇನೆ ತಂದೆಯಿಂದ ಉಪನೀತನಾಗಿ ತಕ್ಷಣವೇ ಮೇರು ಪರ್ವತಕ್ಕೆ ಹೋಗಿದ್ದಾರೆ. ಅಲ್ಲಿ ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡಿದರು. ವಿಭಕ್ತ ವೇದದ ಉಪದೇಶ, ಬ್ರಹ್ಮಸೂತ್ರದ ಉಪದೇಶ, ಭಾರತಾದಿಗಳ ಉಪದೇಶವನ್ನು ಮಾಡಿದರು. ಆ ದೃಷ್ಟಿಕೋನದಿಂದ ವಿರಿಂಚೆ ಭವ ಶಕ್ರಾದಿ ಸೂರ ವಿಜ್ಞಾನದಾಯಕ, ದೇವತೆಗಳಿಗೆ ವಿಶೇಷ ಜ್ಞಾನವನ್ನ ಕೊಟ್ಟಿದ್ದಾರೆ. ವೇದಪೀಠ ವಿರಿಂಚೆ ಭವ ಶುಕ್ರ ವಿಜ್ಞಾನದಾಯಕ, ವೇದಪೀಠ ಅನಿಸ್ಕೊಂಡ ಪೈಲ ಮತ್ತು ಜೈವಿನಿ, ಸುಮಂತು, ವೈಶಂಪಾಯನಾದಿಗಳ ಬ್ರಹ್ಮಾದಿ ದೇವತೆಗಳಿದ್ದಾರೆ, ಅವಳಿಗೆ ಪ್ರವೇಶ ಮಾಡಿದ್ದಾರೆ. ಅವರಲ್ಲಿ ನಿಂತು ಕೂಡ ಜ್ಞಾನೋಪದೇಶವನ್ನ ಮಾಡಿದ್ದಾನೆ ಪರಮಾತ್ಮ. ಸ್ವರವಿಜ್ಞಾನದಾಯಕ, ಮೋದ ಚಿನ್ಮಯ ಗಾತ್ರ. ವೇದವ್ಯಾಸರು ಕಾನೀನ ಅಂತ ಬಹಳ ಪ್ರಸಿದ್ಧ. ಕಾನೀನ ಅಂದ್ರೆ ಕನ್ಯಾವಸ್ಥೆಯಲ್ಲೇ ಪರಾಶರಿಂದ ಸತ್ಯವತಿಯಲ್ಲಿ ಅವತರಿಸಿದವರು. ಕಾನೀನೋ ವ್ಯಾಸ ಅಂತ ಪ್ರಸಿದ್ಧ. ಕಾನೀನ ಅಂತ ಅದು ಆಚಾರ್ಯ ಭಾಷ್ಯದಲ್ಲಿ ಹೇಳಿದ್ದಾರೆ, ಕನ್ಯಾಪುತ್ರ. ಹಾಗಾಗಿ ಅಕ್ರಮವಾಗಿ ವೇದವ್ಯಾಸರು ಜನ್ಮವನ್ನು ತಾಳಿದ್ದಾರೆ ಅಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ. ಆಚಾರ್ಯರು ಹೇಳಿದ್ದಾರೆ, ಕಂಬದಿಂದ ನರಸಿಂಹದೇವರು ಹೇಗೆ ಆವಿರ್ಭವಿಸಿದ್ರು ಹಾಗೆ ಸತ್ಯವತಿ ಭಗವಂತನ ಒಂದು ಪ್ರಾದುರ್ಭಾವಕ್ಕೆ ಒಂದು ಸ್ಥಾನವೇ ವಿನಃ ದೇಹ ಕೊಟ್ಟ ತಂದೆ ತಾಯಿಗಳು ಪರಾಶರಲ್ಲ, ಸತ್ಯವತಿಯಲ್ಲ. ಅದರಿಂದ ಅಕ್ರಮವಾಗಿ ಅವರು ಹುಟ್ಟಿದವರು, ಅವರು ಅಪವಿತ್ರರು ಅಂತ ಯಾರು ಹೇಳಬಾರದು. ಮೋದ ಚಿನ್ಮಯ ಗಾತ್ರ, ಅವತಾರವಾದ ತಕ್ಷಣವೇನೆ ದಿವ್ಯ ರೂಪವನ್ನು, ಬೃಹದ್ ರೂಪವನ್ನು ತಾಳಿದ್ರಂತೆ ವೇದವ್ಯಾಸರು ಅಂತ ಮಹಾಭಾರತದಲ್ಲೇ ಇದೆ. ಹಾಗಾಗಿ ಆ ಅವತಾರ ತಕ್ಷಣ ಬೃಹದ್ ರೂಪವನ್ನು ತಾಳಬೇಕಾದ್ರೆ ಅದು ಒಂದು ದೆವ್ವ ಆಗಿರಬೇಕು, ಒಂದು ದೇವತೆ ಆಗಿರಬೇಕು. ವೇದವ್ಯಾಸರಂತೂ ದೆವ್ವಂತೂ ಅಲ್ಲವೇ ಅಲ್ಲ. ಆದ್ರಿಂದಾಗಿ ದೇವೋತ್ತಮ, ಆದ್ರಿಂದಾಗಿ ಜ್ಞಾನಾನಂದಮಯವಾದ ಶರೀರ ವೇದವ್ಯಾಸರದ್ದು. ಮೋದ ಚಿನ್ಮಯ ಗಾತ್ರ, ಲೋಕ ಪವಿತ್ರ. ವೇದವ್ಯಾಸರು ಲೋಕ ಪವಿತ್ರರು ಅಂತ ಅಂದ್ರೆ ಏನರ್ಥ? ಲೋಕ ಪವಿತ್ರ ಅಂದ್ರೆ ಏನು? ಮೊದಲು ಲೋಕ ಅಪವಿತ್ರವಾಗಿತ್ತು, ಇವರಿಂದಾಗಿ ಲೋಕ ಪವಿತ್ರ. ಜ್ಞಾನ ಮಾಲೋಕೋ ಲೋಕೋ ಭಾಸಚ್ಚ ಕಥ್ಯತೆ. ಲೋಕ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಎಂಬುದು ವೇದವ್ಯಾಸರಿಂದ ಪವಿತ್ರವಾಯಿತು. ಲೋಕಃ ಪವಿತ್ರ ಏನ, ಏನು ಜ್ಞಾನ ಮೊದಲು ಅಪವಿತ್ರವಾಗಿತ್ತು. ವಿಷ್ಣು ಸರ್ವೋತ್ತಮತ್ವಾದಿ ಜ್ಞಾನ ಎಂಬುದು ಮೋಕ್ಷ ತತ್ವಜ್ಞಾನ ಹೌದೋ ಅಲ್ವೋ ಎಂಬಂತಹ ಆ ಸಂಶಯಕ್ಕೆ ಒಳಪಟ್ಟಿತ್ತು. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಖಂಡಿತವಾಗಿಯೂ ಅದು ತಾರಕ ಅಲ್ಲ, ಅದು ಮಿಥ್ಯಾಜ್ಞಾನ ಎಂಬ ಕೆಲವರಿಗೆ ವಿಪರೀತ ಜ್ಞಾನಕ್ಕೆ ಒಳಪಟ್ಟಿತ್ತು. ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ. ಜ್ಞಾನ ಎಂಬುದು ಮಲಿನ ಆಗುವುದಂದ್ರೆ ಅಲ್ಲಿ ಅಪ್ರಾಮಾಣ್ಯ ಸಂಶಯ ಅಥವಾ ಅಪ್ರಾಮಾಣ್ಯ ಸರಿಯಾದ ತತ್ವಜ್ಞಾನದಲ್ಲಿ ಅಪ್ರಾಮಾಣ್ಯ ಸಂಶಯ ಅಥವಾ ಅಪ್ರಾಮಾಣ್ಯದ ವಿಪರೀತ ನಿಶ್ಚಯ, ಅಪ್ರಾಮಾಣ್ಯ ನಿಶ್ಚಯ. ಇದರಿಂದಾಗಿ ಸಂಶಯ ಮತ್ತು ವಿಪರೀತ ಜ್ಞಾನದಿಂದಾಗಿ ಜ್ಞಾನ ಎಂಬುದು ಮಲಿನವಾಗಿತ್ತು. ಭಗವಾನ್ ವೇದವ್ಯಾಸರು ಆ ಅವತಾರ ಮಾಡಿ ವೇದವನ್ನು ವಿಭಾಗ ಮಾಡಿ ಮಹಾಭಾರತಾದಿಗಳನ್ನು ರಚನೆ ಮಾಡಿ, ಪುರಾಣವನ್ನು ರಚನೆ ಮಾಡಿ, ಬ್ರಹ್ಮಸೂತ್ರವನ್ನು ರಚನೆ ಮಾಡಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ
ಪವಿತ್ರ ಮಾಡಿದ್ರು. ಅದರ ಬಗ್ಗೆ ಅಪ್ರಾಮಾಣ್ಯ ಸಂಶಯ ಇತ್ತು, ಅಪ್ರಾಮಾಣ್ಯವೇ ಎಂಬ ವಿಪರೀತ ಜ್ಞಾನ ಇತ್ತು. ಇದು ಮಾಲಿನ್ಯ ಜ್ಞಾನದಲ್ಲಿ ಅದನ್ನು ವಿನ್ಯಾಸ ಮಾಡಿದರು. ಹಾಗಾಗಿ ಜ್ಞಾನ ಎಂಬುದು ಮಲಿನವಾದ ಜ್ಞಾನವನ್ನ ಭಗವಾನ್ ವೇದವ್ಯಾಸರು ಪವಿತ್ರ ಮಾಡಿದರು ಎಂಬ ಅರ್ಥದಲ್ಲಿ ಲೋಕ ಪವಿತ್ರ ಸುಚರಿತ್ರ. ವೇದವ್ಯಾಸರು ಸುಚರಿತ್ರ. ಏನು ಅವರ ಚರಿತ್ರೆ ಯಾವಾಗಲೂ ಮನನಾರ್ಹವಾಗಿರ್ತಕ್ಕಂತಹ ಚರಿತ್ರೆ ವೇದವ್ಯಾಸರು ಅಂತ ಹೇಳಿದ್ರೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಯಾಕೆಂದ್ರೆ ಇಂದಿನ ಜನ್ಮದಲ್ಲಿ ಆ ಕೀಟ, ಅಂದಿನ ಜನ್ಮದಲ್ಲಿ ಅದು ಭಕ್ತ, ವೇದವ್ಯಾಸರ ಭಕ್ತವಾಗಿತ್ತು. ಆದರೆ ಚತುರ್ಥ ವರ್ಣದಲ್ಲಿ ಸೇರಿರ್ತಕ್ಕಂತಹ ಭಕ್ತಿ ಉಳ್ಳದ್ದಾಗಿತ್ತು ವೇದವ್ಯಾಸರಲ್ಲಿ. ಆದರೆ ಭಕ್ತಿ ಜೊತೆಗೆ ಲೋಭವೂ ಇತ್ತು. ಆ ಲೋಭದಿಂದ ಆ ಶೂದ್ರ ಭಕ್ತ ಕೀಟನಾಗಿ ಜನಿಸಿದ್ದಾನೆ. ಆ ಕೀಟವಾಗಿ ಜನಿಸಿದಾಗ ವೇದವ್ಯಾಸರ ದಾರಿಯಲ್ಲಿ ವೇದವ್ಯಾಸರ ದೃಷ್ಟಿಗೆ ಆ ಕೀಟ ಬೀಳ್ತಾ ಇದೆ. ಗಾಡಿ ಬರ್ತಾ ಇದೆ, ಗಾಡಿ ಚಕ್ರಕ್ಕೆ ಸಿಕ್ಕಾಕೊಂಡ್ರೆ ನಾನು ಸತ್ತೋಗ್ತೇನೆ ಅಂತ ಅದಕ್ಕೋಸ್ಕರಕ್ಕೆ ಭಯಪಟ್ಟು ಓಡ್ತಾ ಇದೆ. ವೇದವ್ಯಾಸರು ಗಮನಿಸಿದ್ರು, ಯಾಕೆ ಓಡ್ತಾ ಇದ್ದಿ ಅಂತ ಕೇಳಿದ್ರೆ, ಅಯ್ಯೋ ನನ್ನ ದೇಹವನ್ನು ಉಳಿಸ್ಕೊಳ್ಬೇಕಾಗಿದೆ, ಅದಕ್ಕೆ ಓಡ್ತಾ ಇದ್ದೇನೆ. ಆಗ ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಯಾಕೆ ಇದು ನೀನು ಪಾಪದಿಂದ ಬಂದಂತಹ ಕೀಟ ದೇಹ, ಈ ದೇಹವನ್ನು ಬಿಡು, ನಿನಗೆ ರಾಜದೇಹ ಕೊಡ್ತೇನೆ ಅಂತ ಹೇಳಿದಾಗ ಆ ಕೀಟ ಅದರ ಮೇಲೆ ಬಹಳ ಅಭಿಮಾನ ಇದರಿಂದಾಗಿ ರಾಜದೇಹ ಕೊಡ್ತೇನೆ ಅಂತ ಹೇಳಿದರೂ ಕೂಡ ಅದು ಒಪ್ಪಿಲ್ಲ. ಆಗ ಕೀಟ ದೇಹದಲ್ಲೇ ಅದು ಅಡ್ಜಸ್ಟ್ ಆಗಲಿಕ್ಕೆ ಪ್ರಯತ್ನ ಪಟ್ಟಾಗ ಅತ್ಯಕ್ತ ದೇಹಂ ನೃಪತಿಂಚಕಾರ, ವೇದವ್ಯಾಸರ ಆ ಕೀಟ ದೇಹದಲ್ಲೇನೆ ಅದನ್ನು ರಾಜನನ್ನಾಗಿ ಮಾಡಿ ಎಲ್ಲಾ ರಾಜರು ಕೂಡ ಅದಕ್ಕೆ ಕಪ್ಪ ಕಾಣಿಕೆ ತಂದೊಪ್ಪಿಸಿ ನಮಸ್ಕಾರ ಮಾಡುವಂತೆ ಮಾಡಿದರು. ಹೀಗೆ ಸರ್ವರಾಜರಿಂದ ಅಭಿವಂದಿತವಾಯಿತು ಕೀಟ ದೇಹದಲ್ಲಿ. ಇದು ಚಿಂತಿಸಲಿಕ್ಕೂ ಸಾಧ್ಯ ಇಲ್ಲದಂತ, ಊಹಿಸಲಿಕ್ಕೂ ಸಾಧ್ಯಂತಹ ಒಂದು ಮಹಿಮೆಯನ್ನ ಭಗವಾನ್ ವೇದವ್ಯಾಸರು ತೋರಿಸಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲೇ ನಿನಗೆ ಮೋಕ್ಷಗೊಳ್ಳಿಗೆ ನಾನು ಸಮರ್ಥ. ಆದರೆ ಒಂದು ಮರ್ಯಾದೆ ಇದೆ, ವ್ಯವಸ್ಥೆ ಇದೆ. ನಾನೇ ಒಂದು ನಿಯಮವನ್ನು ವ್ಯವಸ್ಥೆ ಮಾಡಿದ್ದೇನೆ, ಅಳವಡಿಸಿಕೊಂಡಿದ್ದೇನೆ. ಯಾರಿಗೆ ಸ್ವರೂಪ ದೇಹ ಇರುತ್ತೋ ಅಂತಹ ದೇಹವೇ ಕೊನೆಗಾಲದಲ್ಲಿ ಬರಬೇಕು. ಅಂತ್ಯದೇಹೋ ನಿಜೋಯತ. ನೀನು ನಿಜವಾಗಿಯೂ ಕೂಡ ಬ್ರಾಹ್ಮಣ ದೇಹ, ನಿನ್ನ ಸ್ವರೂಪ ದೇಹ. ಹಾಗೆ ಕೊನೆಗೆ ನಿನಗೆ ಬ್ರಾಹ್ಮಣ ದೇಹವೇ ಬಂದೇ ಮೋಕ್ಷ ಕೊಡಬೇಕು. ಅದರಿಂದಾಗಿ ನೀನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿ ವಿಶೇಷ ಜ್ಞಾನವನ್ನು ಪಡೆದು ನೀನು ಮುಕ್ತಿ ಹೊಂದು ಅಂತ ಆ ಕೀಟಕ್ಕೆ ಅನುಗ್ರಹ ಮಾಡಿದ್ದಾರೆ. ಈ ಜನ್ಮದಲ್ಲಿ ರಾಜತ್ವವನ್ನು ಪಡೆದು ಮುಂದಿನ ಜನ್ಮದಲ್ಲಿ ಅದು ವಿಪ್ರರಾಜ ಆಗಿ ಬಂದು ವೇದವ್ಯಾಸರಿಂದ ಜ್ಞಾನ ಪಡೆದು ಮೋಕ್ಷವನ್ನು ಪಡಿತು. ಇದು ಸುಚರಿತ್ರ. ಇನ್ನು ಅನೇಕ ಚರಿತ್ರೆ ಇದೆ. ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯವಿದೂರ. ವೇದವ್ಯಾಸರಿಗೆ ಛೇದ ಭೇದಾದಿಗಳು ಇಲ್ಲ. ಯಾಕೆ ಬಂತು ಇದು? ಪ್ರಸಕ್ತಸ್ಯ ನಿಷೇಧ. ಪ್ರಸಕ್ತಿ ಇದ್ರೆ ನಿಷೇಧ ಮಾಡಬೇಕು. ಛೇದ ಯಾರು ಹೇಳಿದ್ರು ವೇದವ್ಯಾಸರಿಗೆ? ಭೇದ ಯಾರು ಹೇಳಿದ್ರು? ವಿಷಾದ ಯಾರು ಹೇಳಿದ್ರು? ಆ ಕಲ್ಪನೆ ಬಂದ್ರೆ ತಾನೇ ಅದನ್ನು ನಿಷೇಧ ಮಾಡಬೇಕು ದಾಸರವರ್ಯರು. ಕಲ್ಪನೆ ಯಾಕೆ ಬರ್ತದೆ ವೇದವ್ಯಾಸರಲ್ಲಿ? ಛೇದದ ಕಲ್ಪನೆ ಬರ್ತದೆ. ಕಾರಣ ಏನಂದ್ರೆ ಬೇರೆ ಕಡೆಯಲ್ಲೆಲ್ಲ ಅಡ್ಡಪಲ್ಲಕ್ಕಿ ಉತ್ಸವವಾಗುವಾಗ ವ್ಯಾಸತೋಳು ಮೆರವಣಿಗೆ ಮಾಡ್ತಾರೆ, ವೇದವ್ಯಾಸರ ತೋಳು ಮೆರವಣಿಗೆ ಮಾಡ್ತಾರೆ. ಒಂದು ಪಂಗಡದವರು ಅಡ್ಡಪಲ್ಲಕ್ಕಿ ಉತ್ಸವದಲ್ಲಿ ವ್ಯಾಸತೋಳು ಮೆರವಣಿಗೆ ಅಂತ. ಅದೇನನ್ನು ಕೇಳಿದ್ರೆ ವೇದವ್ಯಾಸರ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಚದೆ ವೇದಶಾಸ್ತ್ರ ಪರಂ ನಾಸ್ತಿ ನದೈವಂ ಕೇಶವ ಪರಂ. ತಮ್ಮ ಬಾವಿನ ಮೇಲೆ ಕೆತ್ತಿ ಶಪಥಪೂರ್ವಕವಾಗಿ ಹರಿಸರ್ವೋತ್ತಮತ್ವವನ್ನ ಮತ್ತೆ ವೇದವೇ ಸಕಲ ಶಾಸ್ತ್ರ ಉತ್ತಮ ಅಂತ ಸಮರ್ಥನೆ ಮಾಡಿದಾಗ ವೀರಭದ್ರನ ಸಿಕ್ಕಾಪಟ್ಟೆ ಸಿಟ್ಟುವಂತಂತ. ವೀರಭದ್ರ ಏನು ಮಾಡಿದಂದ್ರೆ ಕೈಯನ್ನು ಕಟ್ ಮಾಡಿದ. ಆ ಕಟ್ ಮಾಡಿದ ಕೈಯನ್ನೇ ವ್ಯಾಸತೋಳು ಮೆರವಣಿಗೆ ಅಂತ ಮಾಡ್ತಾ ಇದ್ದಾರೆ ಅಂತ ಅದು ಪ್ರಸಿದ್ಧವಾಗಿದೆ. ವೇದವ್ಯಾಸರು ನಿಜವಾಗಿ ಹೇಳಿದ್ದಲ್ಲ, ಅದನ್ನು ನಿಜವಾಗಿ ಹೇಳ್ತಾ ಇದ್ದಾರೆ. ಅದು ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದ ಮಾತು. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳಿದ ಮಾತನ್ನ ದಾಖಲೆ ಮಾತ್ರ ಮಾಡಿದ್ದಾರೆ ವಿನಃ ವೇದವ್ಯಾಸರ ಕೈ ಎತ್ತಿ ಹೇಳಿಲ್ಲ. ಅದು ಇದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ವೀರಭದ್ರ ಬಂದು ತೋಳು ಕಟ್ ಮಾಡಿದ. ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ ವೈಷ್ಣವ ಸಿದ್ಧಾಂತದಲ್ಲಿ ಆ ಹರಿಸರ್ವೋತ್ತಮತ್ವವನ್ನು ಸಮರ್ಥನೆ ಮಾಡಿದ್ದಕ್ಕೆ ವೀರಭದ್ರವನ್ನು ಕೈ ಕಟ್ ಮಾಡಿದ. ಅದಕ್ಕೆ ಅಂಗವಾಗಿ ವ್ಯಾಸತೋಳು ಮೆರವಣಿಗೆಯನ್ನು ಮಾಡ್ತಾರೆ. ಹೀಗೆಲ್ಲ ಇದೆ. ಅದಕ್ಕೆ ಛೇದವನ್ನು ಕಲ್ಪನೆ ಮಾಡ್ತಾರೆ. ವೇದವ್ಯಾಸರಿಗೆ ಜ್ಞಾನ ಮತ್ತು ಅಭಯ ಮುದ್ರೆ ಕೊಡ್ತಕ್ಕಂಥ ಕೈಯನ್ನೇ ಕಟ್ಟು ಮಾಡಿದ್ರೆ ಅವರಿಗೆ ಜ್ಞಾನವೂ ಇಲ್ಲ ಅಭಯವೂ ಇಲ್ಲ ಅಂತ ಆಗಿಬಿಡತ್ತೆ. ಹೀಗೆ ಹೇಳ್ತಾರೆ. ಅದಕ್ಕೆ ಛೇದ ಪ್ರಸಕ್ತಿ ಬಂತು, ಅದನ್ನು ಛೇದ ಇಲ್ಲ ಅಂತ ಹೇಳಿದ್ರು. ಭೇದ ಇಲ್ಲ. ವೇದವ್ಯಾಸನನ್ನ ಪರಮಾತ್ಮನಿಂದ ಭಿನ್ನ ಅಂತ ಹೇಳ್ತಾರೆ.
ಕಶ್ಚನ ಋಷಿ. ವೇದವ್ಯಾಸರು ಕಶ್ಚನ ಋಷಿ ಅಂತ ಹೇಳ್ತಾರೆ, ಪರಮಾತ್ಮ ಅಂತ ಅವರು ಒಪ್ಪುವುದಿಲ್ಲ. ಹಾಗಾಗಿ ಅದಕ್ಕೋಸ್ಕರವೇ ಅವರನ್ನು ಹೇಳ್ತಾ ಇದ್ದಾರೆ, ಪರಮಾತ್ಮನಿಂದ ಭೇದ ಎಂದೂ ಪರಮಾತ್ಮ ಎನಿಸಬಾರದು. ಶ್ರೀಕೃಷ್ಣ ಪರಮಾತ್ಮನೇ ಅಗ್ರಪೂಜೆ ನಡೀತು, ವೇದವ್ಯಾಸರಿಗೆ ಅಗ್ರಪೂಜೆ ನಡೀಲಿಲ್ಲ. ಹಿಂದಾಗಿ ಅವರು ಎಕ್ಕಚ್ಚ ಋಷಿ ಕೃಷ್ಣನಂತೆ ಸರ್ವೋತ್ತಮ ಅಲ್ಲ ಎಂಬ ತಪ್ಪು ಕಲ್ಪನೆಗೆ ಅವಕಾಶ ಇದೆ. ಕಚ್ಚನ ಋಷಿ ಅಂತ ಹೇಳುವಾಗ ಪರಮಾತ್ಮನಿಂದ ಭಿನ್ನ ಎಂಬ ತಪ್ಪು ಕಲ್ಪನೆಗೆ ಅವಕಾಶ ಇದೆ. ಅದಕ್ಕೆ ಭೇದ ಇಲ್ಲ ಅಂತ ಹೇಳಿದ್ರು. ಛೇದ ಭೇದ ವಿಷಾದ, ವೇದವ್ಯಾಸರಿಗೆ ವಿಷಾದವೂ ಇಲ್ಲ. ಯಾಕಂದ್ರೆ ವೇದವ್ಯಾಸರು ವೇದವನ್ನು ವಿಭಾಗ ಮಾಡಿದ್ರು, ಬ್ರಹ್ಮಸೂತ್ರ ರಚನೆ ಮಾಡಿದ್ರು, ಮಹಾಭಾರತವನ್ನು ರಚನೆ ಮಾಡಿದ್ರು. ಆದರೂ ಅವರಿಗೆ ತನ್ನ ಅವತಾರ ಕಾರ್ಯ ಇನ್ನು ನಾನು ಏನು ಮಾಡಬೇಕಿತ್ತು, ಬಹಳ ವಿಷಾದದಿಂದ, ಏನೂ ತೃಪ್ತಿಯಾಗಿಲ್ಲ. ನನ್ನಲ್ಲಿ ನ್ಯೂನತೆ ಏನು, ಯಾಕೆ ನನ್ನ ಅವತಾರ ಕಾರ್ಯ ಸರಿಯಾಗಿ ಆಗಿಲ್ಲ, ತುಂಬಾ ಏನು ಮಾಡಬೇಕು ನಾನು ಅಂತ, ನಾನು ಯಶಸ್ವಿ ಆಗಿಲ್ಲ ಅಂತ ತುಂಬಾ ವಿಷಾದಕ್ಕೆ ಒಳಗಾದರು. ಆಗ ನಾರದರು ಬಂದು, ನೀವು ಅವತಾರದ ಕಾರ್ಯ ಪೂರ್ಣ ಆಗಬೇಕಾದ್ರೂ ಒಂದು ಕೆಲಸ ಮಾಡಬೇಕಾಗಿದೆ, ಭಾಗವತವನ್ನು ರಚನೆ ಮಾಡ್ರಿ, ಇದರಿಂದಾಗಿ ಭಕ್ತಿ ಜಾಗೃತವಾಗತ್ತೆ, ಅದಕ್ಕೆ ಒಂದು ಮೀಸಲಾದಂತಹ ಕೃತಿ ನಿಮ್ಮಿಂದ ನಿರ್ಮಾಣ ಆಗಿಲ್ಲ ಅಂತ ಹೇಳಿದಾಗ ಸಮಾಧಾನ ಆಯಿತು. ಮೊದಲು ಬಹಳ ಶೋಚಿಸಿ ನಾನು ಯಶಸ್ವಿಯಾಗಿಲ್ಲ ಅಂತ ದುಃಖ ಪಡ್ತಾ ಇದ್ರು ಎಂಬ ಮೇಲ್ನೋಟಕ್ಕೆ ಭಾಗವತದಲ್ಲಿ ಉಲ್ಲೇಖ ಇದೆ. ಅದಕ್ಕೆ ನಾರದರು ಬಂದು ಈ ರೀತಿಯಾಗಿ ಇನ್ನೊಂದು ಮಾತಲ್ಲಂತೂ ವ್ಯಾಸೇ ಅಜ್ಞಾನ ಸಾಗರೇ ಮುಖ್ಯತಿ, ಅಜ್ಞಾನ ಸಮುದ್ರದಲ್ಲಿ ಮೋಹಕ್ಕೆ ಒಳಗಾದರು ವೇದವ್ಯಾಸರು, ವಿಷಾದಕ್ಕೆ ಒಳಗಾದರು. ಮತ್ತೆ ಮಗ ಸನ್ಯಾಸಾಶ್ರಮವನ್ನು ತಗೊಂಡು ಹೋದಾಗ ಬಹಳ ದುಃಖಪಟ್ಟರು, ಖೇದ ಆಯಿತು. ಇದೆಲ್ಲ ಮಾತು ಭಾಗವತದಲ್ಲಿ ಬಂದಿದೆ. ಅದೆಲ್ಲವೂ ಖೇದ ಅಂದ್ರೆ ಅತೃಪ್ತಿಯೇ ವಿನಃ ವೇದವ್ಯಾಸರಿಗೆ ಖೇದ ಆಯಿತು ಅಂತುಂಟು, ಏನು ಮಾಡಬೇಕಂತ ಗೊತ್ತಾಗಿಲ್ಲ, ಖಿನ್ನ ಮನಸ್ಕರಾಗಿ ಕೂತ್ಕೊಂಡ್ರು. ನಾರದರು ಬಂದು ಉಪದೇಶ ಕೊಟ್ಟರು, ನೀವು ಹೀಗೆ ಭಾಗವತವನ್ನು ರಚನೆ ಮಾಡ್ರಿ ಎಲ್ಲ ಸರಿ ಹೋಗುತ್ತೆ ಅಂತ. ಮತ್ತೆ ಭಾಗವತ ರಚನೆ ಮಾಡಿ ಸಮಾಧಾನ ಪಟ್ಕೊಂಡ್ರು. ಖೇದ ಎಂಬುದಕ್ಕೆ ದುಃಖ ವಿಷಾದ ಅಂತ ಅರ್ಥವಲ್ಲ. ಅಲಂಬುದ್ಧಿ, ನಾನು ಜನರಿಗೋಸ್ಕರ ಸಜ್ಜನರಿಗೋಸ್ಕರ ಮಾಡಿದ್ದು ಸಾಕು ಎಂಬ ತೃಪ್ತಿ ಇರಲಿಲ್ಲ, ಇನ್ನೂ ಮಾಡಬೇಕು, ಮಾಡಿದ್ದು ಸಾಕು ಅಂತ ಅನಿಸಿಲ್ಲಂತೆ ವೇದವ್ಯಾಸರಿಗೆ. ಮಾಡಿದ್ದು ಸಾಕು ಎಂಬ ತೃಪ್ತಿ ಇಲ್ಲದೇ ಇರುವುದೇ ಖೇದವೇ ವಿನಃ ದುಃಖ ಎಂಬ ಅರ್ಥ ಮಾಡಬಾರದು ಅಂತ ಹೇಳ್ತಾರೆ. ಛೇದ ಭೇದ ವಿಷಾದ ಕುಟಿಲ, ನಿಜವಾಗಿ ಕೂಡ ವೇದವ್ಯಾಸರು ಕುಟಿಲ ಬುದ್ಧಿ ಉಳ್ಳವರು, ವಂಚಕರು. ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿ ಹೇಳ್ತಾರೆ. ಕೆಲ ಕಡೆಯಲ್ಲಿ ಹರಿ ಸರ್ವೋತ್ತಮ ಅಂತ ಹೇಳ್ತಾರೆ, ಕೆಲವು ಕಡೆಯಲ್ಲಿ ಶಿವ ಸರ್ವೋತ್ತಮ ಅಂತ ಹೇಳ್ತಾರೆ, ಒಂದೊಂದು ಕಡೆಯಲ್ಲಿ ಒಂದೊಂದು ಮಾತಾಡ್ತಾರೆ. ಆ ಪುರಾಣದಲ್ಲಿ ಈ ಪುರಾಣದಲ್ಲಿ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ವೇದವ್ಯಾಸರು ನಮಗೆ ವಂಚನೆ ಮಾಡ್ತಾ ಇದ್ದಾರೆ, ಕನ್ಫ್ಯೂಷನ್ ಆಗುವ ರೀತಿಯಲ್ಲಿ ಹೇಳ್ತಾರೆ. ವಕ್ರ ಬುದ್ಧಿ ಉಳ್ಳವರು, ಕುಟಿಲ ಬುದ್ಧಿ ಉಳ್ಳವರು ಅಂತ ಹೇಳಿದ್ರೆ ಇಲ್ಲ. ವೇದವ್ಯಾಸರು ನಾವು ನಿಜವಾಗಿಯೂ ಕೂಡ ಯಾವುದೇ ಒಂದು ಇತಿಹಾಸವನ್ನಾಗಲಿ ಪುರಾಣವನ್ನಾಗಲಿ ಅದು ರಚನೆ ಮಾಡುವಾಗ ಅದರ ಶೈಲಿ ತಿಳ್ಕೊಳ್ಬೇಕು, ಭಾಷೆ ತಿಳ್ಕೊಳ್ಬೇಕು, ರೀತಿ ತಿಳ್ಕೊಳ್ಬೇಕು. ನೂರಾರು ತರದ ರೀತಿಗಳಿರುತ್ತೆ, 3 ಭಾಷೆ ಇರುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲಂತಾದ್ರೆ ನರಕಾದ್ಯನರ್ಥ ಆಗತ್ತಂತೆ ಅವರೇ ಹೇಳಿಬಿಟ್ಟಿದ್ದಾರೆ. ಹಾಗೆ ಅವರು ಮೋಸ ಮಾಡುವ ಬುದ್ಧಿ ಇದ್ರೆ ಈ ರೀತಿಯಾಗಿ ಹೇಳಬಾರಿತ್ತು. ಪುರಾಣದ ಭಾಷೆ, ಇತಿಹಾಸದ ಭಾಷೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ರೀತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ತಪ್ಪಾಗಿ ಅರ್ಥ ಆಗತ್ತೆ ಎಂಬ ಎಚ್ಚರಿಕೆಯನ್ನು ವೇದವ್ಯಾಸರು ಕೊಟ್ಟಿದ್ದಾರೆ. ಅವರಿಗೆ ಮೋಸ ಮಾಡುವ ಬುದ್ಧಿ ಇದ್ದಿದ್ರೆ, ವೇದವ್ಯಾಸರಿಗೆ ಕುಟಿಲ ಬುದ್ಧಿ ಇದ್ದಿದ್ರೆ ಈ ರೀತಿಯಾಗಿ ಎಚ್ಚರಿಕೆ ಕೊಡಬಾರ್ದಿತ್ತು. ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾಗಿ ಯಾರಿಗೆ ಕನ್ಫ್ಯೂಷನ್ ಆಗತ್ತೆ ಅಂತ ಹೇಳಿದ್ರೆ 3 ಭಾಷೆ ಮತ್ತು ಪುರಾಣದ ರೀತಿಯನ್ನ ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರಿಗೆ ಮಾತ್ರ ಅದು ತಪ್ಪು ತಿಳುವಳಿಕೆ ಆಗತ್ತೆ ವಿನಃ ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ ತಪ್ಪು ದಾರಿಯನ್ನು ತೋರಿಸುವುದಿಲ್ಲ. ಹಾಗಾಗಿ ಅದು ಸ್ಪಷ್ಟವಾಗಿ ವೇದವ್ಯಾಸರು ಅದರ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ವೇದವ್ಯಾಸರಿಗೆ ವಂಚನೆ ಮಾಡುವ ಬುದ್ಧಿ ಖಂಡಿತವಾಗಿಯೂ ಕೂಡ ಇಲ್ಲ. ಕುಟಿಲ ಅಂತ ಆದಿ ಮಧ್ಯ ವಿದೂರ, ವೇದವ್ಯಾಸರಿಗೆ ಅಂತ ಆದಿ ಮಧ್ಯ ಇಲ್ಲ. ಯಾಕೆ ಹೀಗೆ ಹೇಳಿದ್ರು? ವೇದವ್ಯಾಸರು ಆಗಾಗ್ಗೆ ಬರ್ತಾರೆ ಹೋಗ್ತಾರೆ ಅಂತ. ವೇದವ್ಯಾಸರು 3ನೇ ಯುಗದಲ್ಲಿ ಬಂದರು, 7ನೇ ದ್ವಾಪರ ಯುಗದಲ್ಲಿ ಬಂದರು, 16ನೇ ದ್ವಾಪರ ಯುಗದಲ್ಲಿ ಬಂದರು, 25ನೇ ದ್ವಾಪರ ಯುಗದಲ್ಲಿ ಬಂದರು, 28ನೇ ದ್ವಾಪರ ಯುಗದಲ್ಲಿ ಬಂದರು. ಮಧ್ಯದಲ್ಲಿ ಬರ್ತಾ ಇರ್ತಾರೆ ಹೋಗ್ತಾರೆ. ಹಾಗಾಗಿ ವೇದವ್ಯಾಸರಿಗೆ ಒಬ್ಬ ತಂದೆ ಇದ್ದಾನೆ, ತಾಯಿ ಇದ್ದಾನೆ, ಅವರಿಗೆ ಮಧ್ಯಾವಸ್ಥೆ, ಮಧ್ಯದಲ್ಲಿ ಬರ್ತಾರೆ, ಕೊನೆಗೆ ಬರ್ತಾರೆ, ಮೊದಲು ಬರ್ತಾರೆ, ಆದಿ ಅಂತ ಮಧ್ಯ, ಹೀಗೆ ಅನೇಕ
ಬೇರೆ ಬೇರೆ ದ್ವಾಪರ ಯುಗದಲ್ಲಿ ಬರ್ತಾರೆ ಹೋಗ್ತಾರೆ. ಹಾಗೆ ಇತರ ವ್ಯಾಸರು ಇರ್ತಾರೆ. ಇತರ ವ್ಯಾಸರಂತೆ ವೇದಾವ್ಯಾಸರು ಬಂದು ಹೋಗುವರು. ಅವರಿಗೆ ಹುಟ್ಟು ಇದೆ, ನಾಶ ಇದೆ, ಅಥವಾ ಅವರಿಗೆ ಮಧ್ಯಾವಸ್ಥೆ ಇದೆ, ಯೌವನಾವಸ್ಥೆ ಇದೆ, ಹೀಗೆ ತಿಳ್ಕೊಳ್ಬಹುದು. ಅವರೊಂದು ಒಂದೊಂದು ಕಾಲಕ್ಕೆ ಮಾತ್ರ ವೇದವ್ಯಾಸರು ಸೀಮಿತರು. ಅವರಿಗೆ ಆದಿ ಉಂಟು, ಅಂತ್ಯ ಉಂಟು, ಮಧ್ಯ ಉಂಟು. ಹೀಗೆ ಇತರ ವ್ಯಾಸರಿಗೆ ತಿಳಿದಂತೆ ತಿಳ್ಕೊಳ್ಬಾರದು ಎಂಬ ದೃಷ್ಟಿಯಿಂದ ಆದಿ ಅಂತ ಮಧ್ಯ ವಿದೂರ. ಅವರಿಗೆ ಜನಕರೂ ಇಲ್ಲ, ಅವರಿಗೆ ನಾಶ ಮಾಡುವವರು ಇಲ್ಲ, ಅಥವಾ ಅವರಿಗೆ ಮಧ್ಯ ಅಂದ್ರೆ ಪಾಲಕರು ಇಲ್ಲ, ಅದೊಂದು ಅರ್ಥ ಮಾಡಬಹುದು. ಅಥವಾ ಅವರು ಒಂದೊಂದು ಕಾಲಕ್ಕೆ ಮಾತ್ರ ಸೀಮಿತ ಅಂತ ತಿಳ್ಕೊಳ್ಬಾರ್ದು. ಅನಾದಿ ಅನಂತ ಕಾಲದವರೆಗೂ ವೇದವ್ಯಾಸರು ಒಬ್ಬರೇ ಇರ್ತಾರೆ. ಅವರಿಗೆ ಆದಿ ಅಂತ ಇತರ ವ್ಯಾಸರಿಗೆ ನಾವು ಕಲ್ಪನೆ ಮಾಡಿದಂತೆ ಮಾಡಬಾರದು ಎಂಬ ದೃಷ್ಟಿಯಿಂದ ಅಂತ ಆದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ. ವೇದವ್ಯಾಸರು ಆದಾನಾದಿ ಕಾರಣ ಅಂತ ಹೇಳ್ತಾರೆ. ಇದೊಂದು ಅಪರೂಪದ ಶಬ್ದ. ಸಮಗ್ರವಾಗಿರ್ತಕ್ಕಂತಹ ವೇದವ್ಯಾಸರ ನಾನಾ ಚರಿತ್ರೆಯ ಮುಖಗಳನ್ನ ತಿಳಿಸುವಂತಹ ಸೂತ್ರಪ್ರಾಯವಾದಂತಹ ಪದ ಇದು ಆದಾನಾದಿ ಕಾರಣ. ನೋಡಿ, ಈಗ ತಾನು ಹೇಳಿಯಾಗಿದೆ, ಅವರವರ ವೇದವೇ ಅವರಿಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗದಿದ್ದಾಗ ದ್ವಿಜರಿಗೆ ವೇದವ್ಯಾಸರ ಅವರ ಬುದ್ಧಿಗೆ ಎಲ್ಲ ವೇದವನ್ನು ಕೈಬಿಟ್ರು, ನಮ್ಮಿಂದ ಆಗುವುದಿಲ್ಲ ಅಂತ ಅಧ್ಯಯನ ಮಾಡಲಿಕ್ಕೆ. ಆಗ ಭಗವಾನ್ ವೇದವ್ಯಾಸರ ಅವತಾರ ಮಾಡಿ ವೇದವನ್ನು ವಿಭಾಗ ಮಾಡಿದರು. ಹೀಗೆ ವೇದವನ್ನು ವಿಭಾಗ ಮಾಡಿದ್ರಿಂದಾಗಿ ದ್ವಿಜರು ವೇದವನ್ನು ಆದಾನ ಮಾಡಲಿಕ್ಕೆ ಮೂಲ ಕಾರಣ ಭಗವಾನ್ ವೇದವ್ಯಾಸರಾದರು. ಇದು ಆದಾನಾದಿ ಕಾರಣ. ವೇದ ಗೊತ್ತಾಯಿತು, ಆದರೆ ವೇದಾರ್ಥ ಎಡಕದೆ ಇದ್ದಾಗ ಮತ್ತೆ ಗೊಂದಲ ಆದಾಗ ವೇದಾರ್ಥದ ಜ್ಞಾನಕ್ಕೋಸ್ಕರ ಮಹಾಭಾರತವನ್ನ ಮತ್ತು ಬ್ರಹ್ಮಸೂತ್ರಾದಿಗಳನ್ನು ರಚನೆ ಮಾಡಿದರು. ಹಾಗಾಗಿ ವೇದಾರ್ಥವನ್ನು ಆದಾನ ಮಾಡಲಿಕ್ಕೆ ಮಹಾಭಾರತಾದಿ ರಚನೆ ಮಾಡುವ ಮೂಲಕ ಮೂಲ ಕಾರಣರು ಭಗವಾನ್ ವೇದವ್ಯಾಸರಾದರು. ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ವೇದದಲ್ಲಿ ಅಧಿಕಾರ ಇಲ್ಲ ಅಂದ್ರೆ ಅವರಿಗೆ ಅದು ಆಗ ಅವರಿಗೂ ಅಧಿಕ ರೀತಿಯಲ್ಲಿ ಕೇವಲ ಬ್ರಾಹ್ಮಣರು ಮಾತ್ರ ಜ್ಞಾನಕ್ಕೆ ಅಧಿಕಾರಿಗಳಲ್ಲ, ಸಜ್ಜೀವರು ಯಾವುದೇ ವರ್ಣದಲ್ಲಿದ್ದರೂ ಕೂಡ ಅವರು ಅಧಿಕಾರಿಗಳು. ಸ್ತ್ರೀಯರು ಯೋಗ್ಯರಾಗಿದ್ದು ಅವರು ಅಧಿಕಾರಿಗಳು, ಅವರಿಗೂ ಜ್ಞಾನ ಮುಟ್ಟಬೇಕು, ಅವರು ಜ್ಞಾನವನ್ನು ಆದಾನ ಮಾಡಬೇಕು, ಸ್ವೀಕಾರ ಮಾಡಬೇಕು ಅಂತ ಮಹಾಭಾರತವನ್ನ ಭಾಗವತಾದಿಗಳನ್ನು ರಚನೆ ಮಾಡಿದರು. ಹೀಗೆ ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳು, ಬೇರೆ ಬೇರೆ ವರ್ಗದವರು, ಇವರೆಲ್ಲ ಯೋಗ್ಯ ಜೀವರಾಶಿಗಳಿಗೆ ಜ್ಞಾನ ಆದಾನ ಮಾಡಲಿಕ್ಕೆ ಮೂಲ ಕಾರಣ ಅಂದ್ರೆ ಭಗವಾನ್ ವೇದವ್ಯಾಸರು. ಆದಾನಾದಿ ಕಾರಣ ಬಾದರಾಯಣ. ಇನ್ನೊಂದರ್ಥ ಆದಾನಾದಿ ಕಾರಣ ಅಂದ್ರೆ ನಿಜವಾಗಿ ಕೂಡ ಈ ಮಹಾಭಾರತ ಘಟನಾವಳಿಗೆ ಮೂಲ ಸೂತ್ರಧಾರರು ವೇದವ್ಯಾಸರು. ಮಹಾಭಾರತದ ಐತಿಹಾಸ ಪುರುಷರು ಹುಟ್ಟಲಿಕ್ಕೆ ಅವಕಾಶ ಇರಲಿಲ್ಲ. ಕೌರವರು ಪಾಂಡವರು ಅಲ್ಲಿ ಕುರುಸಿಂಹಾಸನ ದಿಕ್ತವಾದಾಗ ಭಗವಾನ್ ವೇದವ್ಯಾಸರು ಅಂಬಿಕಾಂಬಾಲಿಕೆಯಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುರಾಜನನ್ನು ಸೃಷ್ಟಿ ಮಾಡಿದರು. ಅಲ್ಲಿ ಅದಾದ ಬಳಿಕ ಆ ಧೃತರಾಷ್ಟ್ರನ ಮಕ್ಕಳು ಗಾಂಧಾರಿಯಲ್ಲಿ ಹುಟ್ಟಿದವರು ಅವರೇನ ಅವರು ಹೊಟ್ಟೆಗಿಚ್ಚಿಂದ ಗರ್ಭಕ್ಕೆ ಹೊರಕೊಂಡಾಗ ಗರ್ಭಪಿಂಡ ಹೊರಗೆ ಬಂತು. ದುರ್ಯೋಧನಾಗಿ ಹುಟ್ಟಲಿಕ್ಕೆ ಅವಕಾಶ ಇರಲಿಲ್ಲ, ಗರ್ಭಪಿಂಡವೇ ಹೊರಗೆ ಬಂತು. ಆವಾಗ ವೇದವ್ಯಾಸರು ಆ ಗರ್ಭವನ್ನು ಆದಾನ ಮಾಡಿ ಸ್ವೀಕಾರ ಮಾಡಿ ತುಪ್ಪದ ಕೊಡದಲು ಅದನ್ನು ಇಟ್ಟಿದ್ದಾರೆ. ಅದರಿಂದಾಗಿ ಏನಾಯ್ತಂದ್ರೆ ಆದಿ ಕಾರಣರಾದರು. ಆದಿನೋ ರಾಕ್ಷಸ ಪ್ರೋಕ್ತಾಹ. ಆದಿ ಎಂಬುದಕ್ಕೆ ರಾಕ್ಷಸರು ಅಂತ ಅರ್ಥ. ಇಂದ್ರಜಿತ್ ಮೊದಲಾದ ರಾಕ್ಷಸರು, ರಾಕ್ಷಸ ಸ್ವಭಾವದಂತ ದುರ್ಯೋಧನಾದಿಗಳಿಗೆ ಅವರು ಕಾರಣರಾದರು. ಇಲ್ಲಂದ್ರೆ ಇತಿಹಾಸ ಪುರುಷರೇ ಸೃಷ್ಟಿಯಾಗಿ ನಮಗೆ ಮಹಾಭಾರತ ಕೆಲವು ಚಾನ್ಸೇ ಇರಲಿಲ್ಲ. ಅದಕ್ಕೆ ಅವರು ಕಾರಣರಾದ ಆದಾನಾದಿ ಕಾರಣ. ಅದಾದ ಬಳಿಕ ಆದಾನಾದಿ ಕಾರಣ ಎಂಬುದಕ್ಕೆ ಇನ್ನೊಂದು ಅರ್ಥ ಏನು ನೋಡಿ. ಪಾಂಡವರು ಅವರು ಆ ಬಾಲ್ಯಾವಸ್ಥೆಯಲ್ಲಿ ಆ ಬದರಿಯಲ್ಲೇ ಕಳೆದರು, ಪಾಂಡಕೇಶ್ವರದಲ್ಲಿ. ಪಾಂಡು ಮೃತನಾದ ನಂತರ ಆ ಋಷಿಮುನಿಗಳೆಲ್ಲ ಕುಂತಿ ಸಹಿತವಾದ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಏನಾಯಿತು ಅಂದ್ರೆ ದುರ್ಯೋಧನಾದಿಗಳು ತಕರಾರು ಎತ್ತಿದ್ರು. ಇವರು ಪಾಂಡವ ಮಕ್ಕಳಲ್ಲ, ಪಾಂಡು ಸತ್ತ ನಂತರ ಹುಟ್ಟಿದವರು, ಇವರೆಲ್ಲ ಪಾಂಡವ ಮಕ್ಕಳಲ್ಲ, ಇವ್ರಿಯಾನ ಅವಕಾಶ ಕೊಡಬೇಕಂತ ತಕರಾರು ಎತ್ತಿಬಿಟ್ರು. ಅಶರೀರವಾಣಿ ಆಯಿತು. ಪಾಂಡು ಇರುವಾಗಲೇನೆ ಪಾಂಡುವಿನ ಅನುಜ್ಞೆಯನ್ನು ಪಡೆದವರೇ ಇವರು ಹುಟ್ಟಿದ್ದಾರೆ. ಇವರು ಖಂಡಿತವಾಗಿಯೂ ಪಾಂಡುವಿನಲ್ಲಿ ಕ್ಷೇತ್ರದಲ್ಲಿ ಹುಟ್ಟಿದವರು, ಇವ್ರನ್ನ ಸ್ವೀಕಾರ ಮಾಡಬೇಕು ಅಂತ ಅಶರೀರವಾಣಿಯಾದರೂ ಕೂಡ ಕೇಳದೇ ಇದ್ದಾಗ ಭಗವಾನ್ ವೇದವ್ಯಾಸರ ಬಂದು ಆ ಮಕ್ಕಳನ್ನ ಕೈ ಹಿಡಿದು ಹಸ್ತಿನಾಪುರದ ಒಳಗೆ ಪ್ರವೇಶ ಮಾಡಿದರು. ಬಾಯಿ ಮುಚ್ಚಿ ಎಲ್ಲ ಕುತ್ಕೊಂಡ್ರು. ಭೀಷ್ಮ ಮತ್ತೆ ಕೃಪಾಚಾರ್ಯರು, ಆ ಧೃತರಾಷ್ಟ್ರ ಎಲ್ಲರೂ ಆಗ ಸ್ವೀಕಾರ ಮಾಡಿದರು. ಹಾಗಾಗಿ ಪಾಂಡವರನ್ನ ಧೃತರಾಷ್ಟ್ರಾದಿಗಳು
ಆದಾನ ಮಾಡಲಿಕ್ಕೆ, ಸ್ವೀಕಾರ ಮಾಡಲಿಕ್ಕೆ ಕಾರಣರಾದರಾದ್ರೆ ಭಗವಾನ್ ವೇದವ್ಯಾಸರಾದರು. ಅದು ಆದಾನಾದಿ ಕಾರಣ. ಅದ ನಂತರ ಮುಂದೆ ಏನಾಯಿತು ಅಂದ್ರೆ ಆದಾನಾದಿ ಕಾರಣ. ಅಲ್ಲಿ ಒಂದು ಹಿಡಿಂಬೆಯನ್ನು ಮದುವೆ ಆಗಬೇಕೋ ಬೇಡೋ? ಯಾಕೆಂದ್ರೆ ಅಣ್ಣ ಇರುವಾಗ ತಮ್ಮನ ಮೊದಲು ಮದುವೆ ಆಗಬಾರದು, ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧ. ತಾಯಿ ಹೇಳ್ತಾಳೆ, ಅಣ್ಣನೂ ಹೇಳ್ತಾನೆ, ಹಿಡಿಂಬೆನಿಗೆ ಬೇಡ್ಕೊಳ್ತಾ ಇದ್ದಾರೆ ನೀನು ಮದುವೆ ಆಗುವಂತ. ಇಲ್ಲ, ಕೊನೆಗೆ ಭಗವಾನ್ ವೇದವ್ಯಾಸರು ಬಂದು ಹೇಳ್ತಾರೆ. ಭಗವಾನ್ ವೇದವ್ಯಾಸರು ಹೇಳಿದ ತಕ್ಷಣವೇನೆ ಹಿಂದೆ ಮುಂದೆ ನೋಡ್ದೇನೆ ಭಗವಂತನ ವಾಕ್ಯವನ್ನು ಶಿರಸಾವಹಿಸುವುದರಿಂದಾಗಿ ಹಿಡಿಂಬೆಯನ್ನು ಮದುವೆ ಆಗ್ತಾರೆ. ಹಾಗಾಗಿ ಅಂತರ್ಜಾತಿಯಾಗಿರ್ತಕ್ಕಂತಹ ಹಿಡಿಂಬೆಯನ್ನು ಆದಾನ ಮಾಡಲಿಕ್ಕೆ ಭೀಮಸೇನ ದೇವರು ಮೂಲ ಕಾರಣರಾದವರು ಭಗವಾನ್ ವೇದವ್ಯಾಸರು. ಅದು ಆದಾನಾದಿ ಕಾರಣ. ಇದಾಯ್ತಾ? ಇನ್ನೊಂದು ಇದಕ್ಕೆ ವಿವಾದಾಸ್ಪದವಾದ ವಿವಾಹ. ಈ ವಿವಾದಾಸ್ಪದ ವಿವಾಹದಲ್ಲಿ ಆ ಕನ್ಯೆಯನ್ನು ಸ್ವೀಕಾರ ಮಾಡಲಿಕ್ಕೆ ಭಗವಾನ್ ವೇದವ್ಯಾಸರು ಕಾರಣರಾಗಿದ್ದಾರೆ. ಅದರಿಂದ ಘಟೋತ್ಕಚನ ಉತ್ಪತ್ತಿ ಆಯಿತು. ಮುಂದೆ ವಿಶೇಷವಾಗಿ ಆ ಕೌರವರ ಸೇನೆಯ ಸಭೆ ಪಡೆಯುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಅಷ್ಟೇ ಅಲ್ಲ, ಆದಿ ಕಾರಣ ಆ ಹಿಡಿಂಬೆಯನ್ನು ಸ್ವೀಕಾರ ಮಾಡಲಿಕ್ಕೆ ಅವನ ಕಾರಣ ಅಲ್ಲ, ಆದಿ ನಿಜವಾಗಿ ಕೂಡ ಶಕ್ತಿ ಆಯುಧವನ್ನು ನಿಜವಾಗಿ ಕೂಡ ಅರ್ಜುನನಿಗೋಸ್ಕರ ಮೀಸಲಿಸಿದ್ದ. ಯಾರು? ಈ ಕರ್ಣ. ಆದರೆ ಅದನ್ನ ದುರ್ಯೋಧನ ಜೋರಾಗಿ ಘಟೋತ್ಕಚ ಯುದ್ಧ ಮಾಡುವ ಸಂದರ್ಭದಲ್ಲಿ ಶಕ್ತಿ ಆಯುಧ ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಶಕ್ತಿ ಆಯುಧ ಬಿಟ್ಬಿಡ್ತಾನೆ. ಇದರಿಂದಾಗಿ ಏನಾಯ್ತಂದ್ರೆ ಅರ್ಜುನ ಶಕ್ತಿ ಆಯುಧದಿಂದ ಬಚಾವಾದ. ಹೀಗಾಗಿ ಅರ್ಜುನನಿಗೆ ರಕ್ಷಾ ಕವಚ ರೂಪದಲ್ಲಿ ಇಂದಿರ್ತಕ್ಕಂತಹ ಯಾರಿಗೆ ಘಟೋತ್ಕಚನಿಗೂ ಮೂಲತಃ ಕಾರಣರು ವೇದವ್ಯಾಸರೇ ಆಗಿಬಿಟ್ಟಿದ್ದಾರೆ. ಆದಾನಾದಿ ಕಾರಣ. ಸರಿ, ಮುಂದೆ ಏನಾಯಿತು? ದ್ರೌಪದಿಯನ್ನ ವಿವಾಹ ಮಾಡ್ಕೊಳ್ತಾ ಇದ್ದ. ಆಗ ಮತ್ಸ್ಯಯಂತ್ರ ಭೇದನ ಮಾಡಿದಾಗ ಅವನು ಹೇಳ್ತಾನೆ, ನಿಮ್ಮ 5 ಯಾರಾದರೂ ಕೂಡ ನಾನು ಇದನ್ನು ಅರ್ಜುನನಿಗೋಸ್ಕರ ಮಾಡಿದ್ದು, ನಿಮ್ಮ 5 ಯಾರಾದರೂ ಬೇಕಾದ್ರೆ ಸ್ವೀಕಾರ ಮಾಡಬಹುದು. ಹೇಳಿದಾಗ ಇಲ್ಲ, ಇದು ಸಾಧ್ಯ ಇಲ್ಲ, ಯಾರಾದರೂ ಒಬ್ಬರು ಸ್ವೀಕಾರ ಮಾಡಬೇಕು, 5 ಮಂದಿ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಧರ್ಮರಾಜ ಇಲ್ಲ, ಪ್ರಮಾಣ ಏನೂ ಇಲ್ಲ, ಆದರೆ ನನ್ನ ಮನಸ್ಸು ಧರ್ಮದಲ್ಲೇ ಅಚಲವಾದದ್ದು, ಅದರಿಂದಾಗಿ ಸ್ವೀಕಾರ 5 ಮಂದಿ ಸ್ವೀಕಾರ ಮಾಡ್ತೇವೆ ಅಂತ ಹೇಳಿದಾಗ ಅವನು ಸಂಶಯಪಟ್ಟಾಗ ಆಗ ನಿಜವಾದಂತಹ ಆ ಪಂಚಪಾಂಡವರು ಯಾರು, ಅವರ ಮೂಲ ಪತ್ನಿಯರು ಯಾರು, ದ್ರೌಪದಿ ದೇವಿಯಲ್ಲಿ ಏನಿದೆ, ಯಾರ್ಯಾರು ಇದ್ದಾರೆ, ಸಮಗ್ರವಾದಂಥ ವಿಶ್ವರೂಪವನ್ನು ತೋರಿಸಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ಆ ರೂಪವನ್ನು ತೋರಿಸ್ತಾರೆ. ತೋರಿಸಿದಾಗ ಭಯಭೀತನಾಗಿ ತಪ್ಪಾಯಿತು ಎಂದು ಬೇಡಿಕೊಂಡು ಅವನು ಏನು ಮಾಡ್ತಾನೆ ಅಂದ್ರೆ ದ್ರೌಪದಿಯನ್ನ 5 ಮಂದಿಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹೀಗೆ 5 ಮಂದಿ ಆ ದ್ರೌಪದಿಯನ್ನ ಆದಾನ ಮಾಡಲಿಕ್ಕೆ ಯಾರು ಕಾರಣರಾದ್ರು? ಭಗವಾನ್ ವೇದವ್ಯಾಸರು ಕಾರಣರಾದರು. ಅದಾದ ಬಳಿಕ ಮುಂದೆ ಆ ದ್ರೌಪದಿ ಸಿಕ್ಕಿದ್ದು, ಪಾಂಡವರಿದ್ದಾರೆ, ಅರಿಗಿನ ಮನೆ ಸುಟ್ಟು ಹೋಗಿಲ್ಲ, ಬದುಕಿದ್ದಾರೆ ಅಂತಾದರೂ ಕೂಡ ಧೃತರಾಷ್ಟ್ರ ಅವರನ್ನು ವಾಪಸ್ ಕರ್ಸ್ಕೊಳ್ಬೇಕು ಅಂತ ಅನಿಸ್ತಾ ಇಲ್ಲ. ವಿದುರ ಜೋರು ಮಾಡಿದ ತಕ್ಷಣವೇನೆ ಅವರೆಲ್ಲ ಕರ್ಕೊಂಡು ಬಾ ಹಾಗಾದ್ರೆ ಅಂತ ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಅವಳು ಮದುವೆಯಾಗಿ ದ್ರೌಪದಿಯನ್ನು ಮದುವೆಯಾಗಿ ಬಂದಾಗ ಹಸ್ತಿನಾಪುರಕ್ಕೆ ಮತ್ತೆ ಪ್ರವೇಶ ಮಾಡಿಸಿದ್ದು ಭಗವಾನ್ ವೇದವ್ಯಾಸರು. ಶ್ರೀಕೃಷ್ಣ ಪರಮಾತ್ಮ ಮತ್ತು ವೇದವ್ಯಾಸರು ಇಬ್ಬರು ಒಟ್ಟಿಗೆ ಸೇರಿ ಆ ಮದುಮಕ್ಕಳನ್ನ ಪ್ರವೇಶ ಮಾಡಿಸ್ತಾರೆ ಹಸ್ತಿನಾಪುರಕ್ಕೆ. 2ನೇ ಬಾರಿ ಮದುಮಕ್ಕಳನ್ನು ಕೂಡ ಅವರು ಆದಾನ ಮಾಡಲಿಕ್ಕೆ ಮತ್ತೆ ಧೃತರಾಷ್ಟ್ರ ಅವರನ್ನು ಸ್ವೀಕಾರ ಮಾಡಲಿಕ್ಕೆ ಭಗವಾನ್ ವೇದವ್ಯಾಸರೇ ಕಾರಣರಾದರು. ಇದಾದ ಬಳಿಕ ಮುಂದೆ ಆದಾನಾದಿ ಕಾರಣ ಮಹಾಭಾರತದ ವಿಶಿಷ್ಟವಾದ ರೀತಿಯಲ್ಲಿ ಭೀಮಸೇನ ಮತ್ತು ಧರ್ಮರಾಜ ಪಾಂಡವರು ಯುದ್ಧಕ್ಕಿಂತ ಮೊದಲು ಕೂಡ ತತ್ವಜ್ಞಾನವನ್ನ ಉಪದೇಶ ಪಡೆದಿದ್ದಾರೆ. ಹೀಗೆ ಮಹಾಭಾರತ ಯುದ್ಧಕ್ಕಿಂತ ಮೊದಲು ಆ ಪಂಚರಾತ್ರಾಗಮನ ಸಾರಭೂತವಾದ ಆ ಒಂದು ಸಾರವನ್ನ ವೇದವ್ಯಾಸರು ಪಂಚ ಪಾಂಡವರಿಗೆ ಮೊದಲೇ ಉಪದೇಶ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ ತಾತ್ಮ್ಯದಲ್ಲಿ. ಹಾಗಾಗಿ ಆದಾನಾದಿ ಪಂಚಪಾಂಡವರು ಆ ಪಂಚರಾತ್ರಾಗಮದ ಸಾರವನ್ನ ಆದಾನ ಮಾಡಲಿಕ್ಕೆ ವೇದವ್ಯಾಸರು ಕಾರಣರಾಗಿದ್ದಾರೆ. ಇಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದ್ರೆ ಆಚಾರ್ಯರು, ಆಗಿನ ಕಾಲದಲ್ಲಿ ಯಾರ್ಯಾರು ದೇವಾಂಶ ಸಂಭೂತರು ಇದ್ದಾರೆ ಅವರೆಲ್ಲರೂ ಕೂಡ ಸತ್ಯವತಿಯ ಪುತ್ರರಾಗಿರ್ತಕ್ಕಂತಹ ವೇದವ್ಯಾಸರ ಶಿಷ್ಯರಾಗಿದ್ರು. ಆಗಿನ ಕಾಲದಲ್ಲಿ ಯಾರ್ಯಾರು ರಾಜರು ದೇವಾಂಶ ಸಂಭೂತರು ಅವರೆಲ್ಲ ತತ್ವಜ್ಞಾನವನ್ನು ಆದಾನ ಮಾಡಲಿಕ್ಕೆ ಕಾರಣರಾದವರು ಭಗವಾನ್ ವೇದವ್ಯಾಸರು. ಅದಕ್ಕೆ ಆದಾನಾದಿ ಕಾರಣ. ಆದಿಪದನ್ನು ಕೆಲವು ಇಟ್ಕೊಂಡು ನಾನು ಆದನ್ನು ಮಾತ್ರ ಹೆಚ್ಚು ಹೇಳ್ತಾ ಇದ್ದೇನೆ. ಆದಿಪದನ್ನು ಯಥಾಯೋಗ್ಯವಾಗಿ ಇಟ್ಕೊಳ್ಬೇಕು. ಅದಾದ ಬಳಿಕ ಮುಂದೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ
ಮಹಾಭಾರತ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಆದ ನಂತರ ನಾನು ಯುದ್ಧ ಮಾಡ್ತೇನೆ ಅಂತ ಮಾತನ್ನು ಕೊಟ್ಟಿದ್ದಾನೆ ಭೀಮಸೇನನಿಗೆ ಧರ್ಮರಾಜ. ಆದರೆ ಚಿಂತಾಕ್ರಾಂತನಾಗಿ ಕೂತ್ಕೊಂಡ. ಏನ್ ಮಾಡುದು? ಭೀಷ್ಮದ್ರೋಣಾದಿಗಳು ಅಸ್ತ್ರಶಸ್ತ್ರ ತಜ್ಞರು, ಅವರನ್ನು ಎದುರಿಸಲಿಕ್ಕೆ ಭೀಮಸೇನ ಅಂತೂ ಆ ವಿದ್ಯೋಪಜೀವನ ಮಾಡುವುದೇ ಇಲ್ಲ. ನಾನು ಅವರನ್ನು ಹೇಗೆ ಎದುರಿಸಬೇಕು ಅಂತ ಚಿಂತಾಕ್ರಾಂತನಾಗಿ ಕೂತ್ಕೊಂಡಾಗ ನಿಜವಾಗಿ ಅರ್ಜುನನ ಮೂಲಕ ಇದು ಮಾಡಬೇಕು. ಅರ್ಜುನಿಗೆ ಅಸ್ತ್ರಶಸ್ತ್ರ ವಿದ್ಯೆ ಹೇಗೆ ಸಂಪ್ರಾಪ್ತಿ ಆಗತ್ತೆ ಅಂತ ಚಿಂತಾಕ್ರಾಂತನಾಗಿ ಕೂತ್ಕೊಂಡಾಗ ಭಗವಾನ್ ವೇದವ್ಯಾಸ ಬಂದು ಏನ್ ಮಾಡ್ತಾರೆ? ಉಪದೇಶ ಮಾಡ್ತಾರೆ. ಅದು ಎಂಥ ಮಂತ್ರ ಅಂದ್ರೆ ಸರ್ವದೈವತ ವಶ್ಯದಂ, ಸರ್ವದೇವತೆಗಳನ್ನು ವಶ ಮಾಡಿಕೊಳ್ಳುವ, ಸರ್ವದೇವತೆಗಳ ದರ್ಶನ ಮಾಡಿಸುವಂತಹ ಒಂದು ಶ್ರೇಷ್ಠವಾದ ಮಂತ್ರವನ್ನ ಉಪದೇಶ ಕೊಡ್ತಾ ಇದ್ದಾರೆ. ಹೀಗೆ ಆ ಮಂತ್ರವನ್ನ ನಿಜವಾಗಿಯೂ ಕೂಡ ಆ ಧರ್ಮರಾಜ ಮೊದಲು ಪಡೆದು ಕೊನೆಗೆ ಅದನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಆ ಅರ್ಜುನನ ಆ ಮಂತ್ರದ ಬಲದಿಂದ ಭಗವಂತನನ್ನ ರುದ್ರದೇವರನ್ನು ಆರಾಧನೆ ಮಾಡಿ ರುದ್ರದೇವರನ್ನು ಒಲಿಸಿಕೊಳ್ತಾನೆ. ರುದ್ರದೇವರು ಪಾಶುಪತಾಸ್ತ್ರ ಕೊಡ್ತಾರೆ. ಇತರ ದೇವತೆಗಳು ಕೂಡ ಆ ಪ್ರತ್ಯಕ್ಷವಾಗಿ ಬಂದು ತಮ್ಮ ತಮ್ಮ ಅಸ್ತ್ರವನ್ನ ಕೊಡ್ತಾ ಇದ್ದಾರೆ. ಹೀಗೆ ಮಹಾಭಾರತದಲ್ಲಿ ಶಸ್ತ್ರ ಪಾಶುಪದಾದಿ ಶಸ್ತ್ರದ ಆದಾನ ಮಾಡಲಿಕ್ಕೆ ಮೂಲ ಕಾರಣರಾದ ಅರ್ಜುನ ಸಂಪಾದನೆ ಮಾಡಲಿಕ್ಕೆ ಮೂಲ ಮಂತ್ರವನ್ನು ಉಪದೇಶ ಕೊಡುವ ಮೂಲಕ ಭಗವಾನ್ ವೇದವ್ಯಾಸರ ಕಾರಣರಾಗಿದ್ದಾರೆ. ಆ ಅರ್ಥದೃಷ್ಟಿಯಿಂದ ಆದಾನಾದಿ ಕಾರಣ ಅಂತ ಹೇಳಿದ್ದಾರೆ. ಅದಾದ ಬಳಿಕ ಮುಂದೆ ಮಹಾಭಾರತ ಯುದ್ಧದಲ್ಲಿ ಜೋರಾದ ಯುದ್ಧ ನಡೀತದೆ. ಆ ಯುದ್ಧ ಸಂದರ್ಭದಲ್ಲಿ ನೀವು ಯುದ್ಧ ನೋಡ್ತೀಯೋ ಕೇಳ್ತೀಯೋ ಅಂತ ಕೇಳಿದಾಗ, ಇಲ್ಲ, ನಾನು ಯುದ್ಧದ ವಾರ್ತೆಯನ್ನು ಕೇಳ್ತೇನೆ, ನೋಡುವುದಿಲ್ಲ ಅಂತ ಧೃತರಾಷ್ಟ್ರ ಆಗಿ ಹೇಳಿದಾಗ ವೇದವ್ಯಾಸರು ವೀಕ್ಷಕ ವಿವರಣಕಾರನನ್ನಾಗಿ ಯಾರನ್ನು ನಿಯುಕ್ತಗೊಳಿಸ್ತಾರೆ? ತಮ್ಮ ಶಿಷ್ಯನಾಗಿರ್ತಕ್ಕಂತಹ ಸಂಜಯನನ್ನು ನಿಯುಕ್ತಗೊಳಿಸ್ತಾರೆ. ಆದರೆ ಅವನು ಸರಿಯಾಗಿ ಹೇಳಬೇಕು. ದೂರ ದೂರದಲ್ಲಿ ಯಾರ್ಯಾರು ಏನು ಹೇಳಿದ್ದಾರೆ ಅದನ್ನು ಕೇಳಬೇಕು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯುದ್ಧದ ಘಟನಾವಳಿ ಅಸ್ತ್ರಶಸ್ತ್ರ ಯಾವ ರೀತಿಯಲ್ಲಿ ವಿನಿಮಯ ಆಗಿದೆ ಅದನ್ನೆಲ್ಲ ಹೇಳಬೇಕು. ಅದಕ್ಕೆ ವೇದವ್ಯಾಸರು ಏನು ಮಾಡಿದ್ರಂದ್ರೆ, ತನ್ನ ಶಿಷ್ಯನಾಗಿರ್ತಕ್ಕಂತಹ ಸಂಜಯನಿಗೆ ದೂರ ದಿವ್ಯ ಶ್ರವಣ ಶಕ್ತಿ, ದೂರ ದರ್ಶನ ದಿವ್ಯ ದರ್ಶನ ಶಕ್ತಿಯನ್ನ ದಯಪಾಲಿಸಿದ್ದಾರೆ. ಅದರ ಪ್ರಭಾವದಿಂದ ಮಹಾಭಾರತದ ಎಲ್ಲ ಘಟನಾವಳಿಯನ್ನ ಯಾರ್ಯಾರು ಏನೇನು ಮಾತಾಡಿಕೊಂಡ್ರು, ಯಾವ ರೀತಿಯಲ್ಲಿ ಅಸ್ತ್ರಶಸ್ತ್ರ ಪ್ರಯೋಗ ಆಯಿತು, ಎಲ್ಲವುದನ್ನು ಕೂಡ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅಂತ ಒಂದು ದಿವ್ಯ ದೃಷ್ಟಿ ವೇದವ್ಯಾಸರಿಗೆ ಆ ವೇದವ್ಯಾಸರು ಸಂಜಯನಿಗೆ ಕೊಟ್ಟಿದ್ರು. ಹಾಗಾಗಿ ಭಗವದ್ಗೀತೆ ಅದು ಕೇಳಿದ್ದಕ್ಕಿದ್ದಾನೆ, ವಿಶ್ವರೂಪ ತೋರಿಸ್ತಾ ಇದ್ದಾನೆ ಅರ್ಜುನನಿಗೆ. ಅದನ್ನೂ ಕೂಡ ಅರ್ಜುನನಿಗೆ ವಿಶ್ವರೂಪವನ್ನು ಕೃಷ್ಣ ತೋರಿಸಿದ್ದು ಇವರು ನೋಡ್ತಾ ಇದ್ದಾರೆ. ಯಾಕೆಂದ್ರೆ ಭಗವಾನ್ ವೇದವ್ಯಾಸರು ಆ ರೀತಿಯಾಗಿ ಕೊಟ್ಟಿದ್ದಾರೆ. ಹೀಗೆ ಮಹಾಭಾರತದ ಯುದ್ಧದ ವಾರ್ತೆ, ಭಗವದ್ಗೀತೆ ನಾವೆಲ್ಲರೂ ಆದಾನ ಮಾಡಲಿಕ್ಕೆ ಯಾರು ಕಾರಣರಾದರೂ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ಕೊಡುವ ಮೂಲಕ ಭಗವಾನ್ ವೇದವ್ಯಾಸರು ಕಾರಣರಾದ್ರಿಂದಾಗಿ ಆದಾನಾದಿ ಕಾರಣ, ಯುದ್ಧದ ವಾರ್ತೆ ಆದಾನ ಮಾಡಲಿಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಭಗವಾನ್ ವೇದವ್ಯಾಸರು ಕಾರಣ, ಸಂಜಯ ನಿತ್ಯಗೊಳಿಸಬೇಕು. ಅದಾದ ಮತ್ತೆ ಮುಂದೆ ಬರ್ತಾ ಇದ್ದಾರೆ. ಮಹಾಭಾರತದ ಯುದ್ಧ, ಮಹಾಭಾರತದಲ್ಲಿ ಅಪ್ಪನನ್ನು ಕೊಂದು ಹಾಕಿದ್ದಾರೆ, ದ್ರೋಣಾಚಾರ್ಯನ್ನು ಕೊಂದರು ಅಂತ ಹೇಳುವಾಗ ಸಿಕ್ಕಾಪಟ್ಟೆ ಸಿಟ್ಟು ಬಂದ ನಾರಾಯಣಾಸ್ತ್ರ ಪ್ರಯೋಗ ಮಾಡ್ತಾರೆ. ಅದಕ್ಕೆ ನಾರಾಯಣಾಸ್ತ್ರಕ್ಕೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಭೀಮಸೇನ ಹೊರತು. ಭೀಮಸೇನ ಬಲಾತ್ಕಾರದಿಂದ ರಥದಿಂದ ಕೆಳಗಿಳಿಸುವ ಅಸ್ತ್ರ ಸನ್ಯಾಸ ಮಾಡಿಸ್ತಾರೆ. ಆಗ ಅದು ಶಾಂತ ಆಯಿತು. ಕೊನೆಗೆ ಏನು ಮಾಡಿದ್ರು? ಸಿಕ್ಕಾಪಟ್ಟಿಗೆ ರೊಜ್ಜಿಗೆ ಎದ್ದು ಆಗ್ನೇಯ ಅಸ್ತ್ರವನ್ನು ಬಿಡ್ತಾ ಇದ್ದಾರೆ ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು. ಅಶ್ವತ್ಥಾಮಾಚಾರ್ಯ ಆಗ್ನೇಯ ಅಸ್ತ್ರ ಬಿಟ್ಟಾಗ ಇಡೀ ಪಾಂಡವರ ಸೇನೆ ಮೇಲೆ ಶ್ರೀಕೃಷ್ಣನ ಅನುಗ್ರಹದಿಂದ ಕೃಷ್ಣ ಅದನ್ನ ಆಗ್ನೇಯ ಅಸ್ತ್ರದಿಂದ ಇಡೀ ರಥವನ್ನು ಅರ್ಜುನನ ರಕ್ಷಣೆ ಮಾಡಿಬಿಡ್ತಾರೆ ಪಾಂಡವರನ್ನ. ಆಗ ಸಿಕ್ಕಾಪಟ್ಟೆ ಹತಾಶರಾಗಿ ಬಿಡ್ತಾರೆ. ಅಶ್ವತ್ಥಾಮಾಚಾರ್ಯರು ಬಿಲ್ಲನ್ನು, ಬಾಣವನ್ನು, ಅಸ್ತ್ರವನ್ನು ಸನ್ಯಾಸ ಮಾಡಿ ಹೊರಟೋಗಿ ಬಿಡ್ತಾ ಇದ್ದಾರೆ. ರಣರಂಗದಲ್ಲಿ ಈ ರೀತಿಯಾಗಿ ಯುದ್ಧ ಬಿಟ್ಟು ಅವರು ಹೊರಟೋದ್ರೆ, ಭೀಮಸೇನ ಮಾತ್ರ ಶಸ್ತ್ರ ಸನ್ಯಾಸ ಮಾಡಲಿ ಹೋಗಿಲ್ಲ. ಮತ್ತೆ ನೋಡಿ, ಅಶ್ವತ್ಥಾಮಾಚಾರ್ಯರು ಶಸ್ತ್ರ ಸನ್ಯಾಸ ಮಾಡಿ ಹೊರಟೋಗ್ತಾರೆ. ತಕ್ಷಣ ಭಗವಾನ್ ವೇದವ್ಯಾಸರು, ಹೋಗಬೇಡಿ, ನೀನು ಯಾರು? ರುದ್ರದೇವ ಅವತಾರ, ಎಷ್ಟೋ ಕಾರ್ಯ ನಿಮ್ಮಿಂದ ಆಗಿದೆ, ಇನ್ನೂ ಆಗಲಿಕ್ಕಿದೆ, ಈ ರೀತಿಯಾಗಿ ಹೋಗಬಾರದು ಮಧ್ಯದಲ್ಲಿ ಅಂತ ಭಗವಾನ್ ವೇದವ್ಯಾಸರ ಅವತಾರ ಮಾಡಿದಾಗ, ಆಯ್ತು, ಓಕೆ, ನಾಳೆ ನಾನು ಶಸ್ತ್ರ ಸನ್ಯಾಸ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ರು. ಹೀಗೆ ಅಶ್ವತ್ಥಾಮಾಚಾರ್ಯರು ಹತಾಶರಾಗಿ ಅಸ್ತ್ರಶಸ್ತ್ರ ಸನ್ಯಾಸ ಮಾಡಿ ಹೊರಟೋದಾಗ ಮತ್ತೆ ಅವರಿಗೆ ಉಪದೇಶ ಮಾಡಿ ಅಶ್ವತ್ಥಾಮಾಚಾರ್ಯ ಅಸ್ತ್ರವನ್ನ ಯುದ್ಧದಲ್ಲಿ ಮತ್ತೆ ಆದಾನ ಮಾಡಲಿಕ್ಕೆ ಯಾರು ಕಾರಣರಾದ್ರು? ಭಗವಾನ್ ವೇದವ್ಯಾಸರು ಕಾರಣರಾದ್ರು. ಅದಕ್ಕೆ ಆದಾನಾದಿ ಕಾರಣ ಅಂತ ಅದಕ್ಕೆ ಹೇಳಿದ್ರು. ಮುಂದೆ ಮಹಾಭಾರತ ಯುದ್ಧದಲ್ಲಿ ಆ
ಯುಧಿಷ್ಠಿರ ತನ್ನನ್ನು ತಾನು ಹೊಗಳ್ಕೊಳ್ತಾ ಪಾಂಡವರು ನಿಂದೆ ಮಾಡ್ತಾ ಇರುವ ಸಂದರ್ಭದಲ್ಲಿ ದೇವತೆಗಳು ಅವನಿಗೆ ಮಿಥ್ಯಾಜ್ಞಾನವನ್ನು ದೃಢಪಡಿಸಲಿಕ್ಕೋಸ್ಕರವೇ ಪುಷ್ಪವೃಷ್ಟಿಗೈದಿದ್ದಾಗ ನಾನು ಅನ್ಯಾಯದಿಂದ ಯುದ್ಧ ಮಾಡಿದೆ, ನಾನು ಪಾಪ ಮಾಡಿದೆ, ಮಹಾಪಾಪಿ ಅಂತ ಹೇಳಿದಾಗ ಧರ್ಮರಾಜನಿಗೆ ವೇದವ್ಯಾಸರು ಇವರೆಲ್ಲರೂ ಉಪದೇಶ ಕೊಟ್ಟರೂ ಕೂಡ ಅವನಿಗೆ ಅದು ಮನದಟ್ಟಾಗಿಲ್ಲ. ನಾನು ಮಾಡಿದ ಅಧರ್ಮ ಎಂಬ ಶಂಕೆ ಶಾಶ್ವತವಾಗಿತ್ತು. ಆಗ ಭಗವಾನ್ ವೇದವ್ಯಾಸರು ಹೇಳ್ತಾರೆ, ಅಪಾಪೇ ಪಾಪಿಶಂಕೆತ್ವ ಅಶ್ವವೇದರಿ ಯದಾಕೃತಂ. ನಿನಗೆ ಪಾಪ ಇಲ್ಲ, ಅದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಎಲ್ಲಾ ಪಾಪಕ್ಕೂ ಪರಿಮಾರ್ಜನ ಅಶ್ವಮೇಧ ಯಾಗ. ಅಶ್ವಮೇಧ ಯಾಗದಿಂದ ಭಗವಂತನನ್ನು ಆರಾಧನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಆದರೆ ಅಶ್ವಮೇಧ ಯಾಗ ಮಾಡಬೇಕಂತ ಇದ್ದೆ, ಮಾಡಿದ್ರೆ ಒಳ್ಳೆ ಪ್ರಥಮ ದರ್ಜೆಯ ಯಾಗ ಮಾಡಬೇಕು. ಅದಕ್ಕೆ ದುಡ್ಡಿಲ್ಲ. ಮಧ್ಯಮ ದರ್ಜೆ ಅಧಮ ದರ್ಜೆ ಮಾಡಲಿಕ್ಕೆ ಅವರಿಗೆ ಮನಸ್ಸಿಲ್ಲ. ಉತ್ತಮ ದರ್ಜೆ ಮಾಡಬೇಕಾದ್ರೂ ದುಡ್ಡು ಬೇಕು. ದುಡ್ಡನ್ನ ಆ ಪ್ರಜೆಗಳಿಂದ ವಸೂಲು ಮಾಡಲಿಕ್ಕೆ ಅವರಿಗೆ ಮನಸ್ಸು ಕೇಳಲಿಲ್ಲ. ಯಾಕಂದ್ರೆ ಈಗ ತಾನೇ ಯುದ್ಧ ಆಗಿದೆ, ಸಾವು ನೋವು, ಇದರ ಮಧ್ಯದಲ್ಲಿ ನಾನು ಅದಕ್ಕೆ ಆ ಕರಭಾರವನ್ನು ಹೊರಿಸಬಾರದು ಅಂತ ಅನುಕಂಪದಿಂದ ಸುಮ್ಮನೆ ಇದ್ದ. ಅಯ್ಯೋ